ಚೆಲುವೆಯಾಗಿ ಮೇಲೆದ್ದಳು ಸಲಿಲ ಸಖಿಯೇ ಕಲಕಲ ಶುಕ್ತಿಮತಿ ಚೆಲುವೆಯೇ सखी ನದಿಯುಡದಿ ಬೆಳ್ಳಾಗಿ ಚರಿಸುತ್ತಿರಲದು ಬೆಳ್ಳಾಗಿ ಚರಿಸುತ್ತಿರಲದು ಮದವೇರಿದ ಆಗರಾಜ ಬರುತ್ತವಳ ಕಡ ಬರುತ್ತವಳ ಕಡ ಕುಸುಮ ಬಣನ ಮುದ್ದು ಬಾಲೆ ಮುದ್ದು ಬಾಲೆಗೆ ಮುದ್ದು ಬಾಲೆ
ಕುಸುಮ ಬಣನ ಕುಸುಮ ಬಣನ ಮುದ್ದು ಬಾಲೆ ಮುದ್ದು ಬಾಲೆ ನಿನ್ನ ಪೆಸರು ಪಿಳಿಲೆ ಸುಖ ಪೋಲೆ ನಿನ್ನ ಪೆಸರು ಪಿಳಿಲೆ ಪೆಳಿಲೆ ಪೆಳಿಲೆ ಸುಖ ಪೋಲೆ ಬಾಲೆ ಯಸವ ಶಿಖರವು ಯಸವ ಶಿಖರವು ಶಿಖರವು ಎನ್ನ ತೋಷಮಗೊಳಿಸಲೆ ಎನ್ನ ತೋಷಮಗೊಳಿಸಲೆಗೆ ಸಂತೋಷಗೊಳಿಸಲೆಗೆ ಕುಸುಮ ಕೋಮಲೆ ಬಾರೆ ಕುಸುಮ ಕೋಮಲೆ ಬಾರೆ ಬಾರೆ ಕೋಮಲೆ ಬಾರೆ ತೋಳನು ಸೆರೆ ಬಾರೆ ತೋಳನು ಸೆರೆ ತೋಳನು ಸೆರೆ ಬಾರೆ ತೋಳನು ತೆರೆಗೆ ಯಸವ ಶಿಖರವು ಎಲ್ಲ ತೋಷವಗೊಳಿಸಲೆ ಕುಸುಮ ಕೋಮಲೆ ತೋಳನು ತೆರೆ ಕುಸುಮ ಬಾಣನ ಮುದ್ದು ಬಾಲೆ ಮುದ್ದು ಬಾಲೆ ಬಾಲೆಗೆ ಕೋಮಲೆ ಬಾರೆ ತೋಳನು ಸೇರೆ ಕೋಮಲೆ ಬಾರೆ ಬಾರೆ
ಮನ್ನಿಸಲೆ ಗಿರಿರಾಯ ಮೌನಿದಲೆ ಗಿರಿರಾಯ ತೊರೆ ಶುಕ್ತಿಮತಿ ನಾನು ತೊರೆ ಶುಕ್ತಿಮತಿ ನಾನು ಹೇಳಾದೆ ಈ ಮನದ ಸಿರಿಯ ಸವಿಗೆ ಹೆಣ್ಣಾದೆ ಈ ಮನದ ಸಿರಿಯ ಸವಿಗೆ ಸಿರಿಯ ಸವಿಗೆ ಹೇಳಾದ ಜೀವನದ ಸಿರಿಯ ಸವಿಗೆ ಗಣ್ಯ ನೀ ಮರೆತೆನ್ನ ಪೊರೆಯಬೇಕೆನುತ ಮಾನ್ಯ ನೀ ಮರೆತೆನ್ನ ಪೊರೆಯಬೇಕೆನುತ ಕನ್ಯೆ ಬೇಡಿದಳೊಂದು ಪದದೊಳೆರಗಿ ಕನ್ಯೆ ಬೇಡಿದಳೊಂದು ಪದದೊಳೆರಗಿ ಮಾಯಿದಲೆ ಗಿರಿರಾಯ ಹೌದಪ್ಪ.
ಕಚ್ಚಿದ್ರೆ ಇಲ್ಲಿ ಆಗ್ಲಿಕ್ಕಿಲ್ಲ, ನಮಗೆ ಆಗ್ಲಿಕ್ಕೆ ಇಲ್ಲ. ಆಹಾ, ಹೌದೌದು, ಅದು ಪ್ರಧಾನ. ಪಕ್ಕದೊಳಗಿನ ಭಾಗ್ಯ ಮಿಕ್ಕಿ ಮೀರುವುದೆಲ್ಲದು ಕಕ್ಕರೆಯುವವರ ಗಳದು.
ವಿಧವಾದ ಕಾವ ಕಾರಣವೆನುತ್ತಲೇ ನಿಲ್ಲು ನಿಲ್ಲು ಬಾಣ ನಿಲ್ಲು ನಿಲ್ಲು ನಿನ್ನ ಕುಲ್ಲತನವನು ಬಲ್ಲೆ ಎನ್ನ ಪಾದ ಕೆರಗು ಕುಲ್ಲಾದುಳಿವೇನು ಜಾಗರೆಯ ತಡೆದು ಸದಿಯ ಸಲಯ ನನಗೆ ಛೇದಗೈವೆ ತಿಳಿಯದಾನೆಯ
ಕಿರಿಕಿ, ಹಾ, ರೂಪವತಿಯೂ ಹೌದು, ಲಾವಣ್ಯವತಿಯೂ ಹೌದು. ನನ್ನ ಹಾಗೆ ಇದ್ದಾಳೆ ಅವಳು. ಅವಳು ಚಂದ ಇದ್ದ ಕಾರಣದಿಂದ ಅವಳನ್ನು ನಾನೇ ಮದುವೆ ಆಗಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದೇನೆ. ಏನು ನಿನ್ನ ಸಂತೋಷವಾಯಿತು ನನಗೆ. ಮತ್ತೆ ಈಗ ಸಂತೋಷ ಆಗದೆ ಯಾವಾಗ ಸಂತೋಷ? ಅದು ಹೌದು, ಇನ್ನು ನಾನು ಹರಿಯುತ್ತೆ. ನೀನು ನೀರಾಗಿಯೇ ಹಾಗೆಯೇ ಎತ್ತರವಾದ ಪೀಠದಲ್ಲಿ ಕುಳ್ಳಿರಿಸಿದ್ದೇನೆ. ಹಾ. ವಸು ರುದ್ರ ಆದಿತ್ಯರು ಗತಿಸಿದ ನನ್ನ ಪಿತೃಗಳು ಎನ್ನುವುದು ವೆಚ್ಚವಾಗಿದೆ. ಮಧುಪರ್ಕ ಗಂಧ ಪುಷ್ಪ ತಾಂಬೂಲಾದಿಗಳನ್ನು ಕನಕ ಪಾತ್ರೆಯಲ್ಲಿಟ್ಟೆ. ನಮ್ಮ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿದ್ದಾಯಿತು. ಒಂದು ಪ್ರಶ್ನೆ, ಏನು ಬಂದಿರಿ? ಏನು? ನಿನ್ನ ಜೀವಿತಾವಧಿಯಲ್ಲಿ ಎಲ್ಲಿ ನಿಂತು ಕುಂದುಕೊರತೆಯನ್ನು ಕಂಡುಕೊಂಡವ ನೀನಲ್ಲ. ಧರ್ಮದಿಂದಲೇ ಅಕ್ಷಮಾರವನ್ನು ಮಾಡುತ್ತಾ ಇದ್ದೇನೆ. ಶ್ವೇತ ವಕ್ರದ ಹಾಗೆ ನಿನ್ನ ಜೀವನ ತೆರೆದಿಟ್ಟ ಪುಸ್ತಕವಾಗಿದೆ. ಸರಿ, ಅದರಲ್ಲೊಂದು ಕಪ್ಪು ಚುಕ್ಕೆಯನ್ನು ಹುಡುಕುವುದಕ್ಕೂ ಇಲ್ಲ. ನೀವು ಹೇಳಿದ ಮೇಲೆ ಧನ್ಯತಾಭಾವ ಮೂಡುತ್ತಾ ಉಂಟು. ಹಾಗಂತ ನಿನ್ನ ಯೋಗ್ಯತೆಯಿಂದ ಅದಷ್ಟು ಸಂಪಾದನೆಯಾಗಿದ್ರು ನಾವು ಸ್ಥಾನಭ್ರಷ್ಟರಾಗಿದ್ದೇವೆ ಎನ್ನುವುದಕ್ಕೆ ಕಾರಣ ಇಲ್ಲ. ನೀನೊಬ್ಬನಾಗಿರುವುದಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಿನ್ನಿಂದ ಹಿಂದಿನವರು ಯಾರೋ ಪೂರ್ವಿಕ ನಮಗೆ ಸರಿಯಾದ ರೀತಿಯಲ್ಲಿ ಪಾಲನೆ ಪೋಷಣೆಯನ್ನು ಮಾಡಲಿಲ್ಲ ಅಂತ ಕಾಣ್ತದೆ. ನಾನು ಕಾಲ ಕಾಲಕ್ಕೆ ತಿಲ ಜಲವನ್ನು ಸಮರ್ಪಿಸುತ್ತಾ ಬಂದವ. ಹೌದು. ಹಾಗಿದ್ರೆ ಪೂರ್ವಿಕರದಲ್ಲಿ ತಪ್ಪಿದ್ರೆ ತಪ್ಪಿರಲೂಬಹುದು. ತಪ್ಪಿಲ್ಲದಿದ್ರೆ ನಾವು ಸ್ಥಾನಭ್ರಷ್ಟರಾಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಾವು ಪುನರಪಿ ಯೋಗ್ಯತೆಯನ್ನು ಪಡೆಯಬೇಕು ಅಂತಾದ್ರೆ ಒಂದು ದಾರಿ ಇದೆ. ಏನು? ಆ ಉಪಾಧಿಯನ್ನು ನೀನು ಕಂಡುಕೊಳ್ಳಬೇಕು ಎನ್ನುವ ಕಾರಣದಿಂದಲೇ ನಾವು ಬಂದವರಿದ್ದೇವೆ. ಈ ಕ್ಷಣದಲ್ಲಿ ನಮಗೊಂದು ಒಳ್ಳೆ ಊಟ ಬಡಿಸಬೇಕು. ಅಷ್ಟೇ, ಮೃಷ್ಟಾನ್ನ ಭೋಜನವನ್ನೇ ಬಡಿಸ್ತೇವೆ. ಯಾರಲ್ಲಿ ಅದಾಗುದಿಲ್ಲ. ಕುಳಿತುಕೊಳ್ಳುವ ಪದಾರ್ಥ ಎಂತದ್ದು? ಶುದ್ಧ ಸಸ್ಯಾಹಾರದ ಭೋಜನ. ಅದನ್ನೆಲ್ಲ ಮಾಡುವುದಕ್ಕೆ ನಿನ್ನಲ್ಲಿಗೆ ಬರಬೇಕಾ? ಮತ್ತೆ ಅಲ್ಲೇ ಆಗ್ತದ? ಅಲ್ಲ, ಆಗದೋ ಎನ್ನುವುದಲ್ಲ. ಯಾವನಾದ್ರೂ ಒಬ್ಬ ಸಾಮಾನ್ಯ ಬ್ರಾಹ್ಮಣನ ಮನೆಗೆ ಹೋದರೂ ನಮಗೆ ಸಸ್ಯಾಹಾರವೋ ಅಥವಾ ನಮಗೆ ಬೇಕಾದಂತಹ ಶಾಖಾಹಾರವೋ ದೊರಕುತ್ತದೆ. ಹಾಗಿದ್ರೆ ನಿಮಗೆ ಬೇಕಾದುದೇನು? ಕ್ಷುದ್ಬಾಧೆಯಿಂದ ನಾವು ಬಳಲಿದ್ದೇವೆ. ಆದ್ದರಿಂದ ನಮಗೆ ಬೇಕಾದಿಷ್ಟೇ ಶುದ್ಧ
ಬ್ರಾಹ್ಮಣರು. ಓ ಪೂಜೆ ಮಾಡುವುದು. ಹಾಗಾದ್ರೆ ಅವರು ಮಾಡಬೇಕಾದ್ದೇನು? ಪೂಜೆ, ಪುನಸ್ಕಾರ, ಹಾ, ಹೋಮ, ಹಾ, ಹವನ. ಹಾ. ಮಾಡ್ತಾರೆ. ಅದು ಅವರಷ್ಟಕ್ಕೆ ಮಾಡುದು. ಹಾ, ಹಾ, ಹಾ. ಆದ್ರೆ ಅವರು ಇದ್ದಿದ್ದು ಬರ್ಬೇಕಾ? ಇದು ಅವರ ಉದ್ಯೋಗವ? ಹೌದಾ? ನಿತ್ಯ ಬಿಟ್ಟು ಬೇಕಾ? ಬೇಕೇ ಇದೆ. ಯಾರಿವರು? ಯಾರು? ಯಾವ ಜಾತಿ? ಒಂದು 4 ಮಂದಿಯನ್ನು ಕೇಳುವಂತಹ ಜಾತಿಯಲ್ಲಿ ಹುಟ್ಟಿದವು. ಒಂದು ತೂಕದ ಮನೆಯಲ್ಲಿ ಹುಟ್ಟಿ. ನೀನು ನೋಡ್ದಾಗ ಆಗುದಿಲ್ಲ. ಆ, ಅದು ಬಾಯಲ್ಲಿ ಹೇಳೋದು ಮಾತ್ರ. ಅವರಿಗೆ ಇದು ಬಾರಿಸಬೇಕು ಅಂತ ಉಂಟಾ? ಬೇರೆಯವರಿಗೆ ಬಾರಿಸಲಿಕ್ಕೆ ಸಿಗುದಿಲ್ಲ, ಅದಕ್ಕೆ ಅದನ್ನು ಬಾರಿಸಿ. ಹಾಗಲ್ಲ. ಬಾರಿಸುವ ಜಾತಿಯಲ್ಲಿ ಹುಟ್ಟಿದ್ರು ಹಾ. ಇವರು ಬಾರಿಸುವುದು ಚೇಟಿ. ಹಿಂದೆ ಬಾರಿಸಿದವರ ಜಾತಿ ಉಂಟವರು, ಅದಕ್ಕೆ. ಹಾಗಲ್ಲ. ಮತ್ತೆ? ಹಾಗಾಗಿ ಜಾತಿಯಿಂದ ಉದ್ಯೋಗ ಆಗುವುದಿಲ್ಲ. ಹಾಗಂತ ನಮ್ಮ ಜಾತಿ ಯಾವುದು? ನಮ್ಮದು ಯಾವುದು? ಮೀನಿಗೆ ಮುಖವೀರು ಅಂತ ಕರೀತಾರೆ. ಹೌದು. ಇನ್ನು ಕೆಲವರು ಮರಕಲ್ಲರು ಅಂತ ಹೇಳ್ತಾರೆ. ಹಾ. ಮತ್ತೆ ಕೆಲವರು ಬೆಸ್ತರು ಅಂತ ಹೇಳ್ತಾರೆ. ಒಂದೊಂದು ರೀತಿ ಕರೀತಾರೆ. ಅವರವರಿಗೆ ಹೇಗೆ ಬೇಕೋ ಹಾಗೆ ಇಟ್ಟುಕೊಳ್ಳಿ. ಹೌದು. ಹಾಗಂತ ಹಾ. ನಾವು ಜಾತಿಯ ಕಸುಬನ್ನೇ ಮಾಡುವುದು. ಜಾತಿಯಿಂದ ಉದ್ಯೋಗ ಅಲ್ಲ ಅಂತ ನೀನೇ ಹೇಳ್ತದೆ. ಹೌದು, ಅದು ಎಲ್ರಿಗೆ ಅನ್ವಯಿಸುವುದಿಲ್ಲ ಅಂತ ಹೇಳಿದ್ದು. ಹಾ, ಹಾ. ನಮಗೆ ಅದೇ ಅನ್ವಯಿಸ್ತದೆ. ಹಾ. ಯಾಕೆ? ಯಾಕೆ? ನಾವು ನಮ್ಮ ಜಾತಿಯ ಕಸುಬು ಯಾವುದು? ಮೀನು ಹಿಡಿಯುವುದು, ಹಾ. ದೋಣಿ ನಡೆಸುವುದು, ಹಾ. ಇದನ್ನೇ ಮಾಡಿಕೊಂಡಿದ್ದೇವೆ. ಮತ್ತೆ ಹೇಳುವವರೆಲ್ಲ ಹೇಳ್ತಾರೆ, ಹಾ. ಅದು ಅವನ ಅವ ಆಗಿರಬಾರ್ದಿತ್ತು, ಅವ ಭಯಂಕರ, ಅವ ಎಲ್ಲೋ ಹುಟ್ಟಬೇಕಿತ್ತು, ಅವ ಏನೋ ಆಗಬೇಕು, ಹಾ. ಅವ ಇಲ್ಲೆಲ್ಲ ಇರ್ಬೇಕಾದವಲ್ಲ. ಹಾ. ಅದೆಲ್ಲ ಸುಳ್ಳು. ಹೌದಾ? ಯಾಕೆ? ಬ್ರಹ್ಮದೇವರು ಪ್ರತಿಯೊಬ್ಬನ ತಲೆಯಲ್ಲೂ ಹೀಗೆ ಅಂತ ಒಂದು ರೇಖೆ ಬರೆದು ಕಳೀತಾರೆ. ಅದು ಹೇಗುಂಟೋ ಹಾಗೆ ಆಗಲೇಬೇಕು. ಇಲ್ಲದಿದ್ರೆ ನಾನು ಮಾಡದ ಉದ್ಯೋಗ ಉಂಟಾ? ನೀನು ಉದ್ಯೋಗ ಮಾಡಿದ್ದೀರಾ? ಅಯ್ಯೋ, ಹಾ. ಯಾವುದ್ರಲ್ಲಿ ಆಗುದಿಲ್ಲ ಅಂತ ಕಡೆಗೆ ಇದಕ್ಕೆ ಬಂತು. ಅಲ್ಲ, ಯಾವುದು ನಿಮ್ಗೆ ಸರಿ ಮಾಡುವುದಿಲ್ಲ ಅಂತ ಅವ್ರು ತೆಗ್ದಲ್ಲ. ಹಾಗಲ್ವಾ? ನಾನೇ ಬಂದದ್ದು. ನೀನೇ ಬಂದದ್ದು. ಯಾಕೆ? ಯಾಕೆ? ಯಾವುದೇ ಉದ್ಯೋಗ ಮಾಡಿದ್ರು ನನ್ನ ಕೈಗೆ ಹಿಡಿಯುವುದಿಲ್ಲ. ನೀನೇ ಅಷ್ಟಿರಲಿಲ್ಲ, ಮತ್ತೆ ನಿನ್ನ ಕೈಗೆ ಎಲ್ಲಿಗೆ? ಹಾಗಲ್ಲ, ಎಲ್ಲ ಬಿಡಿಸ್ಬೇಕು. ಬಿಡಿಸುವುದಂತ ಅಂಟಿಸುವುದಾ? ಬಿಡಿಸುವುದು ಹಾಗಲ್ಲ. ಮತ್ತೆ? ನಾನು ಹೀಗಿರುವಾಗ ಹಾ. ಒಬ್ಬರು ಒಳ್ಳೆ ಜಾತಕ ನೋಡುವ ಪುರೋಹಿತರು ಸಿಕ್ಕಿದ್ರು. ಅವರು ಹೇಳಿದ್ರು, ನೋಡುವ ಮಾರೆ, ನಿನ್ನ ಜಾತಕವನ್ನು ತಗೊಂಡು ಬಾ, ಅದರಲ್ಲಿ ಏನೋ ದೋಷ ಇರಬೇಕು, ನೋಡುವ. ಹಾ, ಹಾ. ನನಗೂ ಕಂಡಿತು. ಹಾ. ನಾವು ಮಾಡದಿದ್ರು ನಮ್ಮ ಹಿರಿಯವರು ಯಾರಾದರೂ ಕರ್ಮ ಏನಾದರೂ ಮಾಡಿದ್ರೆ ಹಾ. ನಮ್ಮ ಜಾತಕದಲ್ಲಿ ಯಾಕೆ ದೋಷ ಕಟ್ಟಿಕೊಳ್ಳುವುದು? ಹಾ. ಜಾತಕವನ್ನು ಕೊಂಡು ಹೋಗಿ ಮತ್ತೆ ಜಾತಕ ಇತ್ತ? ಇಟ್ಟಿತ್ತು. ಅದು ಹಿರಿಯವರು ಮಾಡಿ ಅರ್ಥದಲ್ಲಿ ಬಿಸಾಡಿತ್ತು. ಹಾ. ಯಾಕಂದ್ರೆ ಇವ ಜನ್ಮ ಕಾಲದಲ್ಲಿ ಉದ್ಧಾರ ಆಗುವುದಿಲ್ಲ. ಹೌದಾ? ನೋಡುವಾಗ ವಯಸ್ಸು ತಿರುಗಿಸಿ ಎಸೆದೆ. ಹಾ. ಎಂತಲ್ಲ? ಅಲ್ಲ, ಜಾತಕ. ಹಾ. ಆಯ್ತಾ? ಜಾತಕವನ್ನು ತಂದವರ ಕೈಗೆ ಕೊಟ್ಟೆ. ಹಾ. ಪುರೋಹಿತರು ನನ್ನಲ್ಲಿ ಹೇಳಿದ್ರಲ್ಲ, ಹೆಸರು ಕೋಟಿ ಭಟ್ರು ಅಂತ. ಗೊತ್ತಾಯ್ತಾ? ಹಾ. ಕೊಟ್ಟ ಮೇಲೆ ನೋಡಿದ್ರು, ಬಿಡಿಸಿ ನೋಡುವಾಗ ನನ್ನ ಹೆಸರಿದ್ದ ಜಾಗದಲ್ಲಿ ಒಂದು ಕಲೆ ಉಂಟು. ಹೌದಾ? ಹಾ. ಭಟ್ರು ಹೇಳಿದ್ರು, ಹಾ. ನಿನ್ನ ಹೆಸರಿನ ಭಾಗದಲ್ಲಿ ಒಂದು ಕಪ್ಪು ಕಲೆ ಉಂಟು, ನಿನಗೆ ದೋಷ ಉಂಟು, ನೀನಿನ್ನು 18 ದಿವಸದಲ್ಲಿ ಸತ್ತು ಹೋಗ್ತಿ. ಇದೊಂದು ಸಂತೋಷ. ಅದಕ್ಕೆ ಕಾಯಿಲೆ ಮಕ್ಕಳೇ. ಆಯ್ತಾ? ನಾನು ಹೇಳಿದೆ, ಸ್ವಾಮಿ, ಯಾವುದೇ ದೋಷ ಇದ್ರು ಪರಿಹಾರ ಮಾಡುವ, ನನ್ನನ್ನು ಬದುಕಿಸಿಕೊಡಿ. ಅದಕ್ಕೆ ಅವರು ಹೇಳಿದ್ರು, ಸಾಧ್ಯವೇ ಇಲ್ಲ. ಏನು ಮಾಡಬೇಕು ಈಗ? ಹಾಗಾದ್ರೆ ನೀನು ಸಾಯ್ತೀರಾ? ಇಲ್ಲ, ಆ ಸಾಧ್ಯ ಉಂಟು. ಒಂದು ದಾರಿ ಉಂಟು. ಒಂದು ನಾಗಮಂಡಲ ಮಾಡಿಸಬೇಕು, ಒಂದು ಆಶ್ಲೇಷ ಬಲಿ ಮಾಡಿಸಬೇಕು, ಒಂದು ಟಕ್ಯ ಬಲಿ ಮಾಡಿಸಬೇಕು, ಒಂದು ಬ್ರಹ್ಮಸ್ಥಾನ ಆಗಬೇಕು. ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತದೆ? 50 ಲಕ್ಷ. 50 ಲಕ್ಷ? ಹೌದಪ್ಪ. ಇದಕ್ಕೆ ಸಾಯ್ಬೋದು. ಜನರಿಗೆ ಸಾಯಲಿಕ್ಕೆ ನಾನು ಬದುಕಿದ್ರೆ ಅಂತ 50 ಲಕ್ಷ ಸಂಪಾದನೆ ಮಾಡಿ ಮತ್ತೆ ಅದು ಹೇಳಿಕ್ಕಾಗುದಿಲ್ಲ. ಆಯ್ತಾ? ಹೇಗೋ ಇದ್ದವರಲ್ಲೆಲ್ಲ ಬೇಡಿ ಮಾಡಿ ಸಾಲ ಮಾಡಿ 50 ಲಕ್ಷ ಮಾಡಿಸಿ ಅದು ಕೊಡ್ತಾರಲ್ಲ. ಕೊಡ್ತಾರೆ. ಧರ್ಮಕ್ಕೆ ಸಿಕ್ಕುದು ಸಾಲವನ್ನು ಮಾತ್ರ. ಆಯ್ತಾ? ತಗೊಂಡಂತೂ ನಾಗಮಂಡಲವನ್ನು ಮಾಡಿಸಿ. ಮಾಡಿದ್ಯಾ? ನನ್ನ ಕುಟುಂಬದಲ್ಲಿ ಅಷ್ಟು ಜನ ಇದ್ದಾರೆ ಅಂತ ನನಗೆ ಗೊತ್ತಾದದ್ದೇ ಅವತ್ತು ಕೂಡ. ಹೌದಪ್ಪ, ಎಲ್ಲ ಬಂದಿದ್ರು. ಕಡೆಗೆ ನಾಗ ಕೂಡ ಬಂದಿತ್ತು. ನಾಗ ನಾವು ಬಂದು ನನ್ನಲ್ಲಿ ಹೇಳಿದೆ, ಏನು ಹೆದರ್ಬೇಡ, ನನಗೆ ಸಮಾಧಾನ ಆಗಿದೆ ಆಯ್ತಾ ಅಂತ. ಹೇಳುವುದು
ಸಲ ಸಾಯುದು 50 ಲಕ್ಷ ಖರ್ಚು ಮಾಡಿ ಸಾಯುದು ಯಾಕೆ ಅಂತ ಆ ಕಪ್ಪು ಕಲೆಯನ್ನು ಎಲ್ಲ ಒರೆಸುವಾಗ ಕಪ್ಪು ಕಲೆ ಕೈಯಲ್ಲಿ ಬಂತು. ಎಂತದಂತ ನೋಡ್ತೇನೆ, ಮೊದಲು ನನ್ನ ಜಾತಕ ನೋಡಿ ಮಡಿಕಿಡುವಾಗ ಒಂದು ನೊಣ ಅದರ ಅಡಿಯಲ್ಲಿ ಈಗ ಅಲ್ಲಿಗೆ ಕಪ್ಪಾಗಿದೆ. ಈಗ ಒಂದು ನೊಣದ ಬೆಲೆ 50 ಲಕ್ಷ ಆಯ್ತಾ? ನನಗದೇ ಬೇಸರ. ನಾಗಮಂಡಲ ಮಾಡಿದ್ದು ಬೇಸರ ಅಲ್ಲ, ಒಂದು ನೊಣದ ಕ್ರಯ 50 ಲಕ್ಷ ಆಯ್ತಲ್ಲ. ಹಾಗಾದ್ರೆ ನನಗೆ ಎಷ್ಟು ಹಿಡಿಬೇಕು? ಇನ್ನ ಒಂದು ಜಾತಕ ಹಿಡಿದು ಮತ್ತೆ 50 ಲಕ್ಷ ಮಾಡಿದ್ದು. ಹಾಗಾಗಿ ನಾನೊಂದು ಸಂಕಲ್ಪ ಮಾಡಿದ್ದೇನೆ. ಯಾರು ಬ್ರಾಹ್ಮಣರು ಹೇಳಿ ಯಾರು ಹೇಳಿ ನಾನು ನಂಬುದಿಲ್ಲ. ನಾವು ಹುಟ್ಟಿದ್ದೇವ, ನಮ್ಮ ಹಣೆಯಲ್ಲಿ ನೀನು ಹೀಗೆ ಬದುಕಿ ಸಾಯ್ಬೇಕು ಅಂತ ದೇವರು ಬರ್ತಿದ್ದಾರ, ಹಾಗೆ ಆಗುತ್ತದೆ. ಮತ್ತೆ ಒಂದು ಹೇಳಿಯ ಮನುಷ್ಯ ಎಷ್ಟೇ ಹಾರಾಟ ಹೋರಾಟ ಮಾಡಲಿ, ಅವನ ಜೀವನದಲ್ಲಿ ದೇವರು ಕೊಟ್ಟ ಆಯುಷ್ಯ ಉಂಟು ಅಂತಾದ್ರೆ ಅವ ಬದುಕುತ್ತಾನೆ ಎನ್ನುವುದಕ್ಕೆ ನಾನು ಜ್ವಲಂತ ಉದಾಹರಣೆ. ಹೌದಪ್ಪ. ಮನುಷ್ಯನಲ್ಲಿ ಹೋಗಿರಲಿ, ಅವನನ್ನು ಪ್ರಾಣ ಹೋಗುವುದಿದ್ರೆ ದೇವರಿಂದಲೂ ಉಳಿಸುವುದಕ್ಕಾಗುವುದಿಲ್ಲ ಅಂತ ನನ್ನ ಹಾಗೆ ಒಬ್ಬ ಬಣ್ಣ ಹಾಕುವವನನ್ನು ನೋಡಿಯೇ ಕಳ್ತಾನೆ. ಅವನ್ನೆಲ್ಲ ಓದಿ ಅಂತ ಅನ್ಕೊಳ್ಳಿ. ನಾನು ಹೋಗಲಿಲ್ಲ, ನನಗೆ ಸಾಲ ಕೊಟ್ಟವರು ತುಂಬಾ ಮಂದಿ ಹೋಗಿದ್ದಾರೆ. ಆಯ್ತಾ, ಅವರಿಗೆ ಲಾಭ ಆಯ್ತು. ಅಲ್ಲಿ ಯಮನಿಗೂ ಆಲೋಚನೆ ಆಗಿದೆ, ಇಂಥದ್ದೊಂದು 4 ದಿವಸ ಬೇಕು ಭೂಲೋಕದಲ್ಲಿ. ಹಾಗಾಗಿ ದೇವರು ಏನು ಕೊಟ್ಟರು ಅದು ಹಾಗೆ ನಾವು ಅನುಭವಿಸಬೇಕು. ಮತ್ತೆ ಬಲ್ಲವರು ಹೇಳುವುದು ಕೇಳುವುದು ಕೇಳಿಲ್ವ ನೀನು? ಸ್ವರ್ಗ ನರಕ ಇಲ್ಲ, ಮೇಲಿಲ್ಲ ಕೇಳು ಜನಕ, ಎಲ್ಲ ಕಾಣಬೇಕು ಉಸಿರಿರೋ ಕೊನೆ ತನಕ. ಇಲ್ಲಿಯ ಎಲ್ಲ ಸ್ವರ್ಗ ನರಕ ಎಲ್ಲ ಅನುಭವಿಸಿ ಹೋಗ್ಲಿಕ್ಕೆ ಇಲ್ಲಿ ನಿನ್ನಲ್ಲಿ ಹೇಳ್ತೇನಲ್ಲ, ನನಗೆ ಹೊಡಿಬೇಕು. ಇಷ್ಟೆಲ್ಲ ಹೇಳಿದ್ದೇನೆ, ಯಾವಾಗ ಒಂದು ಹೂಂಗುಟ್ಟುವ ಸೌಂದರ್ಯ ನಾರಿ ಸಂತಾನಗಳಲ್ಲಿ ಹೇಳು. ಒಂದು ಕರ್ಮ ಅರ್ಥ ಆಗುದು ಹೇಳಿದ್ರೆ ಆಗ್ತಾರೆ ನಿಮ್ಗೆ. ಈಗ ಎಂತ ಹೇಳಿದೆ ಅಂತ ನನಗೆ ಒಂದು ಅರ್ಥ ಆಗುದಿಲ್ಲ. ಅಂದ್ರೆ ಮನುಷ್ಯನ ಜೀವನದಲ್ಲಿ ಅವ ಎಷ್ಟು ಸಂಪಾದನೆ ಮಾಡಿದ್ದಾನೆ, ಅವನ ಮನೆ ಎಷ್ಟು ದೊಡ್ಡದು, ಅವ ಬಂದ ವಾಹನ ಎಷ್ಟು ಕ್ರಯದ್ದು ಅಂತ ಯಾರು ಕೇಳುವುದಿಲ್ಲ. ಮನುಷ್ಯ ಹುಟ್ಟುವಾಗ ಅವನ ಜೊತೆಯಲ್ಲಿ ಎಷ್ಟು ಮಂದಿ ಬರ್ತಾರೆ ಹುಟ್ಟಿದ ಹಬ್ಬಕ್ಕೆ, ಅಷ್ಟೇ ಮಂದಿ ಅವ ಹೋಗುವಾಗ ಸಂಪಾದನೆ ಮಾಡಿದ್ರೆ ಸಾಕು. ಅವ ನಿಜವಾಗಿ ಬದುಕಿನಲ್ಲಿ ಏನಾದರೂ ಮಾಡಿದ್ದಾನೆ ಅನ್ನೋದು ಕ್ರಮ. ಈಗ ಅರ್ಥ ಆಯ್ತು. ಮತ್ತೆ ನನ್ನದ್ರಲ್ಲಿ ನನಗೆ ಧೈರ್ಯ ಇಲ್ಲ, ನೀವು ಬರುವುದು ಧೈರ್ಯ ಇಲ್ಲ. ಬರುವುದೂ ಇಲ್ಲ, ಬರುವುದೂ ಇಲ್ಲ. ಅದು ನನಗೆ ಮೊದಲೇ ಗೊತ್ತುಂಟಲ್ಲ, ಅದಕ್ಕೆ ಹೇಳಿ. ಆಯ್ತಾ, ಇದು ಯಾವಾಗಲಿನ ಹಾಗೆ ದೋಣಿ ನಡೆಸಿಕೊಂಡೇ ಇರುವುದಲ್ಲ. ಇವತ್ತು ಕತೆ ಇಲ್ಲ ಎಂತದ್ದು, ಇನ್ನು ಬರುವುದು ಮಳೆಗಾಲ. ಮಳೆಗಾಲ ಹೌದು ಅಂತಾದ್ರೆ ನಾವು ಮತ್ತೆ ದೋಣಿ ನಡೆಸುವುದಕ್ಕಾಗ್ತದ? ಆಗುವುದಿಲ್ಲ. ಅದಕ್ಕೆ ಏನಾದರೂ ಸಂಪಾದನೆ ಮಾಡಿಡಬೇಕು ಅಂತ ಇದು ಮಳೆಗಾಲದ ಸಂಪಾದನೆಗೆ ನಾನು ಬಂದದ್ದು. ಹೌದಾ? ಈ ಸಲವನ್ನು ನೀನು ಹಿಡಿಬೇಕು. ಹಿಡಿಯುವುದು ಹೇಗಾಗಬೇಕು? ಒಂದು 4 ಮಳೆಗಾಲಕ್ಕೆ ನಮಗೆ ಖರ್ಚಿಗೆ ತೊಂದರೆ ಇಲ್ಲದಷ್ಟು ಒಂದು ತಿರುಗಾಟ ಈ ಸಲ ಆಗಬೇಕು. ದೇವರು ಕೊಟ್ಟರೆ ಆಗಿತ್ತು. ದೇವರು ಕೊಟ್ಟರೂ ನನಗೆ ನಂಬಿಕೆ ಇಲ್ಲ, ಇವರೆಲ್ಲ ಮನಸ್ಸು ಮಾಡಿದ್ರೆ ಏನಾದರೂ ಹಾಗಾಗಿ ಇನ್ನು ತಡ ಮಾಡುವುದಲ್ಲ, ಮೆಲ್ಲ ದೋಣಿಯನ್ನು ಇಳಿಸಿ ಬಿಡಿ ನೋಡುವ ನದಿಗೆ. ಬಿಡಿ, ಹಾ ಹೋಗ್ಲಿ ಹೋಗ್ಲಿ. ಅದೇ 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 ಹೋಗಿ. ಅದೇ ಹಾ ಈಗ
ಒಂದು ಪಾಲ್ ಮಾಡ್ಲಿಕ್ಕೆ ಏನಿಲ್ಲ. ಮೀನು ನಾನು ತಗೊಂಡೋಗ್ತೇನೆ, ಮನೆಯಲ್ಲಿ ಅದನ್ನು ಸರಿ ಮಾಡ್ತೇನೆ, ಅದರಲ್ಲಿ ಉಳಿದದ್ದೆಲ್ಲ ನಿಮಗೆ ಕೊಡ್ತೇನೆ. ಎಂತ ಉಳಿದದ್ದೆಲ್ಲ ಎಂತ? ಅದರ ಒಳಗೆ ಎಲ್ಲ ಇರ್ತದೆ. ಅದೆಲ್ಲ ನಮಗೆ ಸಮಪಾಲ. ಹಾಗಾದ್ರೆ ಪಾಲ್ ಮಾಡುವ. ತಲೆ ನಿನಗೆ, ಪಾಲ ಇವನಿಗೆ, ಉಳಿದದ್ದು ಮಾತ್ರ ನನಗೆ ಸಾಕು. ಅದರಲ್ಲಿ ಎಂತ ಉಳಿದರೆ ನಮಗೆ ಹಾಗಾಗ್ಲಿಕ್ಕಿಲ್ಲ. ಎಲ್ಲವನ್ನು ಸಮಾನಾಗಿ ತುಂಡು ತುಂಡು ಮಾಡಿ ಆಗುದಿಲ್ಲ. ಒಂದು ಮೀನು ಸಿಕ್ಕಿದ್ದಷ್ಟೇ, ಅಷ್ಟು ಬೇಗ ಪಾಲ್ ಮಾಡಿಲ್ಲ. ನಾನೇ ಎಲ್ಲ ಬಿಟ್ಟಿದ್ದೇನೆ ಪುಣ್ಯಾತ್ಮ. ನಿನಗೆ ಎಲ್ಲಿಂದ ಹಿಡಿಯುವುದು? ಮತ್ತೆ ಎರಡು ಮಕ್ಕಳು ಮೀನಿನ ಹೊಟ್ಟೆಯಲ್ಲಿ. ಆಶ್ಚರ್ಯ, ಪರಮಾಶ್ಚರ್ಯ. ಈಗ ಇದ್ದ ಕಾರಣವೇ ಸಿಕ್ಕಿದ್ದು. ಹಾಗಾದ್ರೆ ಮೀನಿನ ಹೊಟ್ಟೆಯಲ್ಲಿ ಹೊಟ್ಟೆ ಇರುವುದು ನೋಡಿದ್ದೆ. ಮಕ್ಕಳು ಹೇಗೆ ಬಂದಿರಬಹುದು? ಬಹುಶಃ ನಮ್ಮಲ್ಲಿ ಹೇಳಿದ್ರೆ ನೀವು ಎಲ್ಲಿಗಾದ್ರೂ ಹೋಗಿದ್ದೀರಾ? ಇವುಗಳಿಗೆ ಅದೇ ತಲೆ. ಅಲ್ಲ, ನಾನು ಎಲ್ಲಿಗೆ ಹೋದರೂ ಮೀನಿನ ಹೊಟ್ಟೆಗೆ ಹೇಗೆ ಮಗು ಬರುವುದು ಪುಣ್ಯಾತ್ಮ? ಅದು ವಿಷಯ. ನಾನು ಕೇಳುವ ಪ್ರಶ್ನೆಗೂ ಅವ ಹೇಳುವ ಉತ್ತರಕ್ಕೂ ಒಂದಕ್ಕೊಂದು ಹೇಗೆ? ಬಹುಶಃ ಮಕ್ಕಳು ಆಟ ಆಡ್ಲಿಕ್ಕೆ ನದಿ ಬದಿಗೆ ಹೋಗುವಾಗ ಮೀನು ಬಳಸ್ತಂತ ತಿಂದಿದ್ರೆ ಸಬಾಸ್ ಕೊಡಬೇಕು. ನಾನು ಹಾಗೆ ಗೊತ್ತಿರಂತಂದ್ರೆ ನಾನು ಮಾತ್ರ. ನಿಮಗೆ ಮೀನಿನ ಸಿಪ್ಪೆ ತಿನ್ನಿಸಬೇಕು. ಮೀನಿನ ಮಾಂಸ ಒಂದು ತುಂಡು ಕೊಡಬಾರ್ದು. ಮೀನು ತಿಂದವರು ತಲೆ ಬುದ್ಧಿ ಚುರುಕಾಗಿರ್ತದೆ ಅಂತ ಲೆಕ್ಕ. ಸಣ್ಣ ಮಕ್ಕಳು ಆಟವಾಡುವಾಗ ಮೀನು ನುಂಗಿದ್ದು ಹೌದು ಅಂತಾದ್ರೆ ಹೊಟ್ಟೆ ಒಳಗೆ ಹೋದ ಮೇಲೆ ಇಷ್ಟು ಸಣ್ಣದಾದದ್ದು ಏನ? ಅಕ್ಕಿ ಮೂಗಿಗೆ ದಿಪ್ಪ ಬಿಡ್ತೇನೆ. ಆದ್ರೂ ಒಂದು ವಿಶೇಷ. ಹೌದು, ಜೀವ ಉಂಟು ಮಕ್ಕಳಿಗೆ. ಹೌದು. ಅನಿಸ್ತಾ ಇದ್ದ ಇದು ಒಟ್ಟಾರೆ ಸಮಸ್ಯೆ. ನಾವು ಮಗುವನ್ನು ಸಾಕೋಣ ಎನ್ನುವ ಹಾಗೆ ಹೇಳಿದ್ರೆ ಆಗುವುದಿಲ್ಲ. ಇಲ್ಲಿ ಚಕ್ರವರ್ತಿಗಳಿದ್ದಾರೆ, ಅವರಲ್ಲಿ ಒಂದು ಮಾತು ಹೇಳಿ ನಾನು ನಮ್ಮ ಬಿಡದಿಗೆ ಬರ್ತೇನೆ. ನೀವೆಲ್ಲ ಹೋಗಿ ಆಯ್ತಾ, ಅಲ್ಲಿ ಕಾದುಕೊಂಡಿರಿ. ನಾನೊಮ್ಮೆ ಅರಸರಲ್ಲಿಗೆ ಹೋಗಿ ಬರ್ತೇನೆ. ನಾನು ನಿಮ್ಮ ದಾಸ. ನಮ್ಮವ. ಹೌದು. ಬೆಸ್ತರಾಧಿಪ. ಹೌದು. ನಾನು ಈಗ ಮಳೆಗಾಲಲ್ವ, ಮತ್ತೆಂತ ಸಾಯಿ ಇಲ್ಲಿಗೂ ಏನೂ ಇಲ್ಲ. ಸಮುದ್ರದಲ್ಲಿ ಕುಡಿಯುವಂತ ಹೇಳಿದ್ರು ಉಪ್ಪು ನೀರು. ಯಾಕಂದ್ರೆ ನಾನು ಇತ್ತೀಚೆಗೆ ಸ್ವಲ್ಪ ಸಣ್ಣದಾಗಿ ಮೊದಲು ಸ್ವಲ್ಪ ದಪ್ಪಾಗಿದ್ದೆ. ಬಂದದ್ದೇನೆಲ್ಲ ಬುದ್ಧಿ. ಯಾವಾಗಲಿನ ಹಾಗೆ ಇವತ್ತು ದೋಣಿಯನ್ನು ನಡೆಸುತ್ತಾ ಮೀನನ್ನು ಹಿಡಿಯೋಣ ಎನ್ನುವ ಹಾಗೆ ಕಡಲಿಗೆ ನಮ್ಮ ನದಿಗೆ ಇಳಿದೆವು. ಹೌದು, ಬಲೆ ಬೀಸಿದೆವು. ಬಲೆಗೊಂದು ಮೀನು ಬಿತ್ತು. ಒಂದೇ ಮೀನು, ಬಹಳ ದೊಡ್ಡದಿತ್ತು ಮೀನು. ಅದನ್ನು ಇನ್ನೇನು ಕತ್ತರಿಸಿ ಪಾಲು ಮಾಡುವಂತ ಕತ್ತರಿಸಿದ್ದೇ ಕದ. ಎರಡು ಮಕ್ಕಳು ಮೀನಿನ ಹೊಟ್ಟೆಯಲ್ಲಿ. ನನ್ನ ಎರಡು ಮಕ್ಕಳು. ಹೌದು, ನೋಡಿ ಇದುವೆ ನೋಡಿ. ರಾಣಿಯ
ಜೀವನದನ್ನು ಯಾರಿಂದಲೂ ತಪ್ಪಿಸುವುದಕ್ಕೆ ಸಾಧ್ಯ ಇಲ್ಲ ತಾನೆ. ನಮ್ಮ ಜೀವನದಲ್ಲಿ ಇಂಥದ್ದೊಂದು ಘಟನೆ ಗಳಿಸಬೇಕು ಅಂತ ವಿದ್ಯೆ ಸಂದರ್ಭವೇ ಆದರೆ ನಮ್ಮ ಮಕ್ಕಳು ಅದನ್ನು ತಪ್ಪಿಸುವುದಕ್ಕೆ ಸಾಧ್ಯವೇ ಇಲ್ಲ. ಬರ್ದವರೇ ಹಾಗೆ ಬರ್ತಿದ್ದಾರೆ, ಇನ್ನು ತಿದ್ದಿ ಪ್ರಯೋಜನ ಇಲ್ಲ ಇದ್ದಾರೆ. ನೋಡಿದೆಯಾ ಗಂಡು ಮಗುವಿನ ಮುಖವನ್ನು? ಸೂರ್ಯ ಚಂದ್ರನ ಓದಷ್ಟು ತೇಜಸ್ಸುಗಳು ಇವನ ಮುಖದಲ್ಲಿ ಪ್ರಜ್ವಲಿಸುತ್ತಾ ಇದೆ. ಮತ್ತೆ ಹಾಸ್ಯ ಮಾಡುತ್ತಾರೆ, ತಾಂಡವಾಡ್ತಾರೆ. ಮತ್ಸ್ಯದ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಈ ಮಗುವಿಗೆ ಮತ್ಸ್ಯರಾಜ ಅಂತ ಹೆಸರನ್ನಿರಿಸಿದ್ದೇವೆ. ಮಗನಿಗ ಈ ಗಂಡು ಮಗುವನ್ನು ನಾನೇ ಸಾಕುವುದು. ಆಯ್ತು ಬುದ್ಧಿ. ನನ್ನವಳ ಆಲಯಕ್ಕೆ ಈ ಗಂಡು ಮಗುವನ್ನು ಕಳುಹಿಸುತ್ತೇನೆ. ಮಹಾರಾಜರು ಒಳ್ಳೆಯವರು, ಎರಡು ಮಾತು ಒಪ್ಪಿಗೆ ಬೇಕು ಅಂತ ಹೇಳ್ತಾರೆ. ಒಳ್ಳೆ ಇದು ಇಲ್ಲ. ಯಾಕಂದ್ರೆ ನಮ್ಮ ದೊರೆಗಳ ಹಾಗೆ ಅವರಿಗೆ ಮಕ್ಕಳನ್ನು ನೋಡಿದ್ರೆ ಏನು ಸ್ವಾಮಿ ನೀವು ನಿಮ್ಮೊಳಗೆ ಕೂಗುತ್ತಿರು? ಆಗಲ್ಲ. ನಮ್ಮ ದೊರೆಗಳಿಗೆ ಮಕ್ಕಳನ್ನು ನೋಡಿದ್ರೆ ಬಹಳ ಪ್ರೀತಿಯಿಂದ ನನಗೆ ಮಕ್ಕಳ ಮೇಲೆ ಪ್ರೀತಿ. ಹೌದು. ಹಾಗಾಗಿ ಮಕ್ಕಳನ್ನು ಅವ್ರು ಸಾಕ್ತಾರೆ ಅಂತ ನಮಗೊಂದು ಸಂತೋಷ ಆಗ್ತದೆ. ಹಾಗಂತೇಳಿ ಆ ಪ್ರೀತಿಯಿಂದ ನೀವು ವಂಚಿತರಾಗಬಾರದು. ಇಲ್ಲ ಸಂಸಾರದಲ್ಲಿ ಮದುವೆಯಾದರೂ ಒಂದು ಮಗುವಿನ ಮುಖವನ್ನು ಕಾಣಲು ಏನು ಮಾಡೋದು? ಕರ್ಮಣ್ಯವಾಗಿ ಕಾಲಕ್ಷಿ ಮಾಮೂಲೇಶ ಕದಾಚನ ಪ್ರಯತ್ನ ಪಡ್ತಾ ಇದ್ದೇನೆ. ಫಲ ಭಗವಂತನಿಗೆ ಬಿಟ್ಟದ್ದು. ಕೊಡುವಾನು ದೇವರು ಕೊಟ್ಟ. ಹಾಗಂತ ಹೇಳಿ ನೀವು ದುಃಖಿಸಬೇಡಿ, ಪ್ರಯತ್ನದಲ್ಲೇ ನಿರತರಾಗಿ. ಅಷ್ಟರೊತ್ತಿಗೆ ನೋಡಿದರ ಈ ಹೆಣ್ಣು ಮಗುವಿನ ಮುಖವನ್ನು, ಈ ಹೆಣ್ಣು ಮಗುವಿನ ತನುವಿನಿಂದ ಕಂದ ಹೊರಡುತ್ತಾ. ಹಾಗಾಗಿ ಈ ಹೆಣ್ಣು ಮಗುವಿಗೆ ಮತ್ಸ್ಯಗಂಧಿನಿ ಎಂದು ಕರೆಯುತ್ತಿದ್ದೇನೆ. ಈ ಹೆಣ್ಣು ಮಗುವನ್ನು ಮತ್ಸ್ಯಗಂಧಿನಿ ಮನೆಯಲ್ಲೇ ಸಾಕಬೇಕು. ಹೇಗೆ ಸಾಕಬೇಕು? ನಿಮ್ಮ ಮಗಳ ಹಾಗೆ ನಿಮ್ಮ ನಂತನೆಯ ತೆರದಿ ನೀನು ಇವಳನ್ನು ಸಾಕಿಕೊಂಡು ಬರಬೇಕು. ಈಗ ಮತ್ಸ್ಯಗಂಧ ಇಲ್ಲ. ಈ ಮತ್ಸ್ಯಗಂಧಿನಿಯನ್ನು ನಿಮ್ಮ ಮಗಳ ಹಾಗೆ ಸಾಕಿದ್ರೆ ನೀವು ಲೋಕಮಾನ್ಯರಾಗ. ಆಯ್ತಾಯ್ತು, ಲೋಕಮಾನ್ಯಕ್ಕೆ ಹೋಗ್ಬೇಕು ಮತ್ಸ್ಯಗಂಧಿ. ಆಯ್ತು ಅಲ್ಲಿ ಲೋಕಮಾನ್ಯ ಹೋಗೋದು ಹೀಗೆ ಹೋಗುದೆ. ಏನು ನನಗೆ ಅರ್ಥ ಆಗುದಿಲ್ಲ ಅಂತ ಭಾವಿಸಿದ್ರೆ ಸುಮ್ಮನೆ ಮಾತಿಗೆ ಗೊತ್ತಾಯ್ತು. ನೀವು ಮಾತಿಗೆ ಹೇಳಿ ಹಾಗಂತ ಹೇಳಿ ನೀವು ಬೇಸರಿಸಬೇಕು. ಇಲ್ಲ, ಮಗು ಕೊಟ್ಟು ನಿಮ್ಮನ್ನು ಹಾಗೆ ಕಳಿಸ್ತೇನೆ ಅಂತ ನೀವು ತಿಳಿದುಕೊಳ್ಬಾರ್ದು. ಈ ಮಗುವಿನ ಭದ್ರತೆಗೆ ಏನೆಲ್ಲ ಬೇಕೋ ಅದನ್ನು ನಾನು ಕಲ್ಪಿಸಿಕೊಡುವವನಿದ್ದೇನೆ. ಎಷ್ಟು ಬೇಕು, ಏನು ಬೇಕು, ಎಲ್ಲಿ ಬೇಕು ಅಂತ ನಮ್ಮವರಲ್ಲಿ ಕೇಳಿ. ನಾನು ಲೆಕ್ಕ ಹಾಕಿದ್ದೇನೆ. ನಮ್ಮ ಮಹಾರಾಜರು ಅವರ ಕೈ ಅಂತ ಹೇಳಿದ್ರೆ ಕೊಟ್ಟ ಕೈ ಇದದು ಕೊಡುವ ಕೈ, ಕೊಡುವ ಕೈ, ಆ ಮಗುವಿಗೆ ಏನೆಲ್ಲ ಬೇಕು ಅದನ್ನು ನಾನು ಕಲ್ಪಿಸಿ. ಆ ಮಗುವಿಗೆ ಮಾತ್ರ ಮತ್ತೆ ಯಾರಿಗೆ ಬೇಕು? ಅಲ್ಲ, ಮಗುವಿನ ಅಪ್ಪನಿಗೆ ಸಾಕುದಂತೆ ಸಾಕುದಂತೆ ಅಲ್ಲ, ಅದು ಇನ್ನು ತಂದೆ. ಆಗಲಿ. ಯಾವುದಾದ್ರೂ ತಂದೆ ನಿಮಗೆ ಏನೂ ಕೊಡುವುದಿಲ್ಲ ಅಂತ ಬೇಸರಿಸಬೇಕು. ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುವುದಕ್ಕೆ ಬೇಕಾಗಿ ಏನೆಲ್ಲ ಬೇಕು, ಧನ ಕನಕಾದಿಗಳನ್ನು ಕನಕ ಬೇಕು. ಕನಕ ನಮ್ಮಲ್ಲಿ ಬೇಕಾಗುತ್ತೆ. ಹಣವನ್ನು ಕೊಡುವವರಿಗೆ ಎಷ್ಟು ಬೇಕು ಅಂತ ನಮ್ಮವರಿಗೆ ನಿಮ್ಮಲ್ಲಿ ಅಲ್ಲ, ನಮ್ಮ ಭಂಡಾರದ ಒಬ್ಬ ವ್ಯಕ್ತಿ ಇದ್ದಾನೆ. ಭಂಡಾರವನ್ನು ನೋಡಿಕೊಳ್ಳುವಂತ ಅವನೇ ಕೊಡು. ನಿಮ್ಮಲ್ಲಿ ಇದ್ರು ಕಟ್ಟಿಗೆ ಅವರಲ್ಲಿ ಅದೆಲ್ಲ ನನ್ನಲ್ಲಿ. ಅಂತೂ ಮತ್ಸ್ಯರಾಜರನ್ನು ನನ್ನಲ್ಲಿ ಏರಿಸಿಕೊಂಡೆ. ಮುಂದೆ ಇವರಿಗೆ ನನ್ನ ಮತ್ಸ್ಯರಾಜ್ಯವನ್ನು ಬೆಳವಣಿಗೆಯಾಗಿ ಕೊಡುವ ಪ್ರತಿ ಅವನು ನನ್ನ ಹಾಗೆ ಪ್ರಜಾ ರಕ್ಷಕನಾಗಿ, ಪ್ರಜಾ ಚಿಂತಕನಾಗಿ, ಪ್ರಜಾ ಪರಿಪಾಲಕನಾಗಿ ಬೆಳೆಯಬೇಕು ಎನ್ನುವುದೇ ನನ್ನ ಆಶಯ. ಲೋಕ ಸಮಸ್ತ ಸುಖಿನೋ. ನೋಡಿದ್ರಾ? ಮಹಾರಾಜರು ನನ್ನ ಕೈಗೆ ಹೆಣ್ಣು ಮಗುವನ್ನು ಕೊಟ್ಟರು. ಅವರಿಗೂ ತಲೆಗೆ ಹೋಗಿದೆ. ಹೆಣ್ಣು ಮಕ್ಕಳನ್ನು ಸಾಕುವುದಕ್ಕೆ ಅಷ್ಟು ಸುಲಭ ಇಲ್ಲ. ಮತ್ತೆ ಅದು ಕಷ್ಟ ಉಂಟು. ಅದೊಂದು ಹೊಣೆಗಾರಿಕೆ ಅಂತ ಹೇಳಿದ್ರೆ ಸುಮ್ಮನೆ ಆಗುದಿಲ್ಲ. ಅದಕ್ಕೆ ನನ್ನ ಯೋಗ್ಯತೆಯನ್ನು ತಿಳಿದು ನನಗೆ ಕೊಟ್ಟದ್ದು. ನಾನು ಬಿಟ್ಟೇನ
ಆ ಮಗುವನ್ನು ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಅವರ ಮನಸ್ಸಿನಲ್ಲಿ ಇರಬಹುದು ಹೆಣ್ಣು ಮಗು ಅಲ್ವಾ ಎನ್ನುವ ತಾತ್ಸಾನ ಭಾವನೆ. ಬೆಳೆಸ್ತೇನೆ ನಾನು ಈ ಮಗುವನ್ನು, ನಾನು ಬೆಳೆಸ್ತೇನೆ. ಹೇಗೆ ಬೆಳೆಸ್ತೇನೆ? ಮುಂದೆ ಇವಳಿಂದವಾಗಿ ನನ್ನ ವಂಶದ ಕೀರ್ತಿ ಚಕ್ರವರ್ತಿ ಪೀಠದಲ್ಲಿವರೆಗೂ ಹೋಗಬೇಕು. ಹಾಗೆ ಬೆಳೆಸ್ತೇನೆ. ಹೆಣ್ಣು ಮಕ್ಕಳೆಲ್ಲ ಸಾಧನೆ ಮಾಡಿದ್ರೆ ಯಾವ್ದ್ಯಾವ್ದೆಲ್ಲ ಕಲಿತಾರೆ ಅಂತ ಗೊತ್ತಿಲ್ಲ ಇವರಿಗೆ. ನನ್ನ ಮಗಳಿಗೆ ಕಲಿಸ್ತೇನೆ, ದೋಣಿ ನಡೆಸೋದು ಕಲಿಸ್ತೇನೆ, ಮೀನು ಹಿಡಿಯುವುದು ಕಲಿಸ್ತೇನೆ. ಇವಳ ಯೋಗ್ಯತೆಯಿಂದಲಾಗಿ ನಾನು ಕೂತು ತಿನ್ನಬೇಕು ಅಷ್ಟು ಕಲಿಸ್ತೇನೆ. ಆದ್ರೆ ಒಂದು ಮಕ್ಕಳಿಗೆ ಹೆಸರು ಬೇಡ. ಅವರು ಹೇಳಿದ್ರು ಮತ್ಸ್ಯಗಂಧ, ನಾನು ಇಲ್ಲಿ ಆದ್ರೂ ಮತ್ಸ್ಯಗಂಧ ಅಂತ ಹೇಳಿದ್ರೆ ನಮ್ಮವರು ಇದು ಹೇಳಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಮೀನಿನ ವಾಸನೆ ಸಾಕ್ತದೆ. ಹಾಗಾದ್ರೆ ಅದಾಗುವುದಿಲ್ಲ. ಹೆಸರೊಂದು ಬೇರೆ ಬೇಕು. ಮಗುವಿನ ಮುಖವನ್ನು ನೋಡುವಾಗಲೇ ಇದು ಬಹಳ ಸತ್ಯದ ಮಗು ಅಂತ ಅರ್ಥ ಆಯ್ತು. ಯಾಕಂದ್ರೆ ಇಲ್ಲದಿದ್ರೆ ಮೀನಿನ ಹೊಟ್ಟೆಯಲ್ಲಿ ನೀವು ಅದು ಹೇಳ್ತೀರಿ ಸ್ವಾಮಿ, ಕೆಲವು ಮಕ್ಕಳು ತಾಯಿಯ ಹೊಟ್ಟೆಯಲ್ಲಿ ಬದುಕುವುದಿಲ್ಲ ಅಂತ, ಇದು ಮೀನಿನ ಹೊಟ್ಟೆಯಲ್ಲಿ ಬದುಕಿದಂತಿದೆ. ಹಾಗಾದ್ರೆ ಇದು ಸತ್ಯದ ಮಗು ಹೌದೇ ಹೌದು. ಹಾಗಾದ್ರೆ ಸತ್ಯದ ಮಗುವಾದ ಕಾರಣ ಸತ್ಯವತಿ ಎನ್ನುವ ಹಾಗೆ ಹೆಸರಲ್ಲಿದೆ. ಈ ಮಗುವನ್ನು ಸಾಕ್ತೇನೆ, ಎಲ್ಲಿಯವರೆಗೆ ಸಾಕ್ತೇನೆ ಎನ್ನುವಂತ ನಿರೀಕ್ಷೆಯಲ್ಲಿ ಓಹೋ, ನಿಮಗೆ ಪರಿಮಳ ಬರ್ತಾ ಉಂಟಾ? ವಾಸನೆ ಬರ್ತಾ ಉಂಟಾ? ಎಲ್ಲ ಹಾಗೆ ವಾಸನೆ ನೀವು ತಿನ್ನುವುದಿಲ್ಲ ಅಲ್ಲ? ತಿಂದು ನೋಡಿ, ನಿಮಗೆ ಪರಿಮಳ ಮೀನು ವಾಸನೆ. ಹಾಗಾಗಿ ನನಗೆ ಮತ್ಸ್ಯಗಂಧಿ ಎನ್ನುವ ಹಾಗೆ ಹೆಸರಿಸಿದ್ದು. ಮಾತ್ರವಲ್ಲ, ನನ್ನ ಅಪ್ಪನ ಸತ್ಯಕ್ಕೆ ನಿಷ್ಠೆಗೆ ನಾನು ಸಿಕ್ಕಿದ ಕಾರಣ ಸತ್ಯವತಿ ಎನ್ನುವ ಹಾಗೆ ನನ್ನನ್ನು ಕರೆಯುವುದು. ನಮ್ಮ ಕುಲಕ ಸುತ್ತು ಮೀನು ಹಿಡಿಯುವುದು, ಮತ್ತೆ ನಾವು ವಾಸನೆ ಬಂದ ಮತ್ತೆ ಭಯ ನೋಡಬೇಕು ಅಲ್ವಾ? ದಿನ ಇಡೀ ಮೀನಲ್ಲಿ ಇರುವುದು. ಹಾಗಂತ ಹೇಳಿ ಮೀನು ಹಿಡಿದಾದ್ಮೇಲೆ ನಮಗೆ ಕೆಲಸ ಇರುವುದಿಲ್ಲ. ಆ ಹೊತ್ತಿನಲ್ಲಿ ಮಾತ್ರ ನಾವೇ ನಡೆಸುವಂತಹ ಕೆಲಸ ಇಲ್ಲ. ಸಂಪಾದನೆ ಮೀನು ಹಿಡಿಯೋದ್ರಲ್ಲಿ ಮಾತ್ರ. ಇದು ನಮ್ಮ ಧರ್ಮಾರ್ಥವಾಗಿ ಸಮಾಜ ಸೇವೆ. ಈ ಯಮುನೆ ನದಿ ತಟದಲ್ಲಿ ಯಾರೆಲ್ಲ ಸಾಗುವವರಿದ್ದಾರೆ ಅವರನ್ನೆಲ್ಲ ಸಾಗಿಸುವಂತಹ ಕೆಲಸವನ್ನು ಮಾಡಬಹುದು ನಾವು. ಹಾಗಾಗಿ ಒಂದು ಸುತ್ತು ಹೋಗಿ ಬಂದಿದ್ದೇವೆ. ಇನ್ನೊಂದು ಸುತ್ತು ಬರುವವರೆಗೆ ನಾನು ಕರ್ಕೊಂಡು ಹೋಗ್ತೇನೆ. ನೀವು ಬನ್ನಿ, ನೀವು ಬನ್ನಿ.
ಸ್ವಲ್ಪ ತಾಡು. ಈ ನದಿಯನ್ನು ಕ್ರಮಿಸುವುದಕ್ಕೆ ಬೇಕಾಗಿ ನೀರು ನಡೆಸುತ್ತಿರುವಂತಹ ನಾವಿಯನ್ನು ಏರಿಗೂ ಬರುತ್ತಾ ಇದ್ದೇನೆ. ಮಧ್ಯಪಥಕ್ಕೆ ಬಂದಾಗಲೇ ನಿಲ್ಲಿಸಿದೆ. ಆ ಕ್ಷಣ ನಿನ್ನ ಮುಖಾವಲೋಕನ ಮಾಡಿದೆ, ನೋಡಿದೆ, ನೋಡಿದೆ, ಬೇಕು ಬೇಕು ಅಂತ ಅನ್ನಿಸಿದೆ ನಿಮಗೆ. ನಾನೇನು ಸಾಮಾನ್ಯನಲ್ಲ, ನಾನು ಪಲಾಶನ ಮುನಿ ಇದ್ದೇನೆ. ಹೌದು, ಎಲ್ಲವಕ್ಕೂ ಕೂಡ ಚೈತನ್ಯ ಸ್ವರೂಪ ಇರುವುದೇ ಪ್ರಕೃತಿ. ಪ್ರಕೃತಿಯನ್ನು ಬಿಟ್ಟು ಯಾವುದೇ ಜೀವಿಗಳಿಗೆ ಬದುಕುವುದಕ್ಕೆ ಸಾಧ್ಯ? ಪ್ರಕೃತಿಯನ್ನು ಹೊಂದಿಕೊಂಡೇ ಮಾನವನು ಬದುಕಬೇಕು. ಈಗ ಪ್ರಕೃತಿಯ ಪೂರಕವಾಗಿ ವರ್ತಿಸುತ್ತಾ ಉಂಟು. ಬೇಕು ಇರುವುದಕ್ಕೆ ಕಾರಣ ಈ ಪ್ರಕೃತಿ ಪ್ರೇರೇಪಿಸ್ತಾ ಉಂಟು, ನೀರು ಬೇಕು ಅಂತ. ಹೌದೇ? ಹೌದು, ಅದಂತರವಾಗಿ ಹೇಳ್ತಾ ಉಂಟು. ಇನ್ನು ಮುಂದಕ್ಕೆ ಲೋಕಶಾಂತಿಗಾಗಿ, ಲೋಕದ ನೀತಿಯನ್ನು ಸರಿಪಡಿಸುವುದಕ್ಕೆ ಬೇಕಾಗಿ, ನೇರ್ಪು ಮಾಡುವುದಕ್ಕೆ ಬೇಕಾಗಿ ಒಂದು ವಿಶೇಷವಾದ ಜೀವನ ನಡೆಸಬೇಕಿದ್ರೆ ಸತ್ಸಂತಾನ ಬೇಕು ಅಂತ. ನೀನು ನಮ್ಮನ್ನು ನಂಬಿ ಸೇರಿದರೆ ಉನ್ನತವಾದಂತಹ ಸತ್ಸಂತಾನವನ್ನು ನಿನಗೆ ನನ್ನ ಮೂಲಕವಾಗಿ ಒದಗಿಸಿಕೊಡ್ತೇನೆ. ಈ ನಾವೇನು ನಡೆಸುವಂತಹ ಕೆಲಸವನ್ನು ಮಾಡುತ್ತಾ ಇದ್ದೇವೆ. ನಾವೇ ನಡೆಸುವಂತಹ ಲಕ್ಷ್ಯವನ್ನು ಬಿಟ್ಟರೆ ಬೇರೆ ಯಾವ ಲಕ್ಷ್ಯವೂ ನನಗಿಲ್ಲ. ಆದರೆ ನಾವೇನು ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಅರ್ಥ ಪದದಲ್ಲಿ ನನ್ನನ್ನು ನಿಲ್ಲಿಸಿ ಮಾತನಾಡಿಸುವುದಕ್ಕೆ ತೊಡಗಿದ್ದೀನಿ. ನಿಜ, ನನ್ನನ್ನು ಒಡಗೂಡಬೇಕು ಎನ್ನುವ ಹಾಗೆ ಹೇಳಿದಿ. ಹೌದು ಮುನಿಗಳೇ, ನಾನೊಂದು ಮಾತನ್ನು ಕೇಳಲಿ. ಬೆಸ್ತ ಕನ್ಯೆಯಾದಂತಹ ನಾನು, ಮದುವೆಯಾಗದ ಹೆಣ್ಣೋರ್ವಳು ನಾನು. ಈ ಹೊತ್ತಿನಲ್ಲಿ ದೋಣಿ ಇಳಿದು ನಾನು ಕೈಯಲ್ಲಿ ಒಂದು ಮಗುವನ್ನು ಹಿಡಿದುಕೊಂಡು ಹೋದರೆ ನಾಳೆ ಪ್ರಾಪಂಚಿಕರೆಲ್ಲ ಏನು ಹೇಳಿದ್ದಾರೆ, ಲೋಕದ ಅಪವಾದಕ್ಕೆ ನಾನು ಒಳಗಾಗಿದ್ದೇನೆ. ಮಾತ್ರವಲ್ಲ, ಮದುವೆಯಾಗದ ಕನ್ಯೆ ನಾನು ಇದ್ದೇನೆ. ಕನ್ಯೆಯಾದಂತಹ ನನ್ನನ್ನು ನೀವು ಒಳಗೂಡಿದಿರಿ ಎಂದಾದರೆ ಖಂಡಿತವಾಗಿ ನನ್ನ ಕನ್ಯತ್ವ ಎನ್ನುವುದು ಉಳಿಯುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುವುದು ಒಂದೇ, ಕನ್ಯೆಯಾದಂತಹ ನನ್ನನ್ನು ನೀವು ಒಳಗೂಡಬೇಕು ಎನ್ನುವ ಹಾಗೆ ಮನ ಮಾಡಬಾರದು. ನೀವೇ ಮನ ಮಾಡಬಾರದು.
ಚಿಂತೆಯೂ ಬೇಡ. ಯಾವುದು ಯಾವ ಕಾಲಕ್ಕಾಗಬೇಕು ಎನ್ನುವುದು ವಿಧಿಯ ಸಂಕಲ್ಪ. ವಿಧಿ ಸಂಕಲ್ಪವನ್ನು ಮೀರಿ ಯಾವನೇ ವರ್ತಿಸಕೂಡದು, ವರ್ತಿಸಲಾರದು, ವರ್ತಿಸಬಾರದು. ಆದರೆ ನನ್ನನ್ನು ಒಡಗೂಡಿದ ಪರಿಣಾಮವಾಗಿ ಲೋಕದ ಅಪವಾದಕ್ಕೆ ಗುರಿಯಾಗಬೇಕು. ಅಪವಾದ ನಿನಗೆ ಭಯ ನಿನಗೆ? ಹೌದು. ಸಂತೋಷ. ಯಾವನಿಗೆ ಜನರ ಬಗ್ಗೆ ಕಾಳಜಿ ಇರುವೋ, ಜನಾಪವಾದಕ್ಕೆ ಹೆದರುವುದಿರುವೋ ಅವನು ಬದುಕುವುದಕ್ಕೂ ಕಷ್ಟ. ಬದುಕು ಸುಗಮವಾಗಿ ಸಾಗಬೇಕಿದ್ರೆ ಜನರ ಮಾತುಗಳನ್ನು ಕೇಳಬೇಕು, ಟೀಕೆ ಟಿಪ್ಪಣಿಗಳನ್ನು ಆಲಿಸಬೇಕು, ನೃತ್ಯ ರೀತಿ ರಾಜಭಾವನೆ ನಡೆಸಬೇಕು. ಜನಾಪವಾದ ಕೊಡಲಾರದು. ಆಮೇಲೆ ಕನ್ಯಕ್ಕೂ ಜಾರದಿರುವಂತಹ ಭಯ. ನನ್ನನ್ನು ಒಡಗೂಡಿದ ಪಕ್ಷದಲ್ಲಿ ನಿನ್ನ ಯಾವುದೇ ಕಾರಣಕ್ಕೂ ಕನ್ಯಕ್ಕತ್ವ ಜಾರದ ಹಾಗೆ ಮಗುವನ್ನು ಪಡೆದ ನಂತರ ಕನ್ಯಕ್ಕೂ ಪುನಃ ಒದಗಿಸಿಕೊಡ್ತೇನೆ. ಒದಗಿಸಿಕೊಡುತ್ತೀನಿ. ಹೌದು. ಆದರೆ ಒಂದು ನನಗೆ ಒಂದು ಅನುಮಾನ. ಏನು? ಈ ಹೊತ್ತಿನಲ್ಲಿ ಬೆಸ್ತಕನ್ಯಾದಂತಹ ನಾನು ನನ್ನ ಮೈಯಿಂದ ಬರುವಂತಹ ದುರ್ಗಂಧ ಯಾರು ಕೂಡ ಹತ್ತಿರ ಬರುವುದಕ್ಕೂ ತಿಳಿಸುತ್ತಾರೆ. ಅಂಥದ್ರಲ್ಲಿ ಮುನಿಗಳಾದಂತಹ ನೀವು ನನ್ನನ್ನು ಒಡಗೂಡುವುದಂದ್ರೆ ಹೇಗೆ ಮುನಿ? ನೋಡು, ದುರ್ಗಂಧ ಏನು ಗಂಧಗಂಧವೇ ಇರಲಿ. ದುರ್ಗಂಧ ಅದು ಎನ್ನುವುದು ಸುಗಂಧ. ನಿನ್ನ ಶರೀರ ಬರುವಂತಹ ಯಾವುದೇ ಆ ವಾಸನ ಎನ್ನುವುದು ದುರ್ಗಂಧ ಹೋಗಿ ಸುಗಂಧ ಯೋಜನ ಪರ್ಯಂತ ವ್ಯಾಪಿಸುವಂತಹ ಸುಗಂಧವನ್ನು ನಿನ್ನ ಶರೀರಕ್ಕೆ ಒದಗಿಸಿಕೊಡುತ್ತೇನೆ. ನೋಡಿ ಅದರ ಪರಿಣಾಮ ಪರಿಣಾಮವಾಗಿ ಹೆಸರು ಈ ಮೊದಲು ಮತ್ಸ್ಯಗಂಧಿ, ಸತ್ಯವತಿ, ಯೋಜನಗಂಧಿ ನೀರು. ಇನ್ನು ಮುಂದೆ ನಾವು ಯೋಧನಾಗಬೇಕು. ಇನ್ನೊಂದು ಮುನಿಗಳಿಗೆ ನಾವೀಗ ನಾವೇನು ನಡೆಸುವಂತಹ ಸಂದರ್ಭದಲ್ಲಿ ಮಧ್ಯಪದದಲ್ಲಿದ್ದೇವೆ. ಈ ಹೊತ್ತಿನಲ್ಲಿ ನಾವು ಒಳಗೊಳ್ಳುವುದನ್ನು ಪ್ರಾಪಂಚಿಕತೆ ಏನಾದರೂ ನೋಡಿಬಿಟ್ಟರೆ ನದಿ ಆ ದಡವಲ್ಲ ಈ ದಡವು ಮಧ್ಯ ಇದು ದ್ವೀಪ. ನಾವು ಒಳಗೊಡುವುದು ಇನ್ನೊಬ್ಬರು ಕಾಣಬಾರದು. ಅದು ನಮ್ಮ ದೇಶೀಯ ಸಂಸ್ಕೃತಿಗಳು. ಪರಪುರುಷರನ್ನು ಕಾಣಲೇಬಾರದು. ಅದಕ್ಕಾಗಿ ನನ್ನ ತಪಸ್ಸಿದ್ಧಿಯ ಪ್ರಭಾವದಿಂದ ಈ ದ್ವೀಪದಲ್ಲಿ ಕತ್ತಲೆ ಆವರಿಸುವಂತೆ ನಿರ್ಮಾಣ ಮಾಡ್ತೇನೆ. ಅದು ಮುನಿಗಳೇ, ಒಡಗೂಡಿದರೆ ಪರಿಣಾಮವಾಗಿ ಮಗುವನ್ನು ಜನಿಸಿತು. ಜನಿಸಿದ ಕ್ಷಣವೇ ಮಗುವಾಗಿದ್ದವನು ಬೆಳೆಯುತ್ತಾ ಇದ್ದಾನೆ. ಕಾಯಪಾಪದನಾಗಿ ಬೆಳೆದು ನಿಂತಿದ್ದಾನೆ. ಕಾಲಿಗೆ ಬಂದು ಕೊಡಬಟ್ಟು ನಮಸ್ಕರಿಸುತ್ತಿದ್ದಾನೆ. ನಮಸ್ಕಾರ ಏನು ಹೇಳಿದ? ಕಷ್ಟಕಾಲ ಬಂದಾಗ ಸ್ಮರಿಸಿಕೊಂಡಾಗಿ ಅಂದ್ರೆ ಈಗ ಇಲ್ಲಿಗೆ ಹೋಗ್ತಾ ಇದ್ದೇನೆ. ತಪಸ್ಸಿಗೆ ತೆರಳು. ಬಸ್ಸಿಗೆ ತೆರಳುತ್ತಾ ಇದ್ದೇನೆ. ಕರೆಯುವುದಕ್ಕೊಂದು ಹೆಸರು ಬೇಕಲ್ಲ. ಇನ್ನು ಮುಂದಕ್ಕೆ ಅವನನ್ನು ವ್ಯಾಸ ಎಂದು ಕರೆಯಿರಿ. ಮನೆ ವ್ಯಾಸ. ಜೊತೆಯಲ್ಲಿ ಅವನ ಶರೀರ ಕಪ್ಪಾಗಿದೆ, ಆದ್ದರಿಂದ ಕೃಷ್ಣ ಅಂತ ಹೇಳಿಕೊಳ್ಳಿ. ಶರೀರ ಕಪ್ಪಾಗಿರುವ ದ್ವೀಪದಲ್ಲಿ ಜನಿಸಿದ ಕಾರಣ ದ್ವೈಪಾಯನ ಅಂತ ಹೇಳಿ ಕೃಷ್ಣ ದ್ವೈಪಾಯ. ಕೃಷ್ಣ ದ್ವೈಪಾಯನ ವ್ಯಾಸ ಎಂದು ಕರೆಯಿರಿ. ತಪಸ್ಸು ಮಾಡ್ತಾ ಇರಲಿ, ಲೋಕಶಾಂತಿಯನ್ನು ಬಯಸ್ತಾ ಇದ್ದಾನೆ. ಸರಿ. ಕಷ್ಟ ಕಾಲದಲ್ಲಿ ಮನವರಿಕೆ ಮಾಡಿಕೊಂಡಾಗ ಅಮ್ಮ ಎಂದು ಬಯಸಿದಂತೆ ಬರ್ತಾನೆ. ಸರಿ. ಒಂದು ಏನು? ಈಗ ಯೋಚನೆ ಮಾಡಿದ ರೀತಿಯಲ್ಲಿ ನಾವು ಇರಬೇಕಾದ ಯಾಕಾಗಿ ನಮಗಾಗಿ ಅಲ್ಲ, ಸ್ವಾರ್ಥಕ್ಕಾಗಿ ಅಲ್ಲ. ಇದು ಮುಂದೆ ಭವಿಷ್ಯತ್ತಿಗಾಗಿ ನಿರ್ಮಾಣ. ಮರೆಯ ಕೂಡದು ನೆನೆಸಿದಾಗ ಬರ್ತಾನೆ. ಅವನೊಮ್ಮೆ ಆಶೀರ್ವಾದ ಮಾಡಿದ್ದೇನೆ. ಶುಭವಾಗಲಿ, ಶ್ರೇಯಸ್ಸಾಗಲಿ.
ಸಾಗುತ್ತಾ ಇದೆ. ರಾಜಕೀಯ ವಿಚಾರವಾಗಿ ಯಾವುದೇ ಸಮಸ್ಯೆಗಳಿಲ್ಲ. ನನ್ನ ಸಂಸಾರದ ವಿಚಾರವಾಗಿ ಯೋಚಿಸುವುದಿದ್ರೆ ಬಹಳಷ್ಟು ವಿಶೇಷವಾದಂತಹ ಘಟನೆಗಳು ನನ್ನ ಜೀವನದಲ್ಲಿ ನಡೆದು ಹೋಯಿತು. ಕಾಡಿಗೆ ಬೇಟೆಗಾಗಿ ಹೋದೆ. ಸುಂದರಿಯಾದಂತಹ ಹೆಣ್ಣೋರ್ಗಳು ಕಾಣುವುದಕ್ಕೆ ಸಿಕ್ಕಿದಳು. ಅನುರಾಗ ಪರವಶನಾದಂತಹ ನಾನು ವಿವಾಹದ ಪ್ರಸ್ತಾಪವನ್ನು ಮಾಡಿದ ಕ್ಷಣ ಅವಳು ಹೇಳಿದಂತಹ ಮಾತು, ನಾನು ಯಾರು ಎನ್ನುವ ಹಾಗೆ ನೀವು ಪ್ರಶ್ನಿಸಬಾರದು, ನನ್ನ ಯಾವತ್ತೂ ವ್ಯವಹಾರವನ್ನೂ ಪ್ರಶ್ನಿಸಬಾರದು ಎನ್ನುವಂತಹ ನಿಬಂಧನೆಗಳೊಂದಿಗೆ ಅವಳನ್ನು ನಾನು ಮದುವೆಯಾದೆ. ಆದರೆ ಏನು ಮಾಡೋಣ, ದಾಂಪತ್ಯ ಜೀವನದ ಪ್ರತೀಕವಾಗಿ ಹುಟ್ಟಿದಂತಹ 7 ಗಂಡು ಶಿಶುಗಳನ್ನು ಒಂದರ ಹಿಂದೆ ಒಂದರಂತೆ ಜಲಕ್ಕೆ ಎಸೆಯುವುದಕ್ಕೆ ಪ್ರಾರಂಭಿಸಿದಳು. ಪ್ರಶ್ನಿಸಲಿಲ್ಲ ನಾನು. ಕಾರಣ ಮತ್ತೇನೂ ಅಲ್ಲ, ಅವಳ ಮೇಲಿರುವಂತಹ ಅತಿಯಾದ ವ್ಯಾಮೋಹದಿಂದ 8ನೆಯ ಗಂಡು ಶಿಶುವನ್ನು ಜಲಕ್ಕೆ ಎಸೆಯುವ ಸಂದರ್ಭದಲ್ಲಿ ಅಡ್ಡ ನಿಂತು ಅವಳನ್ನು ಪ್ರಶ್ನಿಸಿದೆ. ಯಾಕೆ ಈ ರೀತಿಯಾಗಿ ವರ್ತಿಸುತ್ತಾ ಇದ್ದಿ ಎಂದು ಕೇಳಿದ ಕ್ಷಣ ಅವಳು ಹೇಳಿದಂತಹ ಮಾತು, ನಮ್ಮದಾದಂತಹ ನಿಬಂಧನೆಗಳನ್ನು ನೀನು ಮುರಿದಿದ್ದಿ. ಆ ಕಾರಣದೊಂದಿಗೆ ಇನ್ನು ಮುಂದೆ ನಿನ್ನೊಂದಿಗೆ ಜೀವಿಸುವುದಕ್ಕೆ ನಾನು ಸಿದ್ಧರಿಲ್ಲ. ಈ 8ನೆಯ ಶಿಶುವಿಗೆ ದೇವವ್ರತ ಎನ್ನುವ ಹಾಗೆ ಹೆಸರನ್ನಿಟ್ಟು ಬೇಕಾದಂತಹ ವಿದ್ಯಾಭ್ಯಾಸವನ್ನು ಕೊಡಿಸಿ ಇದೋ ನಿನ್ನ ಮಡಿಲಲ್ಲಿಡುತ್ತೇನೆ ಎನ್ನುವ ಹಾಗೆ ಹೇಳಿ ಅವಳು ನನ್ನಿಂದ ದೂರವಾದಳು. ಅವಳೇ ಗಂಗಾ ಭವಾನಿ ಎನ್ನುವಂತಹ ವಿಚಾರ ಆಮೇಲೆ ನನಗೆ ತಿಳಿದು ಬಂತು. ಮಗನಾದಂತಹ ದೇವವ್ರತನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿದ್ದೇನೆ. ಇನ್ನು ಈ ಶಂತನುವಿನ ಜೀವನದ ಒಂದೇ ಒಂದು ಕರ್ತವ್ಯ, ಆತನಿಗೆ ಹಸ್ತಿನೆಯ ಧರ್ಮ ಸಿಂಹಾಸನವನ್ನು ಒಪ್ಪಿಸಿದಲ್ಲಿಗೆ ನಮ್ಮ ಜವಾಬ್ದಾರಿ ಮುಗಿಯಿತು. ಆದರೆ ಕಾಡಿನವರ ಸಮಸ್ಯೆಯನ್ನು ಪರಿಹರಿಸಬೇಕಲ್ಲ. ಹೌದು, ಈಗ ಬಂದು ಹೋದದ್ದು ಯಾರು ಅಂತ ಗೊತ್ತಾಯ್ತದೆ. ಕಾಡಿನ ಬದಿಯಲ್ಲಿ ಜೀವಿಸುವವರು ಸಮಸ್ಯೆ ಏನೂ ಇಲ್ಲ. ಕೆಲವು ವರ್ಷಗಳಿಂದ ನೀವು ಕಾಡಿಗೆ ಬರಲಿಲ್ಲ, ನಮ್ಮೊಂದಿಗೆ ಒಂದು ದಿನ ಇದ್ದದ್ದಿಲ್ಲ, ಕಾಡಿಗೆ ಬೇಟೆಗಾಗಿಯೂ ನೀವು ಬಂದಿಲ್ಲ ಎನ್ನುವ ಹಾಗೆ ಅವರ ಆಕ್ಷೇಪ. ಕಾಡಿಗೆ ಬಿಡಿ, ಒಂದು 4 ವರ್ಷದಿಂದ ನೀವು ಇಲ್ಲಿಂದ ಹೋಗ್ಲಿಕ್ಕೆ ಮನಸ್ಸು ಮಾಡಲಿಲ್ಲ. ರಾಜಕೀಯ ಒತ್ತಡ ಇತ್ತು. ಹೌದೌದು. ಅವರಿಗೆ ಆಶ್ವಾಸನೆಯನ್ನು ಇಟ್ಟವರಿದ್ದೆ, ಬರುತ್ತೇನೆ ಎನ್ನುವ ಹಾಗೆ. ನಿನ್ನನ್ನು ಈಗ ಕರ್ತವ್ಯ ಯಾಕೆ? ನನ್ನೊಂದಿಗೆ ನೀನು ಬರಲೇಬೇಕು. ಸಿದ್ಧನಿದ್ದೀಯಲ್ಲ, ಹಾಗೆ ಹೋದರೆ ಸಾಕಾಗುವುದಿಲ್ಲ. ಅಲ್ಲಿ ಅವರ ಕಾರ್ಯಕ್ರಮವನ್ನೆಲ್ಲ ಕಂಡಾಕ್ಷಣ ಮನಸ್ಸಿಗೆ ಮುದವಾಯಿತು ಎಂದಾದರೆ ಬಹುಮಾನವನ್ನು ನೀಡಬೇಕಲ್ಲ. ಏನುಂಟು ಅದಕ್ಕೆ ಎಲ್ಲ ತಯಾರಿ ಮಾಡಿ ವ್ಯವಸ್ಥೆ ಇದೆಯಲ್ಲ, ಅಂಗಡಿಯಲ್ಲಿ ಹೇಗೆ ಆಗಿದೆ ತಡ ಮಾಡುವುದಲ್ಲ.
ನಾನೊಂದು ಕಡೆಯಲ್ಲಿ ಬೇಟೆ ಆಡ್ತಾ ಹೋದೆ. ಸರಿ. ಹೋಗುವಾಗ ನನಗೆ ಯಾರು ತಾಗಿದ ಹಾಗಾಯ್ತು. ಯಾರಂತ ಹೀಗೆ ನೋಡ್ತೇನೆ, ಎತ್ತರೋ ನನ್ನ ಮುಂದಿನಿಂದ ಹೋಯ್ತು. ನೋಡುವಾಗ ಆಗ್ರ ಏನು ಆಗ್ರ ಆಗ್ರ ಬ್ಯಾಗ್ರ ಹುಲಿ 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 ಅದು ನನ್ನನ್ನು ನೋಡಿ ಗರ್ಜಿಸ್ತಾ ಉಂಟು. ನನಗೆ ಸಿಟ್ಟು ತಡಿಲಿಕ್ಕಾಗಲಿಲ್ಲ. ನನ್ನ ಕಣ್ಣು ದೊಡ್ಡದು ಮಾಡಿ ಸಿಂಹ ಬಾಯಿ ಅದು ಬಾಯಿ ಬಿಟ್ಟಿತ್ತು. ನನ್ನನ್ನು ಹೀಗೆ ನೋಡಿತು. ನನಗೆ ಮತ್ತು ಸಿಟ್ಟು ತಡಿಲಿಕ್ಕಾಗಲಿಲ್ಲ. ತಿರುಗಿದೆ ಓಡಿದೆ. ನೀವು ಹೇಳಿದ ಮಾತು ನನಗೆ ತಲೆಗೆ ಬಂತು. ಏನು ನೀವು ಹೇಳಿದ್ದೀರಿ ಪ್ರಾಣಿಗಳನ್ನು ಒಮ್ಮೆಲೆ ನಾವು ಹೊಡೆದುಕೊಳ್ಳುವುದಕ್ಕಾಗುದಿಲ್ಲ, ಅದನ್ನು ಸ್ವಲ್ಪ ಬಳಲಿಸಬೇಕು ಅಂತ. ಅದಕ್ಕೆ ನಾನು ಓಡಿದೆ. ನಾನು ಓಡುದು ನೋಡಿದ್ದು ಹುಲಿ ನನ್ನ ಹಿಂದೆ ಬಂತು. ನಾನು ಓಡಿದೆ, ಹುಲಿ ಬಂತು. ದೊಡ್ಡ ಒಂದು ಆಲದ ಮರ ಇತ್ತು. ಆಲದ ಮರದ ಬೇರು ಮನೆಯ ಬಾಗಿಲಿನ ಹಾಗೆ ಹೀಗಿತ್ತು. ನಾನು ಅದರ ಒಳಗೆ ನುಸುಳಿ ಹೋದೆ. ಹುಲಿಯು ನುಸುಳುವುದಕ್ಕೆ ಬಂತು. ಹುಲಿಯದ್ದು ಇಷ್ಟು ಹೊರಗೆ ಬಂದ, ಇಷ್ಟು ಅದರ ಈ ಭಾಗ ದೊಡ್ಡದಲ್ಲ. ಹುಲಿ ಅಂತ ಹೌದು, ಸೊಂಟದ ಭಾಗ ದೊಡ್ಡದಂತೆ ಗರ್ಭಿಣಿ ಆಗಿರ್ಬೇಕು. ಅದು ಸಿಕ್ಕಿಕೊಂಡಿತ್ತು. ಹುಲಿಗೆ ಬರ್ಲಿಕ್ಕೆ ಆಗಲಿಲ್ಲ. ನಾನು ಎದುರು ಹೋಗಿ ನಿಂತು ಕೇಳಿದೆ, ನನ್ನ ಪರಿಚಯ ಉಂಟಾ? ಹುಲಿ ಮತ್ತು ಗರ್ಜಿಸಿತು. ನನಗೆ ಸಿಟ್ಟು ತಡಿಲಿಕ್ಕೆ ಆಗಲಿಲ್ಲ. ನನ್ನ ಕೈಯನ್ನು ಹೀಗೆ ಮಾಡಿದೆ. ಹುಲಿಯ ಬಾಯಿಗೆ ಕೈ ಹಾಕಿದೆ. ಒಳಗೆ ಒಳಗೆ ಕೈ ಹಾಕಿದಾಗ ಹುಲಿ ಮತ್ತು ಬಾಯಿ ತೆರೆಯಿತು. ಮತ್ತು ಒಳಗೆ ಕೈ ಹಾಕಿದೆ. ಒಳಗೆ ಕೈ ಹಾಕುವಾಗ ಕರುಳು ಸಿಕ್ಕಿತು. ಕರುಳು ಬೇಡ, ಅದು ಹೋಗಿರ್ಬೇಕು ಅಂತ ಬದಿಗಿತ್ತು. ಮತ್ತೆ ಹೋಗಿರ್ಬೇಕು, ಏನು ದುರಭ್ಯಾಸ ಎಲ್ಲ ಮಾಡಿ ಮತ್ತು ಒಳಗೆ ಕೈ ಹಾಕಿದೆ. ಹೃದಯ ಸಿಕ್ಕಿತ್ತು. ನೀವು ಸಿಕ್ಕಿದ್ದು ನಿಮಗೆ ಕರುಳು. ಆಮೇಲೆ ಹೃದಯ ವಿಚಿತ್ರ. ಅದು ಹುಲಿ ಓಡಿ ಅಲ್ಲಿಗೆ ಸಿಕ್ಕಿ ಬಿದ್ದಲ್ಲ, ಅದು ಹೀಗೆ ಆಗಿ ಹೀಗೆ ಆಗುವಾಗ ನಿಂತದ್ದು. ಹೌದೌದು, ಅದು ಕರುಳು ಮುಂದೆ ಬಂದು ಹಿಂದೆ ಹೋಗಿರ್ಬೇಕು. ಸರಿ ಸರಿ ಆಯ್ತಾ? ನಿನ್ನದಾಗಲಿಲ್ಲ. ನೀವು ಹೇಳಿದ್ದೀರಿ ಯಾರ ಹೃದಯಕ್ಕೂ ನಾವು ನೋವು ಮಾಡಬಾರ್ದು. ಹೃದಯವನ್ನು ಬದಿಗೆ ಮತ್ತು ಒಳಗೆ ಕೈ ಹಾಕಿದೆ. ಮತ್ತೆ ಬೇರೆ ಬೇರೆ ಅಂಗಾಂಗಗಳೆಲ್ಲ ಸಿಕ್ಕಿದೆ. ಅದನ್ನೆಲ್ಲ ಬದಿ ಬದಿಗೆ ಇಟ್ಟು ಆ ಬದಿಗೆ ಕೈ ಹಾಕುವಾಗ ಬಾಲ ಸಿಕ್ಕಿದೆ. ಹಾಗಿದ್ರೆ ನಿನ್ನ ಕೈ ಆ ಕಡೆಯಿಂದ ಹೊರ ಬಂದಿದೆ. ಬಾಲದ ತುದಿಯನ್ನು ಹೀಗೆ ಇಟ್ಟು ಎಳೆದೆ. ಕೋಣಿ ಚೀಲ ಅಡಿಮೇಲು ಆದಾಗೆ ಹುಲಿ ಸಾಕ್ತ ಬಿದ್ದಿದ್ದ. ಒಂದು ಹುಲಿಯನ್ನು ಕೊಂದ ಮೇಲೆ ನನಗೆ ಆದ ಒಂದು ಆಯಾಸ ಹೇಳಿ ಪ್ರಯೋಜನ. ಹಾಗೆ ಹೌದು. ಎಲ್ಲಿಟ್ಟು ಹುಲಿ ಸತ್ತ ಹುಲಿ ನೀವು ಬರುವ ದಾರಿಯಲ್ಲಿ ಒಂದು ಹುಲಿ ಸತ್ತಿ ಬಿದ್ದಿದ್ದ. ಹೌದೇನೋ? ನೀನು ಹುಲಿಯನ್ನು ಕೊಂದು ನಾನು ಹುಲಿಯನ್ನು ಕೊಲ್ಲುವುದು ಬಿಡಿ, ಹುಲಿಯ ಎದುರಿಗೆ ಹೋಗಿಲ್ಲ. ನಾನು ಯಾಕೆ ಹೇಳಿ, ನೀವು ಆ ಮೃಗಗಳನ್ನು ಕೊಲ್ಲುವ ಬರದಲ್ಲಿ ನಿಮ್ಮ ಮುಖ ನೋಡುವಾಗ ಕೆಂಪು ಕೆಂಪಾಗಿ ಆಗಿದೆ ಕೋಪದಲ್ಲಿ. ನಿಮ್ಮ ಮುಖದಲ್ಲಿ ಸ್ವಲ್ಪ ನಗು ಬರಿತು ಅಂತ ಹೇಳಿದ್ದಲ್ಲದೆ ಮತ್ತೆ ನನಗೆ ನವರಾತ್ರಿಯ ಹುಲಿಗಳನ್ನು ಬಿಟ್ಟರೆ ಬೇರೆ ಹುಲಿಗಳನ್ನು ಆಗಲೇ ಸಮಾಧಾನ ಆಯಿತು. ಒಂದು ವಿಷಯ ಇದೆ. ಇಷ್ಟು ವೇಗವಾಗಿ ನಾನು ಓಡುತ್ತಾ ಇಲ್ಲಿಯವರೆಗೆ ಬಂದರು, ನನ್ನೊಂದಿಗೆ ನೀನು ಬಂದಿದ್ದೀಯ. ಮತ್ತೆ ಅದು ನನಗೆ ಬಹಳ ನಾನು ಓಡೋದ್ರಲ್ಲಿ ಬೇಟೆಯಾಡಿ ಆಗಿದೆ, ಮೃಗಗಳನ್ನು ನಿಯಂತ್ರಣ ಮಾಡಿದ್ದಾಗಿದೆ. ಹೌದು. ನಾವು ಯಾಕಾಗಿ ಬೇಟೆಯನ್ನಾಡುವುದು? ಯಾಕೆ? ಕೆಲವರೆಲ್ಲ ಬೇಟೆಯಾಡ್ತಾರೆ ಮಾಂಸವನ್ನು ತಿನ್ನುವುದಕ್ಕೆ. ವ್ಯಾಘ್ರಗಳ ನಖಕ್ಕಾಗಿಯೋ, ಆನೆಗಳ ದಂತಕ್ಕಾಗಿಯೋ, ಜಿಂಕೆಗಳ ಕೋಡಿಗಾಗಿಯೋ ಬೇಟೆಯಾಡ್ತಾರೆ. ಅವರೆಲ್ಲ ಕಾಡಿನ ಕಳ್ಳರು. ಹಾಗೆ ನಾವು ಬೇಟೆಯಾಡಬಾರದು. ಅಲ್ಲ, ಅರಸನಾದವ ಬೇಟೆಯಾಡುವುದು ಯಾಕೆ? ಮೃಗಗಳನ್ನು ನಿಯಂತ್ರಿಸುವುದಕ್ಕೆ. ಒಂದು ಕಾಡಿನಲ್ಲಿ ಇಂತಿಷ್ಟೇ ಪ್ರಾಣಿಗಳು ಜೀವಿಸಬಹುದು ಎನ್ನುವುದಕ್ಕೊಂದು ಲೆಕ್ಕಾಚಾರ ಉಂಟು. ಅದಕ್ಕಿಂತ ಹೆಚ್ಚಾಯಿತು ಅಂತ ಅದು ಬೆಳೆಗಳಿಗೆ, ಜಾನುವಾರುಗಳಿಗೆಲ್ಲ ಉಪದ್ರ ಕೊಡುವುದಕ್ಕೆ ಸಾಧ್ಯ. ಅದಕ್ಕಾಗಿ ನಾವು ಬೇಟೆಯಾಡುವುದು. ಮತ್ತೆ ನಾವು ಹಾಗೆ ಬೇಟೆಯಾಡಿದ್ರೆ ಮೃಗಗಳ ಸಂಖ್ಯೆ ಕಡಿಮೆಯಾಗಿದೆ. ಮತ್ತೆ ನಾಳಿನ ಮಕ್ಕಳಿಗೆ ನಾವು ಸಿಂಹ ಅಂತ ಹೇಳಿದ್ರೆ ಇದು, ಹುಲಿ ಅಂತ ಹೇಳಿದ್ರೆ ಇದು, ನಾಯಿ ಅಂತ ಹೇಳಿದ್ರೆ ಇದು ಅಂತ ನಾವು ಚಿತ್ರಪಟದಲ್ಲಿ ತೋರಿಸಬೇಕಾಗ್ತದೆ. ಕೆಲವು ಮೃಗಗಳೆಲ್ಲ ಈಗಲಾಗಲೇ ನಾಶವಾಗಿದ್ದಾರೆ. ಈಗ ಚಿರತೆ ಕಾಣುವುದಕ್ಕೆ ಸಿಗ್ತದೆ. ಅಲ್ಲ, ನಾವು ಮೊನ್ನೆ ಒಂದು 8 ತರಿಸಿದ್ದೇವೆ ವಿಮಾನದಲ್ಲಿ, ಅದು ಬೇರೆ ಪ್ರಶ್ನೆ. ಆದ್ರೆ ಅಂತೂ ಮೃಗಗಳನ್ನು ನಿಯಂತ್ರಣ ಮಾಡಿದ್ದಾಗಿದೆ. ಕಾಡಿನವರು ನಮ್ಮ ದಾರಿಯ ನಿರೀಕ್ಷೆಯಲ್ಲಿರುವುದು. ಭಜಿಸಿ
ಬಗೆ ಬಗೆಯ ಆಜ್ಞೆಗಳನ್ನು ಕಾರ್ಯಕ್ರಮವನ್ನು ಕಂಡು ನಮಗೆ ಬಹಳಷ್ಟು ಸಂತೋಷವಾಗಿದೆ. ಎಂಥದ್ದು ಸಂತೋಷ. ಛೆ, ನಾವು ಒಂದು ಕಾಂತಾರದಲ್ಲಿ ಇಂಥ ಒಂದು ಸುಂದರವಾದ ನೃತ್ಯ ಗೊತ್ತೇ ಇರಲಿಲ್ಲ ನಮಗೆ. ನಮ್ಮ ನಿರೀಕ್ಷೆಗಿಂತಲೂ ಹೆಚ್ಚು ಈ ಕಾಂತಾರದಲ್ಲಿ ನಮಗೆ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಎಲ್ಲ ತೋರಿಸಿದ್ದಾರೆ ಇದರಲ್ಲಿ ಅಂತ ನನಗೆ ಬಹಳ ಒಂದು ಸಂತೋಷ ಆಯಿತು. ಇದು ಯಾವ ನಾಟ್ಯ ಅಂತ ನೀನು ಗುರುತಿಸಿದೀಯ? ಗೊತ್ತಾಗಲಿಲ್ಲ. ಇದಕ್ಕೆ ವಿಶೇಷವಾದ ಹೆಸರಿಲ್ಲ. ಇದು ಜನಪದರಿಂದ ಹುಟ್ಟಿಕೊಂಡದ್ದು ಜಾನಪದ ನೃತ್ಯ. ಆದ ಕಾರಣವೇ ಈ ಕಲೆಯಲ್ಲಿ ಮಣ್ಣಿನ ಸೊಗಸಿದೆ, ಮಣ್ಣಿನ ಪರಿಮಳವಿದೆ. ಸಂತುಷ್ಟರಾದ ಮೇಲೆ ಬಹುಮಾನವನ್ನು ಕೊಡಬೇಕಲ್ಲ. ಬಹುಮಾನ ಕೊಡದಿದ್ರೆ ಅದು ತಪ್ಪಾಗುತ್ತೆ. ಯಾಕೆಂತ ಹೇಳಿದ್ರೆ ನಾವು ಪ್ರೋತ್ಸಾಹ ಕೊಡ್ಬೇಕು. ಯಾವಾಗಲೂ ಇಂಥ ಕಲಾವಿದರನ್ನು ನಾವು ಪ್ರೋತ್ಸಾಹಿಸಬೇಕು. ಹೌದು. ಒಂದು ಕಾಂತಾರವನ್ನು ನೋಡುವುದಕ್ಕೆ ಬಂದವರು ನಾವು ಇಷ್ಟು ಇವರನ್ನು ಹೊಗಳಿದ್ರೆ ಇಂಥವ್ರ ಮುಂದೆ ಸಾಧನೆ ಮಾಡುವುದಕ್ಕೆ ಒಂದು ಅವಕಾಶ, ವೇದಿಕೆ ಕಲಿಸುತ್ತಾರೆ. ಇದು ಹುಳದ ಸೀರೆ. ಹಾಗೆಲ್ಲ ಹೇಳುವಂತ ಹಾ. ರೇಷ್ಮೆ ಹುಳದಿಂದ ಹಾ. ಸಿದ್ಧಗೊಳಿಸಿದ್ದು ಹೌದಾದರೂ ಕೂಡ ಹಾ. ನಾವು ಹೇಳುವ ಕ್ರಮ ಹೇಗೆ? ರೇಷ್ಮೆ ಸೀರೆ. ಅಲ್ಲ, ಯಾವುದಾದ್ರೂ ಹುಳವೇ. ಪುನಃ ಹಾಗೆ ಆಯ್ತು, ಈಗ ಎಲ್ಲ ಹುಳಗಳ ಹಾಗಲ್ಲ ರೇಷ್ಮೆ ಹುಳ. ಇದು ರೇಷ್ಮೆ ಸೀರೆ. ಮಾತನಾಡುವಾಗ ಎಷ್ಟು ಯೋಚಿಸಬೇಕು. ರೇಷ್ಮನ ಸೀರೆ ಹೀಗೆ ಹೇಳಿದ ಕಾರಣ ಅವಳು ಹೇಳಿದ್ದೇನೆ, ನನಗದು ಬೇಡ. ಬೇರೊಬ್ಬರು ಹುಟ್ಟದ್ದು ಅಂತ ಅವಳು ಹೇಳುವುದು. ಇಲ್ಲ ರೇಷ್ಮನ ಹುಳ. ರೇಷ್ಮೆ ಸೀರೆ. ನೀನು ನಿನ್ನ ಬೇಡ ಬೇಯಿಸ್ತಾ ಇದ್ದೀಯಲ್ಲ. ಒಳ್ಳೆ ಬಂದಿದ್ದಾರೆ. ಇದು ಹೆಣದ ಸೀರೆ. ಹೆಣದ ಸೀರೆ, ನೇಯ್ಗೆ ಸೀರೆ, ಮಗ್ಗದ ಸೀರೆ. ಮಗ್ಗದ ಸೀರೆ. ಮಗ್ಗ ಅದ್ದಲ್ಲ, ಮಗ್ಗದ ಸೀರೆ. ಮಗ್ಗದ ಸೀರೆ. ಮಗ್ಗದಲ್ಲ, ಇದು ಬೆಲೆ ಮಾಡುವುದು. ನಿನಗೆ ಒಗ್ಗುವ ಸೀರೆ. ಹೌದಾ? ನಮ್ಗೆ ಚಂದ ಒಳ್ಳೆ ಸಂಬಂಧ. ಆಯ್ತು. ಇದು ಹಾ? ಇವರಿಗೆ ಆಯ್ತು. ಹೆಣ್ಣು ಮಕ್ಕಳಿಗೆಲ್ಲ ಆಯ್ತು. ಇನ್ನು ಇರುವುದು ಪುರುಷ, ಸಣ್ಣ ಮಕ್ಕಳು. ಇವರಿಗೆ ಏನು ಮಾಡ್ತೀವಿ? ಗಂಡಸರಿಗೆ ಸಮಾಧಾನ ಆಗ್ಬೇಕಾದ್ರೆ ಮಾಲ್ ಕೊಡು. ಸೀರೆ ಕೊಟ್ಟು ಪ್ರಯೋಜನ ಇಲ್ಲ ಹೆಣ್ಣು ಮಕ್ಕಳಿಗೆ. ಮಾಲೆಯನ್ನೇ ಕೊಡಬೇಕು. ನಿಮಗೆ ಅದು ಹೇಳುವುದಕ್ಕೆ ಬರುವುದಿಲ್ಲ ಅಂತಾದ್ರೆ ಹಾರವನ್ನು ನೀಡುವ. ಯಾವುದನ್ನು? ನಾವು ಹಾಕುವ ಹಾರವನ್ನು. ಸರಿ ಕೊಡು. ಇದು ಈಗ ಮುತ್ತಿಗೆ ಯಾರಿಗೆ? ಮುತ್ತಿಗಾಸ. ಇವ ನೋಡುವುದಕ್ಕೆ ಹೀಗಿದ್ದಾನೆ. ಇವ ಎಂತ? ಇವ ದೈತ್ಯ ಪ್ರತಿಮೆ. ಹೌದಾ? ಹಾ. ಏನು ಪ್ರತಿಭೆ? ಇದು ಇವರೊಟ್ಟಿಗೆ ತೋರಿಸಿದ್ದಾನೆ. ಅದಲ್ಲ. ಮತ್ತೆ? ನೀವು ನೋಡಿದ್ದೀರಾ? ಹಾ. ಅದರಲ್ಲಿ ಒಂದು ಮಹಿಷಮರ್ದಿನಿ ನೃತ್ಯ ರೂಪಕ ಮಧ್ಯದಲ್ಲಿ ಬಂದದ್ದು. ಬಹಳ ಒಳ್ಳೆದಾರೆ. ಅದರಲ್ಲಿ ಪ್ರಮುಖ ಪಾತ್ರ ಇವನದ್ದು. ಮಹಿಷಮರ್ದಿನಿ ಎಂದಾದ ಮೇಲೆ ಮಹಿಷಾಸುರನೇ ಪ್ರಥಮ ಪಾತ್ರ. ಅದು ಇವನದ್ದು. ಹಾಗಿದ್ರೆ ದೇವಿಯಾಗಿದೆ. ಮತ್ತೆ ಇವನ ಪ್ರಮುಖ ಕಲ. ಯಾವ ಪಾತ್ರ ಮಾಡಿದ? ಇವ ಸಿಂಹ. ಮಹಿಷಮರ್ದಿನಿಯಲ್ಲಿ ಸಿಂಹ ಪಾತ್ರ ಪ್ರಮುಖ ಪಾತ್ರ ಅಲ್ಲ? ಹೌದು. ಅಲ್ಲ, ಆದ್ರೆ ಇವ ಕಾಣಿಸಿಕೊಳ್ಳುತ್ತಾರೆ. ಕಾಣಿಸಿಕೊಳ್ಳುವುದಕ್ಕಿಂತ ಅವನದೊಂದು ವಿಶೇಷ. ಏನು? ಒಬ್ಬ ವ್ಯಕ್ತಿ ಹ್ಮ್. ಪಾತ್ರದಿಂದ ಕಾಣಿಸಿಕೊಳ್ಳುವುದು ಬೇರೆ. ಹೌದು. ಅವ ವ್ಯಕ್ತಿ ಯಾರಂತ ಗೊತ್ತಾಗುತ್ತೆ. ಹೌದು. ಒಬ್ಬ ವ್ಯಕ್ತಿಯಿಂದ ಪಾತ್ರ ಕಾಣಿಸಿಕೊಳ್ಳುವುದು ಪ್ರಥಮ. ಹಾಗೆ ಅವನಿಗೆ ಸಿಂಹ ಬರದಿದ್ರೆ ಅವ ಮೇಲಕ್ಕೆ ಬರುದಿಲ್ಲ ಅಂತ ಹೇಳಿ. ಏನು ವಿಶೇಷತೆ ಇದೆ? ಅವನ ಸಿಂಹ ಇದ್ದ ದಿವಸ ಆಗಲು ಮಲಗುತ್ತಿಲ್ಲ. ಅದು ಮಲಗುವುದಿಲ್ಲ. ಮಲಗುವುದಿಲ್ಲ. ಪ್ರಚಾರ ಮಾಡ್ತಾನ ನಮ್ಮದು ಸಿಂಹಾಸನ. ಇಲ್ಲ, ಆ ಸಿಂಹದ ತಲೆಯನ್ನು ಅಲ್ಲಿ ಇಟ್ಟು ನೋಡು. ಅದೇ ಹೇಳ್ತೀನಿ. ಅದು ಸಿಂಹವನ್ನು ಆವಾಹನೆ ಮಾಡ್ತಾರೆ. ಹಾಗದೆ ಚಿಕ್ಕ ಪಾತ್ರವೊಂದರಲ್ಲಿಯೂ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ. ಅಯ್ಯೋ, ಅದರ ಒಂದು ಹಲ್ಲು ಹೋಗ್ಲಿಕ್ಕಿಲ್ಲ ಅವಾಗಲೂ ಕನ್ನಡಕ್ಕೆ ಕೂತ್ಕೊಳ್ಳಿಕ್ಕೆ. ಹಾಗೆ ಸಂತೋಷ ಬಹಳ. ಪ್ರಚಾರಕ್ಕೆ ಅಂತ ಹೇಳಿದ್ರೆ ಅವನನ್ನು ಯಾರು ಪ್ರಚಾರ ಮಾಡಿ ಎಷ್ಟಾದ್ರೂ ಅವನೊಂದು ಸಿಂಹ ಅಲ್ಲ. ನೀನು ನಾಳೆ ಒಂದು ಕೆಲಸ ಮಾಡ. ಪ್ರಚಾರಕ್ಕೆ ಏನು ಮಾಡುದು? ಒಂದು ದಾರಿ ಉಂಟು. ಬೆಳಿಗ್ಗಿನಿಂದ ಮಹಿಷಮರ್ದಿನಿಂದ ದಿವಸ ಹುಲಿಯ ತಲೆಯನ್ನು ಹೀಗೆ ಹಿಡ್ಕೊಂಡೇ ಹೋಗ್ಬೇಕು. ಇಲ್ಲಿಗೆ ಹೋಗ್ಬೇಕು. ಯಾರಾದ್ರೂ ಕೇಳ್ತಾರಲ್ಲ ಯಾಕೆ ಅಂತ, ನನ್ನದು ಸಿಂಹ ಹೇಳಿದ್ರೆ
ಇವ ನಾಟ್ಯದಲ್ಲಿ ಎಷ್ಟು ಚತುರನು, ಇವನಲ್ಲಿ ವಿಶೇಷವಾದ ಪ್ರತಿಭೆ ಏನು? ಅಯ್ಯೋ, ಈ ಕಾಡಿನಲ್ಲಿ ಇಂತಿಂತ ಪೊದರಿನಲ್ಲಿ ಎಂತೆಂತ ಮೃಗಗಳೇ ಅಡಗಿರಲಿ, ಇವನಿಗೆ ಯಾರು ಹೇಳ್ಬೇಕು ಅಂತ ಅಂದ್ರೆ ಇವ ಕೂತಲ್ಲಿಂದ ಹೇಳ್ತಾರೆ. ಹೇಗೆ ಇವ ದೊಡ್ಡ ಮೋಸ ಆಗ್ರಾಣಿಸುವಂತ ಸಾಮರ್ಥ್ಯ ದಿಕ್ಕವಿದೆ ಇದ್ದರೆ ಆಘ್ರಾಣಿಸುವಂತ ಸಾಮರ್ಥ್ಯ ಎಂತದ್ದು ಇವ ಉಂಟಲ್ಲ, ನಾಯಿ ಮೋಸಿದ್ದನ್ನು ಎಲ್ಲ ಹಾಗಿದ್ರೆ ಇಲ್ಲಿ ನಾಯಿ ಇಲ್ಲವೇ ಇಲ್ಲ? ನಾಯಿ ಬೇಡ, ಇವ ಮೋಸಿದ್ದನ್ನು ನಾಯಿ ಮೋಸುದು. ಉತ್ತಮ ಪ್ರತಿಭೆ ಇವಳು ಕೂಡ. ಇವಳು ನಾಟ್ಯದಲ್ಲಿ ಬಹಳ ಚಂದ ಅಂತ ಹೇಳಿದ್ರೆ ಅವಳ ರೂಪ ನೋಡುವಾಗಲೇ ಗೊತ್ತಾಗ್ತದೆ. ಕಾಲು ಮಾತ್ರ ಕರಿಪಾದೆ, ಅದು ಅವಳ ಮುಖ ಮಾತ್ರ ಬೆಳ್ಳಗೆ. ಪಾದಕ್ಕೆ ಯಾರೋ ಒಬ್ಬ ದುಷ್ಟರ ಕಣ್ಣ ದೃಷ್ಟಿಯಾಗಿ ಅದು ಪಾದ ಕರಿಪಾದಾಗಿ ಮಾಡಿಗಳು. ಬಹುಶಃ ಯಾರೋ ದುಷ್ಟರ ಕಣ್ಣಾಗಿರ್ಬೇಕು. ಸುಂದರನ ಕಣ್ಣಿ ಏನೇ ಆಗಲಿ ಬಹಳಷ್ಟು ಸಂತೋಷ ನಮಗಾಗಿದೆ. ನಿಮ್ಮಲ್ಲಿ ಹೇಳುವುದಷ್ಟೇ, ಕಾಡಿನಲ್ಲಿ ಸುಖದಿಂದ ಜೀವನವನ್ನು ಸಾಗಿಸಿ ಏನಾದರೂ ಸಮಸ್ಯೆ ಬಂತು ಅಂತಾದ್ರೆ ನಮಗೆ ತಿಳಿಸಿ ಪರಿಹಾರ ಮಾಡ್ತೇವೆ. ಹೀಗೆ ನಿಮ್ಮ ಪ್ರತಿಭೆ ಹೀಗೆ ನೀನು ನಿನಗೆ ಆ ವ್ಯಕ್ತಿಯಾಗಿ ಪುರವನ್ನು ಸೇವೆ ಮಾಡುವ ಮುಂದುವರಿಯುತ್ತಾ ಇದ್ರೆ ಹೇಳಲು ಮಕ್ಕಳನ್ನುವಂತ ಶಬ್ದ ಕೇಳಿಸುತ್ತಾ ಇದೆ. ಸುತ್ತ ಮುಂದಡೆ ಎಂತಹ ದೃಶ್ಯವನ್ನು ನಾವು ನೋಡುತ್ತಾ ಇದ್ದೇವೆ. ಅಯ್ಯೋ, ಕಾಡಿನ ಮಧ್ಯೆ ಎರಡು ಶಿಶಿಗಳು, ಅದು ಎರಡು ಅವಳಿ. ಎರಡು ಅವಳಿ ಅಂತ ಹೇಳುವುದಲ್ವೇನು? ಅವಳಿ ಮಕ್ಕಳು ಎರಡು ಅಂತಾದ್ರೆ ನಾಲ್ಕು ಆಗುತ್ತದೆ. ಅವಳಿ ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು, ಎಳೆ ಶಿಶುಗಳು. ಸರಿಯಾಗಿ ನೋಡಿದೆಯೇನೋ? ಲಕ್ಷಣಯುತವಾದಂತಹ ಮಕ್ಕಳು. ಸರಿಯಾಗಿ ಯೋಚಿಸಿದ್ರೆ ಉಚ್ಚ ಕುಲದಲ್ಲಿ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದ ಮಕ್ಕಳ ಹಾಗೆ ಕಾಣಿಸ್ತಾರೆ. ಹೌದು, ಉಚ್ಚ ಕುಲದ ಮಕ್ಕಳ ಹಾಗೆ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದ ಈ ಶಿಶುವನ್ನು ನೋಡುವಾಗ ಬಹಳ ಬೇಸರ. ಆ ನಾಯಿಯ ಕೆಲಸಗಳು ಕರುಣ, ಕಬ್ಬಿಣದ ಸರಳ. ಯಾಕೆ ಹೇಳ್ತಾ ಇದ್ದೀನಿ? ಇಲ್ಲದಿದ್ರೆ ನೀವು ಆಲೋಚನೆ ಮಾಡಿದ್ರೆ ಒಂದು ಹೆಣ್ಣು ಒಂದು ಮಗುವನ್ನು ಹೆರುವುದಕ್ಕೆ ಎಷ್ಟು ಕಷ್ಟಪಡ್ತಾರೆ. ಅಂತದ್ರಲ್ಲೂ ಈ ಮಕ್ಕಳ ತಾಯಿ 18 ತಿಂಗಳು ಮಕ್ಕಳ ಮಗುವನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡು ಸಾಕಿ ಹೆತ್ತು ಹಾಗೆ ಬಿಟ್ಟು ಹೋಗುವುದಿಲ್ಲ. ನಿಮಗೆ ಯಾರ ಲೆಕ್ಕಾಚಾರ ಹೇಳಿ? 18 ತಿಂಗಳು ಯಾವುದಾದರೂ ತಾಯಿ ಹೊಟ್ಟೆಯಲ್ಲಿ ಮಕ್ಕಳನ್ನು ಇರಿಸುವುದಕ್ಕೆ ಉಂಟಾ? ಅದು ಹೇಗೆ ಆಗ್ತದೆ? ಇದರಲ್ಲಿ ಎಷ್ಟು ಎರಡು. ಹೌದು, ಒಂದು ಮಗುವಿಗೆ ಎಷ್ಟು ತಿಂಗಳು? 9 ತಿಂಗಳು. 9, 18. ಯಾರು ಹೇಳಿದ್ದಾರೆ ನಿನಗೆ? ಅವಳಿ ಮಕ್ಕಳು ಎಂದಾದಾಕ್ಷಣ ಬೇರೆ ಬೇರೆಯಾಗಿ ತಾಯಿ ಹೊರುವುದು ಹೆರುವುದಲ್ಲ. ಎರಡು ಮಕ್ಕಳನ್ನು ಒಂದಾಗಿ 9 ತಿಂಗಳು ಹೊಟ್ಟೆಯಲ್ಲಿ ಇರಿಸಿ ಆಮೇಲೆ ಹೆರುವುದು. ಬೇಡ. ಆದರೂ ಇಂತಹ ಒಂದು ಆಡು ಹಸುಳೆಗಳನ್ನು ದಾರಿ ಬದಿಯಲ್ಲಿ ಬಿಟ್ಟು ಹೋಗಿದ್ದಾಳಲ್ಲ, ಅವಳ ತಾಯಿಯಲ್ಲಿ ಅದು ಸಿಗಬೇಕು, ಕಡಿಬೇಕು. ಅವಳ ದೂಷಿಸಬಾರದು. ಎಂತಹ ಸಂಕಷ್ಟದ ಸಂದರ್ಭದಲ್ಲಿ ಆ ಮಹಾತಾಯಿ ಈ ಮಕ್ಕಳನ್ನು ಎಸೆದಿದ್ದಾಳ ನಮಗೆ ಗೊತ್ತುಂಟ. ಆದ ಕಾರಣ ಸತ್ಯ ತಿಳಿಯದೆ ನಾವು ಯಾರು ಸರಿ ಬಿಡು. ಈಗ ನಾವೇನು ಮಾಡುವುದು? ಈ ಮಕ್ಕಳನ್ನು ಇಲ್ಲಿಯೇ ತ್ಯಜಿಸಿ ಹೋಗುವುದಕ್ಕಾಗುತ್ತದೆ? ಚಕ್ರವರ್ತಿ ಅಲ್ವಾ ನಾವು? ನಮಗೊಂದು ಜವಾಬ್ದಾರಿ. ಖಂಡಿತ ನೇರವಾಗಿ ಪುರಕ್ಕೆ ಕೊಂಡು ಹೋಗೋಣ, ಮಕ್ಕಳನ್ನು ಚೆನ್ನಾಗಿ ಘೋಷಿಸೋಣ. ಸರಿ, ನಾಮಕರಣದ ವ್ಯವಸ್ಥೆ ಆಗಲಿ. ಮಕ್ಕಳಿಗೆ ಹೆಸರಾಗಬೇಕು. ಹೌದು, ಊರಿಗೆ ಹೋದ ಮೇಲೆ ನಾಮಕರಣದ ವ್ಯವಸ್ಥೆಯನ್ನು ಮಾಡೋಣ. ಆದ್ರೆ ಇಲ್ಲೇ ಒಂದು ಹೆಸರನ್ನು ನೀವು ನನಗೆ ಸೂಚಿಸಿದೆ. ಈ ಕಾಡಿನಲ್ಲಿ ಮಕ್ಕಳು ಸಿಕ್ಕಿದ್ದಲ್ವಾ? ಕಾಡಿನಲ್ಲಿ ಸಿಕ್ಕಿದ ಕಾರಣ ಇವ ವೀರಪ್ಪ. ಕಾಡಿನಲ್ಲಿ ಸಿಕ್ಕಿದವರೆಲ್ಲ ವೀರಪ್ಪ, ಎಂಕಪ್ಪ ಹೀಗೆ ಅದೆಲ್ಲ ಅಪ್ಪವೇ. ಆದ್ರೆ ನೋಡಿದ್ಯಾ ಜಾತಿಯವರೇ ಬ್ರಾಹ್ಮಣ ಜಾತಿಯ ಹಾಗಾಗಿ ಅದಾಗುದಿಲ್ಲ. ಆದ್ರೆ ನಿಮ್ಮ ಒಂದು ಕೃಪೆಯಿಂದ ಈ ಮಕ್ಕಳು ಒಳ್ಳೆದಾಗುವ ಲಕ್ಷಣ ಉಂಟು.
ಬರುವುದು. ನನಗೆ ಸ್ವಲ್ಪ ಕೆಲಸ ಉಂಟು. ಇಲ್ಲೇ ಯಮುನೆಯ ದಡದಲ್ಲಿ ಸಂಚರಿಸಬೇಕು ಎನ್ನುವಂತ ಆಶೆ. ನಾನು ಜಾಗ್ರತೆ ಜಾಗ್ರತೆ ಜಾಗ್ರತೆ. ಯಮುನೆಯ ದಡದಲ್ಲಿ ನಾನು ವಿಹರಿಸುತ್ತಾ ಇದ್ರೆ ಸುಗಂಧವನ್ನು ನನ್ನ ನಾಸಿಕವನ್ನು ಛೇದಿಸಿದ್ದಲ್ಲ, ಅದರ ಮೂಲವನ್ನು ಅರಸುತ್ತಾ ಮುನ್ನಡೆಯುತ್ತೇನೆ. ಆ ಅದಕ್ಕಿಂತಲೂ ವಿಶೇಷವಾಗಿ
ನೀನು ನನ್ನನ್ನು ಆಕರ್ಷಿಸಿದ್ದು ಹೇಗೆ ಬಲ್ಲಯ? ಹೇಗೆ? ನಿನ್ನ ತನುಗಂಧದ ಮೂಲಕ. ಹೌದೇ? ವಿಶೇಷವಾದ ಗಂಧ, ದಿವ್ಯ ಸುಗಂಧ, ಭವ್ಯ ಸುಗಂಧ, ದೇವ ಸುಗಂಧ. ಆ ಕಾರಣದಿಂದಲೇ ನಿನ್ನ ಬಳಿಯಲ್ಲಿ ಬಂದು ನಾನು ನಿಂತಿದ್ದೇನೆ. ನಿನ್ನನ್ನು ವಿಚಾರಿಸುತ್ತಾ ಇದ್ದೇನೆ. ಯಾರು ನೀನು? ಎಲ್ಲಿಯವಳು? ಯಾಕಾಗಿ ಇಲ್ಲಿ ಬಂದೆ? ನಿನ್ನ ಹೆಸರೇನು? ಸಕಲ ವೃತ್ತಾಂತಗಳನ್ನು ಹೇಳುವುದೇ. ಓ ಶಶಿಕುಲ ಮೌಳಿ. ಶಶಿಕುಲ ಮೌಳಿ ನಮನಗೆ ನಾನು ಇಲ್ಲಿಯವಳೆ. ಇಲ್ಲಿಯವಳೆ ಅಂದ್ರೆ ಈ ಬೆಸ್ತರಕೇರಿಯಲ್ಲಿ ಇರುವವಳು. ಬೆಸ್ತರಕೇರಿಯಲ್ಲಿ ಯಾರು ನೀನು? ಓ, ಸಣ್ಣ ಸಣ್ಣ ಮನೆ ಕಾಣ್ತಾ ಉಂಟು. ನಿಜ. ಅದೊಂದು ದೊಡ್ಡ ಮನೆ ಕಾಣ್ತಾ ಇದೆಯಲ್ವಾ? ಅದು ಯಾರ ಮನೆ? ಅದು ದಾಶರಾಜನ ಮನೆ. ನಿನಗೇನಾಗುತ್ತೆ? ನನ್ನ ಅಪ್ಪ. ದಾಶರಾಜನ ಮಗಳು ನೀನು? ಹೌದು. ನಿನಗೊಂದು ಹೆಸರು ಬೇಕಲ್ಲ? ನನ್ನ ಹೆಸರು ಯೋಜನಾ ಗಂಧಿ ಎನ್ನುವ ಹಾಗೆ. ಅನ್ವರ್ಥ ನಾಮವೇ ಸರಿ. ಆ ಕಾರಣದಿಂದಲೇ ಯೋಜನ ದೂರದಲ್ಲಿದ್ದಂತ ನಿನ್ನ ಬಳಿಗೆ ಬಂದಿದ್ದೇನೆ. ಸತ್ಯಕ್ಕೂ ನಿಷ್ಠೆಗೂ ನನ್ನ ಅಪ್ಪನಿಗೆ ನಾನು ಸಿಕ್ಕಿದ ಕಾರಣ ಸತ್ಯವತಿ ಎನ್ನುವ ಹಾಗೆ ನನ್ನನ್ನು ಕರೆಯುತ್ತಾರೆ. ಸಂತೋಷ. ಇಲ್ಲೇನು ಮಾಡುತ್ತಾ ಇದ್ದೀರಿ? ಇಲ್ಲಿ ನಾವೇನು ನಡೆಸುವಂತಹ ಕೆಲಸ ನಮ್ಮ. ನಾವೇ? ಹೌದು. ಬೆಸ್ತರು ಎಂದಾದ
ಹೌದು. ಸ್ವಯಂ ಸೇವಿಕೆಯರು. ಹೌದು. ಸಂತೋಷ. ಹ್ಮ್. ಪರಿಚಯ ಆಯ್ತು ಆಯ್ತು. ನನ್ನ ಒಂದು ಮಾತು ಕೇಳಬಹುದಾ? ಏನದು? ಚಕ್ರವರ್ತಿಯಾದಂತಹ ನಾನು ಪ್ರಪಂಚದಲ್ಲಿರುವಂತಹ ಎಲ್ಲಾ ಸುಗಂಧ ದ್ರವ್ಯಗಳನ್ನು ಹಾ. ಆಘ್ರಾಣಿಸಿದವನೇ ಸರಿ. ಆದರೆ ಹಾ. ಇಂತಹ ಸುಗಂಧವನ್ನು ಇದುವರೆಗೆ ಆಘ್ರಾಣಿಸಿದವನಲ್ಲ. ಹೌದೇ? ಈ ಕಾರಣದಿಂದ ಹಾ. ಈ ಪ್ರಾಯದಲ್ಲೂ ಹಾ. ಏನೋ ಒಂದು ರೀತಿಯದ್ದಾದಂತಹ ನವಚೇತನ ನನಗಾಗಿದೆ. ಆದ ಕಾರಣ ನನ್ನ ಮನದ ಆಸೆ ಏನು? ಈ ಸುಗಂಧ ವಲಯದ ಒಳಗೆ ಜೀವಿಸಬೇಕು ಅಂತ ಆಸೆಯಾಗಿದೆ ನನಗೆ. ಹೌದಾ? ಹಾಗಾದ್ರೆ ಇಲ್ಲಿ ಇದ್ದು ಬಿಡಿ ನೀವು. ಚಕ್ರವರ್ತಿಯಾಗಿ ನನಗೆ ಇಲ್ಲಿರುವುದಕ್ಕಾಗ್ತದ? ಹಾಗಾಗುದಿಲ್ಲಲ್ಲ. ಅದಕ್ಕೊಂದು ದಾರಿ ಉಂಟು. ಹೇಗೆ? ನಿನ್ನನ್ನು ಹಸ್ತಿನಗೆ ಬರಮಾಡಿಸಿಕೊಂಡ್ರೆ ಹೇಗೆ? ಆಯ್ತು, ಬರ್ತೀವಿ, ಹೋಗ್ವಾ. ಹೀಗೆ ನಿನ್ನನ್ನು ಕರ್ಕೊಂಡು ಹೋಗೋದಕ್ಕಾಗ್ತದ? ಈಗೂ ಆಗುದಿಲ್ಲ. ಆದ ಕಾರಣ ಚಕ್ರವರ್ತಿಯಾದ ನಾನು ಒಂದು ನಿರ್ಧಾರವನ್ನು ಮಾಡಿಕೊಂಡಿದ್ದೇನೆ. ಏನು? ನಿನ್ನನ್ನು ಮದುವೆಯಾಗಿ ಹಾ. ಹಸ್ತಿನಗೆ ಕರ್ಕೊಂಡು ಹೋದ್ರೆ ಹೇಗೆ? ನೀವು ನನ್ನ ಮದುವೆ ಆಗುತ್ತೀರಿ? ಏನು ನಿನ್ನ ಅಭಿಪ್ರಾಯ? ಅಯ್ಯ,
Thank
ನಿನ್ನನ್ನು ಮದುವೆಯಾಗುವಂತ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಹಾಗಿದ್ರೆ ನನ್ನ ಅಪ್ಪನಲ್ಲಿ ಕೇಳಿದ್ರೆ ನಾನು ತೀರ್ಮಾನ ತೆಗೆದುಕೊಳ್ಳುವ ಹಾಗಿಲ್ಲವಲ್ಲ? ನಿನಗೆ ಮನಸ್ಸುಂಟು ಅಂತ ಆದ್ರೆ ನೇರವಾಗಿ ನಿನ್ನನ್ನು ಹಸ್ತಿನೆಗೆ ಕೊಂಡು ಹೋಗಿ ನಾನು ಮದುವೆಯಾದ ಈ ಚಕ್ರವರ್ತಿಯನ್ನು ಪ್ರಶ್ನಿಸುವವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಹಾಗೆ ನಾನು ಮಾಡುವವನಲ್ಲ. ಯಾಕೆ? ನಾನು ಏರಿರುವುದು ಧರ್ಮ ಸಿಂಹಾಸನ. ನೈತಿಕತೆಯೇ ನಮ್ಮ ಬಲ. ಆದ ಕಾರಣ ಅದನ್ನು ಮೀರಿ ವ್ಯವಹರಿಸುವವನಲ್ಲ. ನಿನ್ನ ತಂದೆಯಲ್ಲಿ ಒಮ್ಮೆ ಕೇಳುವುದಕ್ಕೆ ಏನಂತೆ? ಎಲ್ಲಿದ್ದಾನೆ ಈ ಕಾಲಕ್ಕೆ ಅಖಂಡ ಆರ್ಯಾವರ್ತದಲ್ಲಿ ವಿಜಯವನ್ನು ಗೈದು ಮಹಾವಿಕ್ರಮಿ ಎನ್ನುವಂತಹ ಗಳತೆಯನ್ನು ಹೊಂದಿದ್ದೇನೆ. ಹೀಗಿದ್ದು ಕೂಡ ಕೆಲ ದಿನಗಳಿಂದ ವರ್ತಮಾನವನ್ನು ಕೇಳ್ತಾ ಇದ್ದೇನೆ. ನಮ್ಮಯ್ಯ ಏಕಾಂತ ಗೃಹವನ್ನು ಸೇರಿ ಚಿಂತಾಮಗ್ನರಾಗಿದ್ದಾರೆ. ವಿಷಾದದಿಂದ ಕುಳಿತಂತಹ ಅವರ ಚಿಂತೆಗೆ ಕಾರಣ ಏನು ಎನ್ನುವುದನ್ನು ತಿಳಿಯಬೇಕು ಎನ್ನುವ ಉದ್ದೇಶದಿಂದಲೇ ಮಂತ್ರಿಗಳನ್ನು ಪ್ರಶ್ನಿಸಿದೆ. ವಿಚಾರ ಸ್ಪಷ್ಟವಾಯಿತು. ಯಮುನಾ ತೀರಕ್ಕೆ ವಿಹಾರಾರ್ಥವಾಗಿ ಹೋದಂತಹ ನಮ್ಮಯ್ಯ ಒಬ್ಬಾಕೆ ಕರುಣೆಯನ್ನು ಮೋಹಿಸಿ ಆಕೆಯನ್ನು ಭರಿಸುವಲ್ಲಿ ವಿಫಲರಾಗಿ ಅರಮನೆಯನ್ನು ಸೇರಿದ್ದಾರೆ. ಇದಕ್ಕೆ ಪ್ರೋಕ್ಷವಾಗಿ ನಾನೇ ಕಾರಣ ಎನ್ನುವಂತಹ ವಿಚಾರವನ್ನು ನನಗೆ ತಿಳಿಯಿತು. ನಮ್ಮವ್ವಯ ಅಗಲುವಿಕೆಯ ಬಳಿಕ ಬಂಜರ ಭೂಮಿಯ ಹಾಗಿರುವಂತಹ ನಮ್ಮಯ್ಯನ ಬದುಕಲ್ಲಿ ಪ್ರೇಮದ ಸಲಹೆಯನ್ನು ಹುಟ್ಟುವುದಕ್ಕೆ ನಾನೊಬ್ಬ ಅಡ್ಡಿಯಾಗುತ್ತೇನೆ ಎಂದಾದರೆ ಇದನ್ನು ಸರಿಪಡಿಸಲೇಬೇಕು. ಪೂರ್ವದಲ್ಲಿ ಶ್ರೀರಾಮಚಂದ್ರಮ ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸ ದೀಕ್ಷೆಯನ್ನು ಕೈಗೊಂಡ ನಮ್ಮಯ್ಯನ ಸಂತೋಷವನ್ನು ಕಾಣುವ ಉದ್ದೇಶದಿಂದ ಯಾವ ತ್ಯಾಗಕ್ಕಾದರೂ ನಾವು ಮುಂದಾಗಲೇಬೇಕು. ಹೌದು, ಸಂಕಲ್ಪವನ್ನು ಮಾಡಿದ್ದೇನೆ, ಅದನ್ನು ಅನುಷ್ಠಾನಗೊಳಿಸಬೇಕಲ್ಲ. ನಡೆಯುತ್ತೇನೆ. ಅದೇನು ಹುಡುಕುವುದೇ ನೀವು? ಮೊನ್ನೆ ಬಂದ ಚಕ್ರವರ್ತಿಗಳ ಹಾಗೆ
ಸಂತೋಷವಾಯಿತು. ಹೌದು. ಹಾಗೆಂದು ಹಾ. ನಾನು ಇಲ್ಲಿಗೆ ಬರುವುದಕ್ಕೆ ಹಾ. ಬಲವಾದ ಕಾರಣವೇ ಇದೆ. ಏನು ಸ್ವಾಮಿ? ಈ ಪೂರ್ವದಲ್ಲಿ ನಮ್ಮ ಅಯ್ಯ ಹಾ. ಯಾವ ಉದ್ದೇಶವನ್ನು ಇರಿಸಿಕೊಂಡು ಇಲ್ಲಿಗೆ ಬಂದರು, ಹಾ. ನಾನು ಕೂಡ ಅದೇ ಉದ್ದೇಶದಿಂದ ಬಂದವನು. ಅಂದ್ರೆ ನಿನ್ನ ಮಗಳನ್ನು ಕಂಡು ಹಾ. ನಮ್ಮಯ್ಯ ಹಾ. ಅವಳಲ್ಲಿ ಅನುರಕ್ತರಾದರಂತೆ, ಹಾ, ಹಾ. ವರಿಸಬೇಕು ಎನ್ನುವ ಮನ ಮಾಡಿದ್ರಂತೆ. ಹಾ. ಹಾಗಾಗಿ ಹಾ. ನಮ್ಮ ಅಯ್ಯನಿಗಾಗಿ ಹಾ. ನಿನ್ನ ಮಗಳನ್ನು ಕೊಟ್ಟು ಕಳಿಸುವೆಯ? ಇದು ವಿಷಯ ಅದೇ. ಏನಪ್ಪ? ಇದು ಸ್ವಾಮಿ, ತೊಂದರೆ ಇರುವ ತೊಂದರೆ ಆದರೆ ಹೇಳುವುದಕ್ಕೆ ತೊಂದರೆ, ತೊಂದರೆ ಇರದ ತೊಂದರೆಯಾದರೆ ಹೇಳುವುದಕ್ಕೇನು ತೊಂದರೆ? ನೀನು ಈ ರೀತಿ ಹೇಳಿದ್ರೆ ಅರ್ಥ ಮಾಡಿಕೊಳ್ಳುವುದಕ್ಕೆ ನನಗೆ ತೊಂದರೆ ಆಗುತ್ತೆ. ತೊಂದರೆ ನನಗೂ ಆಗಿದೆ. ಈಗ ಹೇಳಿಕೊಳ್ಳುವುದಕ್ಕೆ ನಿನಗೇನು ತೊಂದರೆ? ಅಂದ್ರೆ ಹಾ. ನಾನು ಚಕ್ರವರ್ತಿಗಳಲ್ಲಿ ಹೇಳಿದ್ದೇನೆ. ಹೌದೇ? ಹೌದು. ಏನದು ವಿಚಾರ? ಅದು ಮತ್ತೇನೂ ಅಲ್ಲ. ನೋಡಿ ಸ್ವಾಮಿ, ನಮ್ಮ ಜೀವನದಲ್ಲಿ ನಾವು ಕೂಡಿದಷ್ಟು ಕಷ್ಟ ಬಂದದ್ದಾಯ್ತು. ಹೌದಪ್ಪ, ನಿನ್ನನ್ನು ನೋಡುವಾಗ ಅರ್ಥ ಆಗುತ್ತದೆ. ನಮ್ಮ ಜೀವನದಲ್ಲಿ ಒಂದು ದಿವಸ ಸುಖ ಕಂಡವರಲ್ಲ. ಛೇ. ಈ ಮೀನಿನ ವಾಸನೆ ಯಾರಿಗೆ ಬೇಕು? ಹೌದಪ್ಪ. ಆಯ್ತಾ? ಹಾ. ನಮಗಿಂತ ನಂತರದ ಪೀಳಿಗೆಯವರಾದರೂ ಒಂದು ಸುಖ ಅನುಭವಿಸಲಿ ಎನ್ನುವ ಉದ್ದೇಶದಿಂದ ಹಾ. ನಾನು ಚಕ್ರವರ್ತಿಗಳಲ್ಲಿ ಹೇಳಿದ್ದೆ, ಏನು? ಅವರು ನನ್ನ ಮಗಳನ್ನು ಮದುವೆ ಆಗುವುದಿದ್ದರೆ, ಹಾ. ಅದರಿಂದ ಮಕ್ಕಳು ಹುಟ್ಟಿದರೆ, ಹಾ. ಆ ಮಕ್ಕಳಿಗೆ ಈ ಸಿಂಹಾಸನವನ್ನು ಕೊಡುವುದಾದರೆ, ಆದರೆ ಮದುವೆ ಆಗುವುದಾದರೆ ಹಾ. ನನಗಿಲ್ಲ ತೊಂದರೆ ಅಂತ. ಅಯ್ಯ ಪುಣ್ಯಾತ್ಮ, ಓ. ಚಕ್ರವರ್ತಿಗಳನ್ನು ವರಿಸುವುದು ನಿನ್ನ ಮಗಳು. ಹೌದು. ಮಹಾರಾಣಿ ಆಗುತ್ತಾಳೆ. ಹೌದು. ಮುಂದಕ್ಕೆ ಮಹಾರಾಣಿ ಮಕ್ಕಳೇ ಅಲ್ವಾ ಪೀಠವನ್ನು ಏರುವುದಕ್ಕಿರುವುದು. ಅದು ಕ್ರಮ. ಮತ್ತೆ ಆದ್ರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟಲ್ಲ. ಏನಪ್ಪ ಅದು? ಅಂದ್ರೆ ಹಾ. ಬೇರೇನೂ ಅಲ್ಲ. ಈಗ ತಾವು ಮಹಾರಾಜರ ಮಗ ಅಂತ ಹೇಳಿದ್ರು, ಹೌದು. ಯುವರಾಜರು ಅಂತ ಆಯ್ತು. ಹಾ. ಈಗ ಮೊದಲ ಹೆಂಡತಿಯ ಮಗ ನೀವೇ ಅಲ್ವೋ? ನಾನೇ. ನಾಳೆ ನನ್ನ ಮಗಳು ಉಪಪತ್ನಿ ಅಲ್ವೋ? ಅದಕ್ಕೆ ಅಲ್ಲ, ನೀವು ಯುವರಾಜರಾಗಿರುವಾಗ ಹಾ. ನಾಳೆ ಮಹಾರಾಜರು ನೀವೇ. ಹಾ. ನನ್ನ ಮಕ್ಕಳು ನಿಮಗೆ ಗಾಳಿ ಹಾಕುವುದಾದ್ರೆ ನಾವು ಅಲ್ಲಿಗೆ ಬರುದು ಯಾಕೆ? ಇಲ್ಲಿಯೇ ಗಾಳಿ ಹಾಕ್ತೇವೆ. ಇದಕ್ಕಾಗಿ ನೀನು ಚಿಂತೆ ಮಾಡು. ಅಷ್ಟೇ. ಅಯ್ಯ ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವಂತಹ ನನ್ನ ಮೊಮ್ಮಕ್ಕಳು ಹಾ. ಇಲ್ಲಿಯ ಪೀಠವನ್ನು ಏರುವುದಕ್ಕೆ ಹಾ. ಅಡ್ಡಿಯಾಗಿ ನಾನಿದ್ದೇನೆ ಎನ್ನುವುದು ನಿನ್ನ ಚಿಂತೆ. ಅಲ್ಲ, ಅಧಿಕಾರ ಅಂತ ಹೇಳಿದ್ರೆ ಹಾಗೆ ಅಲ್ವೋ? ಖಂಡಿತ ಹೌದು. ಅಪ್ಪ ನಿನ್ನ ಮಗನಿಗೆ, ಮಗ ನಿನ್ನ ಮಗನಿಗೆ, ತಲತಲಾಂತರದಿಂದ ಅಧಿಕಾರದಲ್ಲಿ ನೀವೇ ಆದ್ರೆ ನಾವು ಮತ್ತೆ ಜೈ ಅಂತ ಕಾರ್ಯಕರ್ತಾರೆ. ಇದಕ್ಕಾಗಿ ನೀನು ಯೋಚಿಸಬೇಕಾದಂತಹ ಅಗತ್ಯ ಇಲ್ಲ, ಚಿಂತೆಯನ್ನು ಮಾಡಬೇಕಾದಂತಹ ಅಗತ್ಯವೂ ಇಲ್ಲ. ಹಾ. ಶಂತನು ಚಕ್ರವರ್ತಿಗಳ ಮಗನಾದ ಹಾ. ದೇವಲೋಕದ ನಾಮಕವಾದಂತಹ ಹಾ. ನಾಗೈವಂತಹ ಪ್ರತಿಜ್ಞೆಯನ್ನು ಲಾಲಿಸು. ಅಂದರೆ ಭವಿಷ್ಯದಲ್ಲಿ ಹಾ. ಹಸ್ತಿನ ಸಿಂಹಾಸನವನ್ನು ನಾ ಏರುವುದಿಲ್ಲ. ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವಂತಹ ನಿನ್ನ ಮೊಮ್ಮಕ್ಕಳೇ ಇಲ್ಲಿಯ ಸಿಂಹಾಸನವನ್ನು ಏರಿ ಆಳ್ವಿಕೆ ನಡೆಸ್ತಾರೆ. ಇದು ನಾಲಗೆ ತುದಿಯ ಮಾತಲ್ಲ, ಶೂಲಿಯ ಆಣೆಯಾಗಿ ಈ ಮಾತು ಸತ್ಯ. ಎಂತದು ಕೊಡು ಹಾಗೆ ಕೊಟ್ಟಿದ್ರೆ ಆಗುದಿಲ್ಲ. ನಾವು ಆಲೋಚನೆ ಮಾಡಬೇಕು. ಏನಪ್ಪ ಇನ್ನು ಆಲೋಚನೆ? ಯುವರಾಜರೇ, ನಿಮ್ಮ ಮಾತುಗಳನ್ನು ಕೇಳಿ ಸಂತೋಷ ಆಯ್ತು. ಧೈರ್ಯ ಬಂತಲ್ಲ? ಆದರೂ ನನ್ನ ಮಾತಿಗೆ ಬೇಕಾಗಿ ಒಂದು ಮಾತನ್ನು ಸೇರಿಸಿ. ಇನ್ನೂ ಆದರೂ ಉಂಟು. ಅಲ್ಲ, ನೀವು ಅಧಿಕಾರ ಏರುವುದಿಲ್ಲ, ಸರಿ, ಒಪ್ಪಿಕೊಳ್ಳುವ. ಹಾಗಂತ ನಿಮ್ಮ ಪ್ರಾಯ ಹೀಗೆ ಇರ್ತದಾ? ಇಲ್ಲ. ಈಗ ನಿಮಗೆ ಯೌವನ, ಹಾ. ನಾಳೆ ಮದುವೆ ಆಗುತ್ತೀರಿ. ಬರುವ ಹೆಣ್ಣು ಹೇಗೆ ಅಂತ ನಮಗೆ ಗೊತ್ತುಂಟಾ? ಇಲ್ಲ. ಇಲ್ಲ. ಆಹಾ. ಬಂದುಳ ಹಾ. ನಿಮ್ಮಿಂದ ಅವಳಲ್ಲಿ ಮಕ್ಕಳು ಹುಟ್ಟುತ್ತಾರೆ. ಹುಟ್ಟಬೇಕಲ್ಲ? ಹುಟ್ಟಿದ ಮೇಲೆ ಆ ಮಕ್ಕಳು ನೀವೇ ಇಷ್ಟು ಹಾರುವಾಗ ನಿಮ್ಮ ಮಕ್ಕಳು ಇಷ್ಟು ಹಾರಲಿದ್ದಾರೆ. ಎಲ್ಲಿಯಾದ್ರೂ ಬಂದು ನನ್ನ ಮೊಮ್ಮಕ್ಕಳಲ್ಲಿ ನನ್ನ ಅಪ್ಪ
ಕುಳಿತುಕೊಳ್ಳುವ ಜಾಗದಲ್ಲಿ ನೀವು ಕುಳಿತುಕೊಂಡಿದ್ದೀರಾ ಮಕ್ಕಳೇ ಅಂತ ಕೇಳಿದ್ರೆ ನನಗೆ ಒಂದು ವಿಶ್ವಾಸ ಉಂಟು. ನನ್ನ ಮಕ್ಕಳು ಪೆಟ್ಟಾಗುವಲ್ಲಿ ನಿಲ್ಲಿಕ್ಕೆ ಓಡುದೆ, ನಾವೇ ನಿಲ್ಲುವುದಿಲ್ಲ, ಮತ್ತೆ ನಮಗಿಂತ ನಂತರದ್ದು ನಿಲ್ತಾವೆ. ಆದ್ದರಿಂದ ನಾಳೆ ನಿಮಗೆ ಮದುವೆ ಆಗಿ ನಿಮ್ಮ ಮಕ್ಕಳು ಎಲ್ಲಿಯಾದ್ರೂ ಬಂದು ಕೇಳಿದ್ರೆ ಆಗಲೂ ನನ್ನ ಮೊಮ್ಮಕ್ಕಳು ಸೇವೆ ಮಾಡಲಿಕ್ಕೆ ಆಯ್ತಲ್ಲ ಪ್ರಭು. ನಿನ್ನಲ್ಲಿ 3 ತೆಗಿಲಿಕ್ಕೆ ಅವನಿಗೆ ಮರಕ್ಕೆ ಹತ್ತಿದ ಮೇಲೆ ಮರ್ತೋಯ್ತು. ಬೀಸು ಬೀಸು ಅಂತ ಹೇಳ್ತಾ ಇಲ್ಲ. ಇವತ್ತು ಸ್ವಲ್ಪ ಬೇಗ ಬೀಸು ಮರ ಹತ್ತಿದವಾಗಿದ್ದಲು ಮೇಲಿಂದ ಅಮರರಾಗಿದಂತಹ ಮಾತು, ಭೀಷಣವಾದಂತಹ ಪ್ರತಿಜ್ಞೆಯನ್ನು ಮಾಡಿದ ನೀನು ಇನ್ನು ಮುಂದೆ ಭೀಷ್ಮ 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 ಯಾಕಪ್ಪ ಏನಾಯ್ತು? ನನ್ನ ಮಗಳ ಭವಿತವ್ಯದ ಬಗ್ಗೆ ಚಿಂತೆ ಮಾಡುತ್ತಿರುವಂತಹ ನಾನು ನನ್ನ ಮನೆಯ ಮಕ್ಕಳಂತೆ ಮತ್ತೊಂದು ಮಗುವಿಗೆ ನೋವಾಗಬಹುದು ಎನ್ನುವಂತಹ ಸಾಮಾನ್ಯ ಕಲ್ಪನೆಯನ್ನು ಮಾಡಿಕೊಳ್ಳದಾಗಿ ಹೋದೆಯಾ? ವ್ಯಕ್ತಿಯೊಬ್ಬ ಸ್ವಾರ್ಥಿಯಾಗಿರಬೇಕು. ಎಲ್ಲಿಯವರೆಗೆ ಸ್ವಾರ್ಥಿಯಾಗಬೇಕು? ತನ್ನ ಮನೆಯನ್ನು ಉಳಿಸುವುದಕ್ಕೆ ಬೇಕಾಗಿ ಸ್ವಾರ್ಥಿಯಾಗಬೇಕು. ಮತ್ತೊಬ್ಬನ ಮನೆಯನ್ನು ಬೆಂಕಿ ಹಚ್ಚುವುದಕ್ಕೆ ಸ್ವಾರ್ಥಿಯಾಗಬಾರದು. ದುಃಖಿಸಬೇಡ, ನೀನು ಖಂಡಿತವಾಗಿಯೂ ಅಪರಾಧವನ್ನು ಮಾಡಿದವನು. ಯಾಕೆ? ಪ್ರಪಂಚದ ಯಾವ ಹೆತ್ತ ತಂದೆ ತಾಯಿಯೇ ಆಗಲಿ ತಮ್ಮ ಮಕ್ಕಳ ಭವಿಷ್ಯದ ಕುರಿತಾಗಿ ಚಿಂತೆಯನ್ನು ಮಾಡ್ತಾ ಇರ್ತಾರೆ. ಅವರಂತಹ ಬದುಕಿ ಅಭ್ಯುದಯವನ್ನು ಹೊಂದಬೇಕು ಎನ್ನುವುದಾಗಿ ಬಯಸಿದ್ದಾರೆ. ಆ ರೀತಿಯಿಂದ ಯೋಚಿಸಿದ್ರೆ ನೀನು ಖಂಡಿತವಾಗಿಯೂ ಅಪರಾಧವನ್ನು ಮಾಡಿದ್ದೀರ. ಇಲ್ಲ ಪ್ರಭು, ನೀ ನನ್ನ ಮನಸ್ಸಿನ ಸಮಾಧಾನಕ್ಕೆ ಇಂತಹ ಮಾತುಗಳನ್ನು ಹೇಳಬಹುದು. ಆದರೆ ನಿನ್ನ ದೊಡ್ಡತನಕ್ಕೆ ನಾ ಕೊಡುವಂತಹ ಉಡುಗೊರೆ ಏನು ಬಲ್ಲೆಯ? ಇದೋ 2 ಕರವನ್ನು ಜೋಡಿಸಿದ್ದೇನೆ. ಶರಣು ಪ್ರಭು, ಶರಣು ಹಿರಿಯವರು ನನಗೆ ನಮಸ್ಕರಿಸಬಾರದು. ಹೌದು ಪ್ರಭು, ನಾನು ನಿನಗೆ ನಮಸ್ಕಾರ ಮಾಡಿದ್ರೆ ನಿನ್ನ ಆಯುಷ್ಯಕ್ಕೆ ಕೊರತೆ ಅಂತೆ. ಆದ್ರೆ ನನಗೆ ಈ ನಮಸ್ಕಾರ ಯಾಕೆ ಬಲ್ಲೆಯ? ಯಾಕೆ? ಇಂತಹ ಆಯುಷ್ಯದಿಂದ ಇಷ್ಟು ವರ್ಷ ಬದುಕಿದ್ರು ಸಾಕು. ಇದನ್ನು ಹಿಡ್ಕೊಂಡು ಇಷ್ಟು ವರ್ಷ ಬದುಕಿಯೂ ಪ್ರಯೋಜನ ಇಲ್ಲ ಪ್ರಭು. ವ್ಯಕ್ತಿಯೊಬ್ಬ ಪ್ರಾಯದಲ್ಲಿ ದೊಡ್ಡವನಾಗುವುದಲ್ಲ, ತನ್ನ ಗುಣನಡತೆಯಿಂದ ದೊಡ್ಡವನಾಗಬೇಕು ಎನ್ನುವುದನ್ನು ಚಿಕ್ಕವನಾದ ನೀನು ನನಗೆ ಮನದಟ್ಟು ಮಾಡಬೇಕಾಯಿತು. ಸಾಕು ಪ್ರಭು, ಈಗ ಧೈರ್ಯವಂತರಲ್ಲ. ಸಾಕು. ಒಂದಂತೂ ಸ್ಪಷ್ಟವಾಗಿ ಹೇಳಬಲ್ಲೆ, ಏನಪ್ಪ? ಮುಂದೆ ನನ್ನ ಮಗಳ ಈ ಚಂದವನ್ನು ಕಾಣುವುದಕ್ಕೆ ನಾನಿದ್ದೇನೋ ಇಲ್ಲವೋ ನನಗೆ ಗೊತ್ತಿಲ್ಲ. ಹಾಗಂತ ಈ ಕುಟುಂಬದಲ್ಲಿ ಒಡಕುಬಾರದ ರೀತಿಯಲ್ಲಿ ಕೊನೆಯವರೆಗೆ ಮುನ್ನಡೆಸುವಂತಹ ಅಂಬಿಗನಾಗಿ ನೀನಿದ್ದಿ, ಅಷ್ಟೇ ನನಗೆ ಸಂತೋಷ. ನನ್ನ ಮಗಳನ್ನು ಕಳಿಸಿಕೊಡ್ತೇನೆ.
ನಿಮ್ಮ ಮಹಾತ್ಮರಿಗೆ ಉದ್ದೇಶದಿಂದ ಕನ್ಯಾರತ್ನವನ್ನು ಕರೆತಂದಿದ್ದೇನೆ. ಇವರನ್ನು ವರಿಸಿ ಪೀಠವನ್ನು ಏರಿ ಪ್ರಜಾಪಾಲಕರಾಗಿ ಮುಂದುವರಿಯಬೇಕು. ಮೊದಲೇ ಮಗನೇ ಶ್ರೀರಾಮನೇ ಮಗನೇ ಇತಿ ಪವಿತ್ರ ಪರಿಭಾವದಿಂದ ಸೋಮಗುಣ ಬಲದಿಂದ ಜೀವಂತಿದ ಬೆಸ್ತನಾದಂತಹ ದಾಸರಾಜನ ಮುಂದೆ ಚಕ್ರವರ್ತಿಯಾಗಿರುವಂತಹ ಈ ಸಂತನು ಬಹಳಷ್ಟು ಸಣ್ಣವನಾಗಿ ಹೋದ. ತನ್ನ ಮಗಳ ಭವಿಷ್ಯದ ಬಗ್ಗೆ ಆ ಬೆಸ್ತನಿಗೆ ಎಷ್ಟು ಕಾಳಜಿ ಇತ್ತೋ ಅಷ್ಟು ಕಾಳಜಿ ಚಕ್ರವರ್ತಿಯಾಗಿ ತನ್ನ ಮಗನ ಮೇಲೆ ಇಲ್ಲದೆ ಫಲನೆ ನಿನ್ನದಾದಂತಹ ನಿರ್ಧಾರವನ್ನು ನೀನು ಬದಲಾಯಿಸುವವನಲ್ಲ. ಪ್ರತಿಜ್ಞೆಯನ್ನು ಮಾಡಿದವ ನೀನು ನಿಜ. ನಿನ್ನದಾದಂತಹ ಪ್ರತಿಜ್ಞೆಯ ವಾಕ್ಯಗಳನ್ನು ಕೇಳಿದಾಕ್ಷಣ ನನಗೆ ಮರ್ಯಾದ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರನ ನೆನಪಾಗುತ್ತಾ ಇದೆ ಮಗನೇ. ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಿದವ. ಈ ತಂದೆಯ ವೃದ್ಧಾಪ್ಯದ ಒಂದು ಆಶೆಗಾಗಿ ನಿನ್ನ ಜೀವನದ ಪರಮ ಸುಖವನ್ನೇ ನೀನು ತ್ಯಾಗ ಮಾಡಿದವ. ನಿನ್ನದಾದಂತಹ ತ್ಯಾಗಕ್ಕೆ ಬೆಲೆ ಕಟ್ಟುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆ ಕಾರಣದಿಂದ ವಿಶೇಷವಾದ ಅನುಗ್ರಹವನ್ನು ನಿನಗೆ ನಾನು ಮಾಡುವುದಿದ್ದೇನೆ. ಇಚ್ಛಿಸದ ಯಾವ ಕಾಲಕ್ಕೂ ನಿನಗೆ ಮರಣ ಬರಲಾರದು. ಇಚ್ಛಾಮರಣಿಯಾಗುವುದನ್ನೇ ಇಚ್ಛಾಮರಣಿಯಾಗುವುದು. ಭೀಷ್ಮ ಮೊದಲು ಭೀಷ್ಮ
ಚಿತ್ರವೀರ್ಯದ ಬಿಂದುಗಳಾಗಿ ಲೋಕದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಅದರಲ್ಲಿಯೂ ಸತ್ಯವತಿ ದೇವಿಯ ಗರ್ಭ ಸಂಭೂತರಾಗಿ ಲೋಕದ ಬೆಳಕನ್ನು ಕಂಡಿದ್ದೇವೆ ತಮ್ಮ. ನಿಜ. ಹೀಗಿರುವಾಗ ಚಕ್ರವರ್ತಿ ಮನತನದಲ್ಲಿರುವಂತಹ ನಮಗೆ ಬೇಕಾದಂತಹ ಮಾನವ ಮರ್ಯಾದೆ ಕೊಡಬೇಕಾದದ್ದು ಸಕಲರಿಗೂ. ಧರ್ಮ ಇಲ್ಲದೆ ಹೋದ್ರೆ ಇದು ಧರ್ಮ ಪೀಠ ಅಂತಾಗುವುದಿಲ್ಲ. ಅದರಲ್ಲಿಯೂ ಚಕ್ರವರ್ತಿಗಳ ಮಕ್ಕಳು ನಾವು. ಚಕ್ರವರ್ತಿ ಸಿಂಹಾಸನಕ್ಕೆ ಮುಂದೆ ಯಾರು ಪ್ರಶ್ನೆ ಬಂದ್ರೆ ಉತ್ತರ ಚಿತ್ರವೀರ್ಯ ಬಿಟ್ಟರೆ ಮತ್ತೊಂದು ಹೆಸರಿಲ್ಲ. ಯಾಕೆ? ಈಗಾಗಲೇ ಭೀಷ್ಮ ತನಗೆ ಯಾವುದು ಬೇಡ ಅಂತ ಸುಮ್ಮನೆ ಕೂತಿದ್ದಾನೆ. ಹಾಗಿರುವಾಗ ಇಷ್ಟು ಯೋಗ್ಯತೆ ಸಂಪಾದಿಸುವಲ್ಲಿ ನಮ್ಮ ಯೋಗ್ಯತೆ ಪ್ರಕಾಶಕ್ಕೆ ಜಾಗಕ್ಕೆ ಸುಮ್ಮನೆ ಕುತ್ಕೊಳ್ತೇನೆ. ಯಾಕೋ ಬೇರೆ ಬೇರೆ ವಿಷಯದಲ್ಲಿ ಬೇರೆ ಬೇರೆ ಸಾಧನೆ, ಅದು ದೇವತೆಗಳು ಮಾಡಿದ ಸಾಧನೆ. ಬಿಡು, ಭೂಮಿಯಲ್ಲಿ ಹುಟ್ಟಿದಂತ ಮನುಜ ಮಾತ್ರನಾದಂತ ನಾನು ಮಾಡಿದ ಸಾಧನೆ. ಎಲ್ಲ ವಿಭಾಗದಲ್ಲೂ ಚಿತ್ರವೀರ್ಯ ಜೊತೆಗೆ ನಾನು ಇದ್ದೇನೆ. ನಿನ್ನನ್ನು ಬಿಟ್ಟು ನನ್ನ ಜೊತೆ ಇಲ್ಲ. ಅದರಲ್ಲಿಯೂ ಹೇಳಿಕೊಳ್ಳುವಾಗ ಎಲ್ಲ ರೋಮಾಂಚನಾಗುತ್ತದೆ. ಪ್ರತಿನಿವಾಸಕ್ಕೆ ಎಷ್ಟು ಮಂದಿ ಹುಡುಗಿಯರು ದಾರಿಯಲ್ಲಿ ಹೋಗುತ್ತಾ ಇದ್ರೆ ನಮ್ಮನ್ನು ಇಣುಕಿರು ಎಷ್ಟು ಕತ್ತು ನೋಡ್ತಾರೆ. ಆ ಕಡೆಯಿಂದ ಹೋಗ್ತಾ ಇದ್ರೆ ನಮ್ಮ ಹಿಂದೆ ಗೆಜ್ಜೆ ಸತ್ತು. ಯಾವುದು ಪ್ರೇತಾತ್ಮ ಅಲ್ಲ, ಹುಡುಗಿಯರ ಶಬ್ದ. ಯಾಕೆ? ಇವರಾದಿತ್ತ ಮನ್ಮಥ ಸ್ವರೂಪನಾಗಿ ಬೆಳಗುತ್ತಾ ಇದ್ದೇನೆ ಅಂತಾದ್ರೆ ಕಾರಣ ಏನು? ಹಿಮಕರ ಅನ್ವಯ ಲತೆಯುಳಿಸಿದ ವಿಮಲ ಕಾಂಚನ ಕುಸುಮ ಏನು ಒಂದು ವಿಷಯ ಅದರಲ್ಲಿ ಕೆಲವು ಪಂಗಡಗಳು ಯಾಕ್ಷರು ಕಿನ್ನರರು ಕಿಂಪುರುಷರು
ಏನಾದ್ರೂ ರೋಗ ಉಂಟು? ಆವೇಶ ಬಂದದ್ದು ಎಲ್ಲಿಗೆ ಸಾಯ್ತು ಬಂದ್ರೇನು ಸಾಯ್ತು ಬರ್ತಾನಂತೆ ಕಲ್ಪನೆ ಕಲ್ಪನೆ ಒಳ್ಳೆಯದು ತಮ್ಮ ಕಲ್ಪನೆಯೇ ಈ ರೀತಿ ಆದ್ರೆ ಮುಂದೆ ಬಂದ್ರೆ ಹೇಗೋ ಹಿರಿಯರು ಆಡಿದ್ದಾರೆ ಕನಸು ಕಾಣಿ ಮಕ್ಕಳೇ ಕನಸು ಕಾಣಿ ಕನಸು ಕಂಡ್ರೆ ಅದು ನನಸಾಗುತ್ತದೆ ಇದು ನನ್ನ ಕನಸು ಗಂಧರ್ವರ ಅಧಿಪತಿ ಚಿತ್ರಾಂಗದ ಇನ್ನಿಲ್ಲ ಯುದ್ಧ ಮಾಡೋದಕ್ಕೆ ಹೋಗುವುದೇ ನಿನ್ನ ಸ್ವಲ್ಪ ತಡಿ ಅವಸರ ಮಾಡಬಾರದು ಯುದ್ಧಕ್ಕೆ ಹೋಗುವಂತಹ ಸಮಯದಲ್ಲಿ ಮಕ್ಕಳಾದ ನಮಗೆ ಹಿರಿಯರ ಆಶೀರ್ವಾದ ಎನ್ನುವುದು ಮುಖ್ಯವಾಗಿ ಬೇಕು ಯಾರು ನಮಗಿಂತ ಹಿರಿಯ ನಮ್ಮ ಅಮ್ಮನಿಗೆ ಒಂದು ಮಾತು ಹೇಳಿ ಹೋದ್ರೆ ಒಳ್ಳೆದಾಗಿ ಅಮ್ಮನವರಿಗೆ ಹೋಗುದು ಅಮ್ಮನ ಮಕ್ಕಳು ವಾತ್ಸಲ್ಯದು ಸುಮ್ಮನೆ ಆದ್ರೆ ನಮಗಿಂತ ಮೊದಲು ಹುಟ್ಟಿದ ವರ್ಣ ಭೀಷ್ಮನಿದ್ದಾರೆ ಅವನಲ್ಲಿ ಹೇಳಿ ಅಲ್ಲಿ ಕೂತ್ಕೊಂಡ್ರೆ ಅವನಿಗೆ ಆಗ್ಲಿಕ್ಕಿಲ್ಲ ಅಲ್ಲಿ ಮಾತಾಡಿದ್ರೆ ಅವನಿಗೆ ಆಗ್ಲಿಕ್ಕಿಲ್ಲ ಅವನಂತ ಕೇಳುದು ಮತ್ತೆ ಚೆನ್ನಾಗಿ ಹೋಗುವ ಹೋಗುವ ಅಂತ ಹೇಳಿದ್ರೆ ಸಾಕಾಗುವುದಿಲ್ಲ ಮಕ್ಕಳೇ. ನಮ್ಮಲ್ಲಿ ದಡ್ಡತನ ಕಡಿಮೆ ಉಂಟು. ನಾವು ತಾಗುವಾಗ ಯಾರಿಗೆ ತಾಗುವುದು, ಯಾವುದಕ್ಕೆ ತಾಗುವುದು ಎಂಬ ಪ್ರಜ್ಞೆ ಬೇಕು. ತಾಗುವುದಕ್ಕೆ ಶಕ್ತರು. ತಲೆ ಗಟ್ಟಿ ಉಂಟು ಅಂತ ವಜ್ರ ಕಂಬಕ್ಕೆ ತಾಗಿಸಿದ್ರೆ ತಲೆ ಏನಾಗುತ್ತದೆ? ಹೋಗ್ತದೆ. ಅದೇ ಹತ್ತಿಯ ಸ್ತಂಭಕ್ಕೆ ತಾಗಿಸಿದ್ರೆ ಕಂಬ ಬೀಳ್ತದೆ. ತಲೆಗೆ ಬೇಕಾದ ಶಿರಸ್ತ್ರಾಣವನ್ನು ಧರಿಸೋಣ. ಆದರೆ ಅಷ್ಟು ಸಾಕಾಗುವುದಿಲ್ಲ ಮಕ್ಕಳೇ. ನೀವು ಹೊರಟದ್ದು ಸಾಮಾನ್ಯರಲ್ಲಿ ಇರ್ತಕ್ಕಲ್ಲ. ಗಂಧರ್ವ ಬುದ್ಧಿಯೋದ ಚಿತ್ರಸೇನನ ಕೂಡೆ. ಆ
ಅವರನ್ನು ಗೆಲ್ಲುತ್ತೇವೆ ಅಂತ ಹೊರಟು ನಿಂತಿದ್ದೀರಲ್ಲ, ನಿಮಗೆ ಆ ವಿದ್ಯೆ ಗೊತ್ತೇ ಮಕ್ಕಳೇ? ನೀನು ನಾಳೆ ನಿನಗೆ ಪರೀಕ್ಷೆ ಇವತ್ತು ಯೋಚನೆ ಮಾಡಿದ ಹಾಗೆ ಸುಲಭ ಆಗುದಿಲ್ಲ. ಸಂಮೋಹನ ನೀ ಗೊತ್ತಿಲ್ಲದೆ ಹೋದ್ರೆ ಪರಿಣಾಮ ನಾಳೆ ನಾವು ಕೇಳಬೇಕಾಗುತ್ತದೆ ನಿನ್ನ ಬಗ್ಗೆ. ಅದು ಹುಡುಗಿಯರ ಸ್ಥಿತಿ ನೀವು ಉಂಟು ಮಾಡಬೇಡ. ತರುಣಿಯರ ಕೂಡ ಇದು ರಣಮೇಳ ಮಕ್ಕಳೇ. ಆದ್ದರಿಂದ ನಿಮಗೆಲ್ಲ ಮಕ್ಕಳ ಕೊಟ್ಟದ್ದು ಪರ್ಯಾಯವಾಗಿ ಭೀಷ್ಮನಿಗೆ ಗಂಡತ್ತರದ ಮಂತ್ರೋಸ್ತ್ರ ವಿದ್ಯೆಯನ್ನರಿತವನು ಅರಿತೇನೆ. ಆ ಕಂದರನಿಗೆ ಉತ್ತರ ವಿಷಯವನ್ನು ವಿಶದೀಕರಿಸದೆ ಹೋಗ್ತಾ ಇದ್ದೀರಲ್ಲ, ಅದಕ್ಕೂ ಕಾರಣ ಉಂಟು. ಏನು? ನಮಗೆ ಇದು ಹೊಸತಲ್ಲ. ಎಷ್ಟು ಸಮಯದಿಂದ ನೋಡ್ತಾ ಇದ್ದೇವೆ. ಕೂತ್ರೂ ಆಗುದಿಲ್ಲ, ಮಲಗಿದ್ರೂ ಆಗುದಿಲ್ಲ. ಬೇಡ, ಸ್ವಲ್ಪ ಮಾತಾಡುವುದಾ? ನೀವು ಮಾತಾಡಿದ್ದು ಸರಿ ಇಲ್ಲ ಅಂತ ಹೇಳ್ತೀನಿ. ಖಂಡಿತ ಇಲ್ಲ ಅಲ್ವಾ? ತಪ್ಪನ್ನು ಅಡಿಗಡಿಗೆ ತಿದ್ದಬೇಕಾದದ್ದು ತಿಳಿದವರ ಲಕ್ಷಣ. ಯಾವಾಗ ಆರಂಭದಲ್ಲೇ ತಪ್ಪುವ ಮಕ್ಕಳನ್ನು ನಾವು ಕಿತ್ತುವುದಿಲ್ವೋ ಭವಿಷ್ಯದಲ್ಲಿ ಅವರು ಯಾರ್ಯಾರನ್ನು ತೆಗೆಯುವುದಕ್ಕೆ ಅಂತ ಕಾಣ್ತದೆ. ಅಂತಹ ಸಂಸ್ಕಾರ ಸಂಸ್ಕೃತಿಯ ಮಕ್ಕಳು ನಮಗೆ ಬೇಡ ಮಕ್ಕಳೇ. ಒಂದು ರಾಷ್ಟ್ರವನ್ನು ಉಳಿಸುವ ಮಕ್ಕಳನ್ನು ನಾವು ಪಡೆಯಬೇಕು, ಉಳಿಸುವ ಮಕ್ಕಳನ್ನು ಬೆಳೆಸಬೇಕು, ಉಳಿಸುವ ಮಕ್ಕಳಿಗೆ ವಿದ್ಯಾದಾನ ನೀಡಬೇಕು. ರಾಷ್ಟ್ರವನ್ನು ತೆಗೆಯುವುದಕ್ಕೆ ಬೇಕಾಗಿ ಮಕ್ಕಳನ್ನು ಸಿದ್ಧಪಡಿಸುವ ಗುರುಕುಲವಲ್ಲ ಹಸ್ತಿನಾವತಿಯ ಮಕ್ಕಳೇ. ಇದು ನೆನಪಿಟ್ಟುಕೊಳ್ಳಿ. ನಾವಿರುವುದು ಹಸ್ತಿನಾವತಿ. ನಿಜ. ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಕೊಳ್ಳದ ಹಸುಗುಸುಗಳಲ್ಲ. ಅದು ಕೂಡ ಭೀಷ್ಮನ ತಮ್ಮದಾಗಿ ನಾವು ಗೊತ್ತಿಲ್ಲ ಅಂತ ನೀವು ಭಾವಿಸುವುದು. ಆದ್ದರಿಂದಲೇ ಭೀಷ್ಮ ಹೇಳುವುದು ಏನು? ಭವಿತವ್ಯದಲ್ಲಿ ಶಶಿಕುಲಾನ್ಮಯವನ್ನು ಬೆಳಗಿಸುವ ದೀಪಶಿಖೆಗಳು ಅಂತ ನಿಮ್ಮನ್ನು ಭಾವಿಸಿದ್ದೇನೆ. ನಿಮ್ಮನ್ನು ಉಳಿಸುವುದಕ್ಕೆ ಬೇಕಾಗಿ ಕಂದರ್ಪನ ಕೂಡ ನಾನು ಯುದ್ಧಕ್ಕೆ ಹೋಗುತ್ತೇನೆ ಮಕ್ಕಳೇ. ನೀನಿಷ್ಟು ಪ್ರಚಾರಕ್ಕೆ ಬಂದದ್ದು ನೀನು ಹೀಗೆ ಯಾವುದ ನಾಲಿಗೆ ಹೇಗೆ ಬೇಕು ಹಾಗೆ ಮಕ್ಕಳೇ. ನಾಲಿಗೆ ಇದ್ರೆ ಸಾಕಾಗುವುದಿಲ್ಲ, ಮಾತು ಎನ್ನುವುದು ಕೃತಿಯಿಂದ ಕಾಣಿಸಿಕೊಡಬೇಕು ಮಕ್ಕಳೇ. ನಮಗೆ ಮಾತಾಡುವುದಕ್ಕೂ ಗೊತ್ತುಂಟು, ಕೃತಿಯಲ್ಲಿ ಕಾಣಿಸುವುದಕ್ಕೂ ಗೊತ್ತುಂಟು. ಅಂತಹ ಮಾತ್ರ ವಿಶ್ವನಾಯಕನಾಗುವುದಕ್ಕೆ ಯೋಗ್ಯತೆ ಇಲ್ಲ. ಮತ್ತೆ ನೀನು ಹೇಳಿದ್ರು ಸರಿ. ನಿಮ್ಮನ್ನು ಹೀಗೆ ನೀವು ನನ್ನ ಜೊತೆಯಲ್ಲಿದ್ರೆ ನನಗಿಂತ ಹೆಚ್ಚು ಮಾತಾಡುವುದಪ್ಪ. ಅದನ್ನು ಕೇಳಿ ಕೇಳಿ ನಮಗೆ ಸಾಕಾಗಿದೆ. ಯಾಕೆ? ಅದು ನಾನು ತಯಾರಿ ಮಾಡ್ತೇನೆ, ನಾನು ತಯಾರಿ ಮಾಡ್ತೇನೆ. ಈ ರೀತಿ ಹೋಗುವಾಗ ಅಡ್ಡವನ್ನು ಮತ್ತೆ ತಯಾರಾಗುವುದಿಲ್ಲ ಮಕ್ಕಳೇ. ನಿಮ್ಮನ್ನು ತಡೆದದ್ದು ಯಾಕೆ ಬಲ್ಲಿರ? ಶಿಲವೊಂದು ಶಿಲ್ಪವಾಗಬೇಕು ಅಂತಿದ್ರೆ ಶಿಲ್ಪಿಯ ಕೈಯಲ್ಲಿ ದೀರ್ಘ ಕಾಲವನ್ನು ಪಡೆಯುತ್ತದೆ. ಸುದೀರ್ಘ ಅವಧಿಯಲ್ಲಿ ಭೀಷ್ಮನ ಜೊತೆಯಲ್ಲಿ ನೀವು ಇದ್ದಿರಿದ್ದಾದ್ರೆ ಇಂತಹ ನಾಳೆ 1000 ಭೀಷ್ಮರ ಹುಟ್ಟಾಗುತ್ತದೆ ಮಕ್ಕಳೇ. ನಿನ್ನ ಜೊತೆ ಇದ್ದು ನಮಗೆ ಹೆಸರು ಬರುವುದು ಬೇಡ. ಹೇಳಿದ್ದೇನೆ ಯುದ್ಧಕ್ಕೆ. ಈ ಗಡ್ಡೆ ಬಿಟ್ಟವರದೊಂದು ಅಭ್ಯಾಸವೇ ಆಗಿ ಹೋಗಿದೆ. ಯುವಕರನ್ನು ಮೇಲೆ ಬರಲಿಕ್ಕೆ ಬಿಡುವುದಿಲ್ಲ. ತಡೆ 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 ನೆನಪಿಟ್ಟುಕೊಳ್ಳಿ ಮಕ್ಕಳೇ. ಈ ಸಮಗ್ರವಾದ ಭರತಖಂಡದಲ್ಲಿ ನಿಮ್ಮಂತಹವರೆಲ್ಲ ಉಳಿಬೇಕು ಅಂತಿದ್ರೆ ಒಬ್ಬ ಗಡ್ಡ ಬಿಟ್ಟವನೇ
ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಸೇರುತ್ತೀರೋ ಆವಾಗ ಮಾತ್ರ ನೀವು ಮಾತುಗಾರರಾಗುವುದಕ್ಕೆ ಸಾಧ್ಯ. ನಾನು ಒಂದು ಹೇಳ್ತೇನೆ ಈಗ ಸತ್ಯ ಹೇಳ್ಬೇಕಾ? ಮಾತು ಮಾತಾಡಿದ್ದು ಬರುತ್ತಿಲ್ಲ ಅಂದಲ್ಲ, ನಾವು ಮಾತಾಡುವಾಗ ಹೀಗಾಗಿ ನೀವು ಮಾತಾಡಿದ್ರೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಈಗಲೂ ಮಾತಾಡಿಸುವುದು ನಾನೇ ನಿಮ್ಮ ಯಾರು? ನನ್ನ ಜಾಗದ ಹರಿಯುವುದಕ್ಕೆ ಬಿಡು ಭೀಷ್ಮ, ಹುಡುಗರು ಬೆಳೆದಿಯ ಭೀಷ್ಮ. ಕಡುಗೆಲ್ಲದವನರು ಭೀಷ್ಮ, ನಿಧಾನದಲ್ಲಿ ನಡೆ ಭೀಷ್ಮ. ನಾನು ನಡೆಸಿದ್ದು ಭೀಷ್ಮ ವಿಧ ಹಾಗೆ ನಡೀತಾನೆ ಅನ್ನುವ ಹಾಗೆ. ಈಗ ನೋಡಿದ್ರೆ ನಮ್ಮನ್ನೇ ಸರ್ವಾಧಿಕಾರ ಧೋರಣೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸರ್ವಾಧಿಕಾರ ಧೋರಣೆ. ಅವಕಾಶ ಅಮ್ಮ ಸಿಕ್ಕಿದ್ದು ಒಂದು ನೆನಪಿಟ್ಟುಕೋ, ಎಂದದ್ದು? ಭೀಷ್ಮ ತೆಗೆದುಕೊಳ್ಳುವ ನಿರ್ಧಾರ ನಿಮಗೆಲ್ಲ ಕಷ್ಟ ಅಂತ ಕಂಡಿತು. ಖಂಡಿತ ಇದು ಕಷ್ಟದ ನಿರ್ಧಾರವಲ್ಲವಮ್ಮ. ಮತ್ತೆ? ನಾ ಕೈಗೊಳ್ಳುವ ನಿರ್ಧಾರ ಕಷ್ಟ ಅಂತ ನಿಮಗೆ ಕಂಡರೂ ಭವಿಷ್ಯದ ನಿಮ್ಮ ಪೀಳಿಗೆಗೆ ಭದ್ರತೆಯ ಬುನಾದಿ ಅಂತ ಅರ್ಥ ಮಾಡಿಕೊ. ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತಿದ್ರೆ ಅದಕ್ಕೆ ಪ್ರತಿಯೊಬ್ಬನು ತಾನು ದೇಣಿಗೆಯನ್ನು ಕೊಡಬೇಕು. ಬ್ರಹ್ಮ ಕಳಶಕ್ಕೆ ಅಲ್ಲಿ ಕಾಣಬೇಕಾದದ್ದು ದೇವರಿಗೆ ತಮ್ಮ ದೇಣಿಗೆ ಅಂತಲ್ಲ, ದೇವರಿಗೆ ನಾವು ಸೇವೆ ಎನ್ನುವ ಭಾವದಿಂದ ಈ ಪ್ರಪಂಚದಲ್ಲಿ ಸಮಾಜಕ್ಕೆ, ಧರ್ಮಕ್ಕೆ, ದೇಶಕ್ಕೆ ಯಾರು ಅದರಿಂದ ಏನು ಪಡೆದಿದ್ದೇನೆ ಅಂತ ಭಾವಿಸುವುದಲ್ಲ, ಅದಕ್ಕೆ ಏನು ಕೊಟ್ಟಿದ್ದೇನೆ ಅಂತ ತಿಳಿಯಬೇಕು. ಸಮಾಜವನ್ನು ಬಂಧುವೆಂದು, ದೇಶವನ್ನು ತಾಯಿಯೆಂದು, ಧರ್ಮವನ್ನು ದೇವರೆಂದು ಯಾವಾಗ ಪರಿಭಾವಿಸಿ ಅದಕ್ಕಾಗಿ ನಮ್ಮನ್ನು ನಾವು ಬಿಟ್ಟುಕೊಳ್ತೇವೋ ಆವಾಗ ಮಾತ್ರ ಒಂದು ರಾಷ್ಟ್ರ ಅಂತ ಕಚ್ಚ. ಇದನ್ನು ನೀ ಅರ್ಥ ಮಾಡಿಕೊಳ್ಳಮ್ಮ, ಅರ್ಥ ಮಾಡಿಕೊ. ಹಾಗಾಗಿ ಎಷ್ಟು ಮಾತಾಡಿದ ನಮಗೆಲ್ಲ ಈ ಜ್ಞಾನವೇ ಇಲ್ವಾ? ಹಾಗೆ ಹೋಗ್ತೀನಿ ಪರೋಕ್ಷವಾಗಿ ನಾವೆಲ್ಲ ಅಜ್ಞಾನಿಗಳು ಅಂತ ಹೇಳುದು ನೀವು? ಖಂಡಿತ ಇಲ್ಲ. ಮತ್ತೆ ನಿಮಗೆ ಜ್ಞಾನ ಉಂಟು. ಕೆಲವು ಸಲ ಬುದ್ಧಿಜೀವಿಗಳು ಅಂತ ಇದ್ದಾರೆ, ಅವರ ಅಜ್ಞಾನಿಗಳಲ್ಲ. ಜ್ಞಾನ ಅತಿಯಾಗಿ ಅದು ಸಮಸ್ಯೆ ಆಗುವುದು. ಹಾಗಾದ ಕಾರಣ ನಿಮ್ಮನ್ನು ಅಜ್ಞಾನಿಗಳು ಆಡುತ್ತಲ್ವಮ್ಮ, ನಿಮ್ಮನ್ನು ಅಧಿಕರಿಗೆ ಎಚ್ಚರಿಸ್ತಾ ಏನು ಎಚ್ಚರಿಸೋದು? ನನ್ನ ಮಕ್ಕಳನ್ನು ನೀನೇನು ಎಚ್ಚರಿಸೋದು? ನನ್ನ ಎಣಿಸಿದ್ದು ನಾವು ನಿನ್ನ ಕುಡಿಗಳು ಅಂತ. ನಾವೀಗ ಬೆಳೆದು ರಣಕುಡಿ ಆಗಿದ್ದೇವೆ ಅಂತ ಅವನಿಗೆ ಗೊತ್ತಿಲ್ಲ. ಗೊತ್ತಿಲ್ಲ ನಿನಗೆ? ಅವ್ರು ಏನಾಗಿದೆ ಅಂತ ನಿನಗೆ ಗೊತ್ತಿಲ್ಲ? ಅವರು ದೊಡ್ಡ ರಣಕುಡಿಗಳಾಗಬೇಕು ಅಂತಲೇ ನನಗೆ ಆಸೆ. ಗಂಧರ್ವ ಅವತಾರಿ ಹೋಗಿ ಕಳುಹಿಸಿದ್ದಾರೆ. ನಿಜ. ನನ್ನ ಮಕ್ಕಳ ಪರಾಕ್ರಮ ಏನು ಅಂತ ನೀನು ಅರ್ಥ ಮಾಡಿಕೊಳ್ಳಬೇಕು. ಪ್ರೋತ್ಸಾಹವನ್ನು ಕೊಡು. ಇಲ್ಲಿ ಅದು ತಿದ್ದುಗಿದ್ರೆ ಅವರನ್ನು ರಣಕ್ಷೇತ್ರದಲ್ಲಿ ಏನಾದ್ರು ತಿದ್ದುಗಿದ್ರೆ ತಿದ್ದು. ಅದು ಬಿಟ್ಟು ನೀವು ಯುದ್ಧಕ್ಕೆ ಹೋಗುದು ಬೇಡ, ನಾನು ಹೋಗುತ್ತೇನೆ ಅಂತ ಹೇಳಿದ್ರೆ ಈಗ ನೀನು ಶಂಕರಮ್ಮ ಚಕ್ರವರ್ತಿ ಮಗ, ಸರಿ, ಅವರು ಕೂಡ ಶಂಕರ ಚಕ್ರವರ್ತಿ ಮಕ್ಕಳು. ಈಗ ನೀನು ಅವರು ಹೋಗುದು ಬೇಡ ಅಂತ ಹೇಳಿದ್ರೆ ನಿನ್ನ ಅಪ್ಪನ ಮೇಲೆ ಸ್ವಲ್ಪ ಅಸಮಾಧಾನ, ನಿನ್ನ ಅಪ್ಪನ ಮೇಲೆ ಸಂಶಯ ಉಂಟಾ? ಖಂಡಿತ ಇಲ್ಲ. ಭೀಷ್ಮನಿರುತ್ತ ಅವರಿಗೆ ಯಾಕೆ ಓಲೆ ಕೊಟ್ಟ? ಯಾಕೆ ಯಾಕೆ ಕೊಟ್ಟ? ನಮ್ಮ ವಿಗ್ರಹವನ್ನು ತಿಳಿ ಯೋಚಿಸು. ಅವರ ವಿಕ್ರಮ ಪರಾಕ್ರಮ ಅಲ್ಲ, ನಿನ್ನ ಮಕ್ಕಳ ದೌರ್ಬಲ್ಯಗಳನ್ನು ವಿಯೋಗ ಮಾಡಿದ್ದಾನೆ ಅಂತ ಅರ್ಥ. ಆದ್ದರಿಂದ ಪ್ರಬಲನಾದ ಭೀಷ್ಮನಿರುತ್ತ ನಿನ್ನ ಮಕ್ಕಳಿಗೆ ಓಲೆ ಕೊಟ್ಟಿದ್ದಾನೆ ಅಂತಾದ್ರೆ ಇನ್ನೂ ನೀ ಅರ್ಥ ಮಾಡಿಕೊಳ್ಳದೆ ಈ ಮಕ್ಕಳನ್ನು ಯಾತ್ರೆಗೆ ಕಳುಹಿಸಿದ್ರೆ ನಾಳೆ ನಿನ್ನ ಮಕ್ಕಳಿಗೆ ಸಮಸ್ಯೆ ಆದಿತ್ತು ಬಿಟ್ರೆ ನನಗಲ್ಲ. ನನ್ನ ಮಕ್ಕಳಿಗೆ ಏನು ಸಮಸ್ಯೆ ಆಗ್ತಿಲ್ಲ, ಬಂದು ನಾನು ಅದನ್ನು ಎದುರಿಸ್ತೇನೆ. ನಾವು ಜೋಡಿಸಬಹುದು. ಆಕ್ಷೇಪ ಇಲ್ಲ, ಆಕ್ಷೇಪ ಇಲ್ಲ.
ಶರಣು ಬಂದವನಿದ್ದೇನೆ. ಆಚಾರ್ಯರೇ, ನೀವೇ ನನ್ನ ಎದುರಾಗಿ ಬರಬೇಕು ಎನ್ನುವ ಉದ್ದೇಶದಿಂದ ಈ ರೀತಿಯಾದ ಕೃತ್ಯವನ್ನು ನಾನು ಎಸಗಿದವನಲ್ಲ. ಮತ್ತೆ ಕಾರಣ ಒಂದೇ ಒಂದು, ಹೆಸರಿಗೆ ಬಂದ ಕಳಂಕವನ್ನು ದೂರ ಮಾಡುವುದಕ್ಕೆ ಯುದ್ಧಕ್ಕೆ ಆಹ್ವಾನ ಕೊಟ್ಟವ ನಾನೇ. ನೀ ಅವನಿಗೆ ಯಾಕೆ ಕೊಟ್ಟೆ ಭೀಷ್ಮನಿರುವಾಗ? ಆಚಾರ್ಯರೇ, ನನ್ನ ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿದ್ದ. ಆ ಕಾರಣದಿಂದಾಗಿ ಅವನ ಸೊಕ್ಕನ್ನು ಅಡಗಿಸುವುದಕ್ಕಾಗಿ ನೇರವಾಗಿ ಅವನಿಗೆ ನಾನು ಆಹ್ವಾನ ಕೊಟ್ಟದ್ದು. ಒಂದು ವೇಳೆ ನಾನು ಆಹ್ವಾನ ಕೊಟ್ಟದಕ್ಕೆ ಪ್ರತಿಯಾಗಿ ನಿಮ್ಮಿಂದ ಏನಾದರೂ ಒಂದು ವೇಳೆ ಬರುತ್ತಿದ್ದರೆ ಇಂತಹ ಘಟನೆ ಖಂಡಿತವಾಗಿ ನಡೆಯುತ್ತಿರಲಿಲ್ಲ. ಆದರೆ ಏನು ಮಾಡೋಣ, ಯುದ್ಧವನ್ನು ಬಯಸಿದ, ಯುದ್ಧದಲ್ಲಿ ಸೋತು ಹತನಾಗಿ ಹೋಗಿದ್ದಾನೆ. ಆದರೆ ಒಂದು ಮಾತನ್ನು ಹೇಳುತ್ತಿದ್ದೇನೆ, ನಾವು ನೀವುಗಳು ಬಂಧುಗಳಿದ್ದ ಹಾಗೆ ಇನ್ನು ಮುಂದೆ ಕಿತ್ತಾಬಿಟ್ಟರೆ ಆಗೋದಕ್ಕೆ ನಾನು ಬಿಡುವುದಲ್ಲ. ಅದಕ್ಕೋಸ್ಕರವಾಗಿ ನಿಮ್ಮ ಸಮ್ಮುಖದಲ್ಲಿ ಒಂದು ಮಾತನ್ನು ಕೊಡುವುದಕ್ಕಿದ್ದೇನೆ. ಎಲ್ಲಿಯವರೆಗೆ ನೀವು ಇರ್ತೀರೋ ಅಲ್ಲಿಯವರೆಗೆ ಚಂದ್ರವಂಶದಲ್ಲಿ ಈಗಂತರೂ ಕೆಣಕುವುದಿಲ್ಲ. ಇದು ನಾನು ಕೊಡುತ್ತಿರುವಂತಹ ಮಾತು. ಪರಮ ಸಂತೋಷವಾಯಿತು ಗಂಧರ್ವ ಕಥೆ. ಒಬ್ಬ ಭೀಷ್ಮಾಂತರಂಗವನ್ನು ನೀ ಅರ್ಥ ಮಾಡಿಕೊಂಡೆ. ಖಂಡಿತ ಈ ನೆಲಕ್ಕಾಗಿ, ಈ ವಂಶಕ್ಕಾಗಿ, ಈ ವಂಶ ಸಂಸ್ಕೃತಿಗಾಗಿ ತನ್ನನ್ನು ತಾನು ಮುಡಿಪಾಗಿಟ್ಟುಕೊಂಡೆ. ಹೊರಗಿನವರಿಗೆ ಅರ್ಥ ಆಗುತ್ತದೆ, ಆದರೆ ನಮ್ಮ ಒಳಗಿದ್ದವರಿಗೆ ನಮ್ಮತನ ಗೊತ್ತಾಗುವುದಿಲ್ವಲ್ಲ. ಯಾವಾಗ ಗೊತ್ತಾಗುತ್ತದೋ ನಮಗೆ ಅರ್ಥ ಆಗುವುದಿಲ್ಲ. ಆದರೆ ನಿನ್ನ ಈ ಸಂದೇಶ ಮುಂದಿನವರಿಗೆ ಆದರ್ಶವಾಗಲಿ. ನಿಶ್ಚಿಂತೆಯಿಂದ ಯಕ್ಷಗಾನ ಮುಂದುವರಿಸಿಕೊಂಡು ನನಗೆ ಇಂಟ್ರೆಸ್ಟ್ ಇತ್ತಿನ ಪ್ರಸಂಗಗಳು ಅವರ ಕುತೂಹಲ ಬೆಳಗುತ್ತ ನಿಮಗೆ ಒಂದು ವಿಜ್ಞಾಪನೆ ಇದರಲ್ಲಿ ಏನು ಸಲಹೆ? ಹೌದು ಹೌದು ಮಾತಾ ಕಾರ್ಯಕ್ರಮ ಬಂಧುಗಳ ಸಮಯ ಇಟ್ಟು ಇಟ್ಲ ಅಸರ್ ಬಂದರೆ ಕ್ಷಮೆಯನ್ನು ಅಂಡ ಇಂದುಲ ಅಗತ್ಯವನ್ನು ಮಂಚಿನ ಕಾರ್ಯಕ್ರಮ ಮಾಡ್ಕೊಂಡ ವೇದಿಕೆ ಅಗತ್ಯವನ್ನು ಗುಜರಾತ್ ಕೃಷಿ ಪ್ರತಿನಿಧಿಯನ್ನು ತಗೊಳ್ಳೋದು ఒక ನಮ್ಮ ಪರಿಸರದಲ್ಲಿ ಗುರುತಿಸೋಣ ಅಂಜೆ ಸನ್ಮಾನ ಕಾರ್ಯಕ್ರಮ ಯಾನು ಈ ರೀತಿ ಈ ಸಭೆಗೆ ಅಶೋಕ್ ಪುರೋಹಿತರಲ್ಲಿ ಧರ್ಮಶ್ರೀ ರಮೇಶ ಪೂಜಾರಿಯಲ್ಲಿ ಸದ್ಗುರು ನಿತ್ಯಾನಂದ ಸೇವಾ ಸಂಘದ ಅಧ್ಯಕ್ಷರು ಭಾಸ್ಕರ್ ಶೆಟ್ಟರು ಅಂಜನಿ, ಉಪಾಧ್ಯಕ್ಷರು ವಿಜಯ ಶೆಟ್ಟರು, ಕಾರ್ಯದರ್ಶಿ ಪ್ರಸನ್ನ ಶೆಟ್ಟರು, ಕೋಶಾಧಿಕಾರಿ ರವಿ ಶೆಟ್ಟರು ವೇದಿಕೆ ಮುಖ್ಯಮಲ್ಲ. ಒಟ್ಟಿಗೆ ಸಂತೋಷ್ ಶೆಟ್ಟರು ನಗರಸಭೆ ಮನೋಹರ್, ಸುರೇಶ್ ಶೆಟ್ಟರು ಮಾಜಿ ನಾಮಸೇಕರ್ ಎನ್ಎಂಸಿ ಮುಂಬೈ, ಸಂಜೀವ್ ಶೆಟ್ಟರು ಹೋಟೆಲ್ ಅಶ್ವಿನ್, ಮಹೇಶ್ ಶೆಟ್ಟರು ಹೋಟೆಲ್ ಮಹೇಶ್, ಕಾಂತೇಶ್ ಭಾಸ್ಕರ್ ಶೆಟ್ಟರು, ಕಳತ್ತೂರು ವಿಶ್ವನಾಥ್ ಶೆಟ್ಟರು, ಜಗದೀಶ್ ಶೆಟ್ಟರು ನಂದಿಗೂರು, ವಿಶ್ವನಾಥ್ ಹೆಗಡೆ ಹೋಟೆಲ್ ವಿನಮ್ರ ಪಾರ್ಲೇರ್, ವಿದ್ಯಾಧರ್ ಹೆಗಡೆ ಹೋಟೆಲ್ ಉದ್ಯಮಿ ನವಮುಂಬೈ, ದಯಾನಂದ್ ಶೆಟ್ಟರ್ ಹೋಟೆಲ್ ಉದ್ಯಮಿ ನವಮುಂಬೈ, ರವಿ ಆರ್ ಶೆಟ್ಟರ್ ಹೋಟೆಲ್ ಉದ್ಯಮಿ ನವಮುಂಬೈ, ಕರುಣಾಕರ್ ಅಳೂರು ಹೋಟೆಲ್ ಉದ್ಯಮಿ ನವಮುಂಬೈ, ಸುರೇಶ್ ಪೂಜಾರಿ ಅಳದಂಗಡಿ ಯುವ ಹೋಟೆಲ್ ಉದ್ಯಮಿ ನವಮುಂಬೈ. ಒಟ್ಟಿಗೆ ಗುರುಶಂಕರ್ ಭಟ್ರು ಅಂಜನೆ ಶಂಕರ್ ಭಟ್ರು ಮುಕುಂದ ವೇದಿಕೆಯವರು. ಇದು ಒಂದು ಬಂದ್ ಮಾಡುದಾ? ಒಂದು ಬಂದ್ ಮಾಡು. ಮತ್ತೆ ಬಾಲಕೃಷ್ಣ ಶಿಬಿಡಿ ಜಯದೇವಿ ವೇದಿಕೆಯವರು ಬಾಲ ಶಿಬಿಡಿ. ಹಾಂ ಸರ್.
ಗುರುಶಂಕರ ಶಂಕರ ಗುರುಗಳ ವೇದಿಕೆಯವರು ಕೊಟ್ರೆ ಬರಲಿ. डायरेक्ट चालू करो अड्डे तोच ना चालू मल्पले ऑन मल्पी हाँ साकू अंधेरा है तो भी देखो ना अंधेरा दिख रहा है. एक लाइट डालो कोई भी बीच का डालो साइड का डालो. ನಮ್ಮ ಸಂಸದ ಆರಾಧ್ಯ ದೇವರು ವಜ್ರೇಶ್ವರಿ ಕಾನೆಗಾಡದ ಅಜ್ಜಿಯರು ವಿದ್ಯಾನಂದರಿಗೆ ದರದಕವನ್ನು ಪಾವಂಜಿ ಬೇಡದ ಈ ಮೇಲುಡು ವಾಸವಾದ ಭಂಜನ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರು ಇನಿ ಆರಾಧನಾ ಮಂಟಪಗಳು ಆರಾಧನ ಅರಗಿಲ ದರದಕವನ್ನು ಈಗಲ ಮಾತಲ್ಲ ಪ್ರೋತ್ಸಾಹದೊಟ್ಟಿಗೆ ಎಲ್ಲಿಯ ಕಾರ್ಯಕ್ರಮ ಮಾಡೋದಿಲ್ಲ. ಯಾನ ವೇದಿಕೆದ ಗಣ್ಯರು ಅಶೋಕ್ ಪುರೋಹಿತರು ಧರ್ಮಶ್ರೀ ರವಿಚಂದ್ರ ಪೂಜಾರರು ಅಂಜನೆ ಮಾತ ಗಣ್ಯರು ದುಂಬತದ ಬುಲ್ಬರ್ಲಾದ ಈ ಕಾರ್ಯಕ್ರಮವು ಚಾಲನೆ ಮಾಡೋದು ಕೇಳೋಣ. ಪ್ರಸನ್ನ ಸಂಸದ ಪದಾಧಿಕಾರಿಗಳ ಮುಂಬರು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಕೋಶಾಧಿಕಾರಿಗಳು ಅಸ್ತೋಮ ಸತ್ಯಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಕತ್ತಲಿನ ದೂರ ಮೊದಲು ಬಲ್ಪುನ ಕೊರಲೆ ಅಜ್ಞಾನ ದೂರ ಮೊದಲು ವಿಜ್ಞಾನ ಕೊರಲೆ ಬರ್ಪಿನ ಗುರುತನು ದೂರ ಮೊದಲು ಎಡ್ಡೆಪುನ ಕೊರಲೆ ನಡೆದು ದೇವರ ನಟದು ಮಾತ ವೇದಿಕೆದ ಗಣ್ಯರು ಹೊರಪರಲಾದ ಶುಭ ಹಾರೈಕೆಯನ್ನು ಮತ್ತೊಂದು ಸರ್ ಅಣ್ಣ ವಂದನೆಗಳು ವೇದಿಕೆಯ ಮಾತ ಗಣ್ಯರು ತೊಡದ ಕರ್ನಾಟಕ ಸಂಕೇತನೆ ಶುಭ ಸೂಚಕ ನಮ್ಮ ಮಲ್ಪನ ಕೆಲಸಗಳು ಎಡ್ಡೆ ಪುರುಪಲ್ಲಿ ಪಡೆದು ದೇವರ ಮಠವನ್ನು ಪ್ರಾರ್ಥನೆ ಮಾಡೋಣ ಪೂಜಿ ವಿಧಾನ. ವೇದಿಕೆ ದಿನ ಮಾತ ಗಣ್ಯರ ಬೇರೆ ಬೇರೆ ಕ್ಷೇತ್ರಗಳು ಒಂದಾದ ಸಾಧನೆ ಹೊಂದಿನವು ಅಜ್ಜಾದ ಅಕ್ಕನ ಪರಿಚಯ ಹೆಚ್ಚಪ್ಪನಂತೆ ನಾನು ಸಂಕ್ಷಿಪ್ತವಾದ ಪಡೆದು ಅಲ್ಲಿನ ಗೌರವವನ್ನು ಪಡೆಯಬಹುದು. ನಮ್ಮೊಟ್ಟಿಗೆ ವೇದಿಕೆ ಅಶೋಕ್ ಪುರೋಹಿತರಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿದ ಜ್ಯೋತಿಷ್ಯರು ವಾಸ್ತುತಜ್ಞ ಪುರೋಹಿತರು ಬಾರಿ ಪೊರ್ಲು ಬರೋದಂಡ ಬಹುಶಃ ಯೂಟ್ಯೂಬ್ ತುದುಪಾರು ಆರ ಒಂದು ರಂಗೋಲಿ ಮಾಡುವ ಪೊರ್ಲು ತುಂಡೆಯವು ಯಾಕಂಡ ಪೂಜೆದ ಪ್ರಥಮ ಭಾಗನೇ ರಂಗೋಲಿ ಬಿಡುವ ಅವೇ ಬಗ್ಗೆ ಇದು ಬರುಡ ಬಿಡುವಾಗರೆ ಅಡೆ ಪೂಜೆ ಬರ್ತಾರೆ ಅವರ ಕುಂತು ತೂಯರದಂಡ ಆಗಲಿ ಖಂಡಿತ ಸಮಾಧಾನ ಬೇಕು ದೇವರ ತೋರ್ಪಿನ ಸಮಾಧಾನ ವೇದರಪ್ಪು ಅಂಡ ಆರ ಕರ್ಪುನ ವಿಧಾನ ಅಂಚಂದು ಅಂಚನೆ ಭಾಗ್ಯರತ್ನ ಪ್ರತಿ ಊರಿನ ಜೀವನದ ರಾಶಿ ನಕ್ಷತ್ರ ತೂದು ಆಗ್ಲಿಗೆ ಹೂ ರತ್ನ ಉಪ್ಪುಡು ಬಣ್ಣದ ಅವೆಲ್ಲ ಪಂಪನ ಒಂಜಿ ಚಾಕಚಕ್ಯದ ಅಶೋಕ್ ಪುರೋಹಿತರು ಎಲ್ಲೇ ಆದ ಪಿರ ದುಬೈಗೆ ಬಂದಲ್ಲಿದೆ ನನ್ನ ಸುರುಗಿ ಮನೆಗ ಅಂತಾರಾಷ್ಟ್ರೀಯ ಖ್ಯಾತಿ ಬಂದ ನಂಗೊಂದು ಪೆರ್ನ ಅವರು ನಮ್ಮ ಈ ಬೊಂಬೈದ ಕರ್ಮ ಬೊಂಬಿಡದು ಮತ್ತು ಇತ್ತೊಂದು ನಮ್ಮ ಅದು
ಇಡೀ ಊರನ್ನ ದೇಶ ವಿದೇಶಗಳು ತಿರುಗಿರು ಕೂಡ ಇದು ನನಗೆ ಪೇರು ಬಂದ ಸಂಗತಿ ನಾನು ಅರಣ್ಯ ಭಕ್ತಿಪೂರ್ವಕವಾದ ಸ್ವಾಗತ ಮಾಡುವುದು ಸಂಸದ ಅಧ್ಯಕ್ಷರು ಶಿವಡಿ ಭಾಸ್ಕರ್ ಶೆಟ್ಟಿ ಅರಣ್ಯ ಗೌರವ ಮಾಡಿಕೊಂಡು ಕೇಳೋಣ. दीप साइड उठाओ क्या भाई भाई उठाओ क्या कोई भी नहीं है यार बस 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 आओ ಮುಂಜಾನೆ ನಮ್ಮೊಟ್ಟಿಗೆ ವೇದಿಕೆ ದರ್ಬಾರ್ ಶ್ರೀ ರಮೇಶ ಪೂಜಾರಿ ಶ್ರೀ ಶನೀಶ್ವರ ಮಂದಿರ ನಿವೃತ್ತ ಅಧ್ಯಕ್ಷರು ಧಾರ್ಮಿಕ ಕ್ಷೇತ್ರಗಳು ಒಂಜಾರು ಏನಪ್ಪ ಪ್ರಾಚೀನ ಧರ್ಮದ ಸಿಂಗ ಈ ಕಾರ್ಯಕ್ರಮಗಳು ಆತ್ಮೀಯವಾದ ಕಾರ್ಯಕ್ರಮ ಅಧ್ಯಕ್ಷರು ಶ್ರೀ ಭಾಸ್ಕರ್ ಶೆಟ್ಟಿ ಅರಣ್ಯ ಗೌರವ ಕೇಳೋಣ. ನಮ್ಮೊಟ್ಟಿಗೆ ವೇದಿಕೆ ಪನ್ವೇಲಿ ಪರಿಸರದ ಜನನಾಯಕಿ ಸಂತೋಷಿ ಶೆಟ್ಟಿ ಮುಕ್ತ ಭೂಮಿ ಮುಕ್ತದ ಒಟ್ಟೊಟ್ಟಿಗೆ ನಮ್ಮಕ್ಕೆಲ್ಲ ಕೂಡ ಒಂದು ಸ್ವಲ್ಪ ತೊಂದರೆ ಬರದಿರಕ ಕರ್ನಾಟಕದ ಮಲ್ಲ ಒಂಜಿ ರಾಜಕೀಯ ವ್ಯಕ್ತಿಯಾದ ಕುಲದ್ದು ನಮಗೆ ತುಳುಗಾರರಿಗೆ ಮಲ್ಲ ಆಶೆಗೆ ನಾವು ಸಂತೋಷದಿಂದ ಆತ್ಮ ಸ್ವಾಗತ ಮಾಡಿದ್ದು ಅಧ್ಯಕ್ಷರು ಗೌರವ ಮಾಡಿಕೊಂಡು ಕೇಳೋಣ. दिनेश अण्णा बरोबर ನಮ್ಮೊಟ್ಟಿಗೆ ವೇದಿಕೆ ನಗರ ಸೇವಕರು ಸುರೇಶ್ NMMC ನಗರ ಸೇವಕರಾದ ಹೋಟೆಲ್ ಗುರುನಾಥ್ ಪರಿಸರದ ಜನರನ್ನ ಕಷ್ಟ ಕಾರ್ಪಣ್ಯಗಳು ಸದಾ ಸಂಧಿಸಿದ ಒಂದು ಅಂಚನೆ ಶ್ರೀ ಗಣಪತಿ ಅಯ್ಯಪ್ಪ ದುರ್ಗದ ಕ್ಷೇತ್ರದ ಅಧ್ಯಕ್ಷರಾದ ತನ್ನ 8 ಅಲ್ಪ ಬೇರೆ ಮತ್ತೊಂದು ಇದು ಅಭಿವೃದ್ಧಿದ ಕಾರ್ಯಾಚರಣೆಗಳು ಅಂಚನೆ ಅಪ್ಪೆಗೆ ಪಂಚಾಯತ್ ಪ್ರತಿ ಬಂಗಾರ ಕೆಲಸ ಸಾಧ್ಯ ಅಲ್ಪ ಶುರುವಾದದ್ದು ಮಾತ್ರ ಭಕ್ತರಲ್ಲ ದೇವಸ್ಥಾನದ ವಿನಂತಿ ಮತ್ತೊಮ್ಮೆ ಈಗ ಸೇವಕರಿಂದ ದೇವಸ್ಥಾನಕ್ಕೆ ಹೋದು ಕೊರಲಿ ಕೆರೆನ ನವರಾತ್ರಿ ನಿಂಚಿ ಮುಂಜಾನೆ ಭಕ್ತರಲ್ಪ ಸೇರಿದು ಎಡ್ಡೆ ಕಾರ್ಯಗಜ್ಜಲು ಆವತ್ತು ನಮ್ಮೊಟ್ಟಿಗೆ ವೇದಿಕೆ ಮಹೇಶ್ ಶೆಟ್ಟರ್ ಮಾಲಕರು ಅಂಜನೆ ನಮ್ಮ ನೈ ಮುಂಬೈ ಹೋಟೆಲ್ ಅಸೋಸಿಯೇಷನ್ ಗೌರವ ಪ್ರಧಾನ ಕಾರ್ಯದರ್ಶಿಗಳು ಮೇಲಿನ ಆತ್ಮೀಯವಾದ ಸ್ವಾಗತ ಮತ್ತೊಂದು ಭಾಸ್ಕರ್ ಶೆಟ್ಟರ್ ಗೌರವ ಮಾಡಿಕೊಂಡು ಕೇಳೋಣ. ನಮ್ಮೊಟ್ಟಿಗೆ ವೇದಿಕೆ ಎರಡು ಅವಳಿ ಪಟ್ಟಣಗಳು ಶಂಕರ್ ಗುರುಶಂಕರ್ ಶನೀಶ್ವರ ದೇವರನ್ನ ಮಾಮಲ್ಲ ಭಕ್ತ ಅಕಲು ಒಲ್ಪ ಉತ್ತಿಯಲ್ಲ ಆ ಶನಿದೇವರ ಆರಾಧನೆ ಮತ್ತೊಂದು ಎಡ್ಡೆ ಕಜ್ಜು ನೋಡೋಣ ಅಂಚನೆ ಪನೀರ ಪುಟ್ಟ ಐದು ಆದ್ಮೇಲೆ ಜನ ಊರ್ದಗಳು ಮಕ್ಕಳು ಇರೋದಿಲ್ಲ ಕೊಳಂಬೆ ತಲಕಾಲದಗಳು ಮುಗಿಲಿನ ಭಕ್ತಿಪೂರ್ವಕವಾದ ಸ್ವಾಗತ ಮತ್ತೊಂದು ಅಧ್ಯಕ್ಷರು ಅಂಚನೆ ಉಪಾಧ್ಯಕ್ಷರು ವಿಜಯಣ್ಣೆ ಗೌರವ ಮಾಡಿಕೊಂಡು ಕೇಳೋಣ. ಸರ್ ಅಣ್ಣ ಅಣ್ಣ ನಮ್ಮೊಟ್ಟಿಗೆ ವೇದಿಕೆ ನನ್ನಲ್ಲಿ ರಾಜಕೀಯ ನೇತಾರೆ ಕಳತೂರು ವಿಶ್ವನಾಥ್ ಶೆಟ್ಟಿ NCB ಪ್ರಧಾನ ಕಾರ್ಯದರ್ಶಿ ವಿಶೇಷವಾದ ಬೇರೊಂದು ಕೊಡುಗೆ ನಾವು ನೆನಪು ಮಾಡೋಣ. ಮಹಾರಾಷ್ಟ್ರ ಹೋಟೆಲ್ ಫೆಡರೇಷನ್ ಸಮಸ್ಯೆ ಬಂದಾಗಲೂ ಮಂತ್ರಿಮಂಡಲ ಹೋದಾಗ ವಿಶ್ವನಾಥನ್ನೇ ಬಸ್ ಕೆಲಸ ಮಾಡಿದ್ದಕ್ಕೆ ಬೇರೆಯವರು ಫೆಡರೇಷನ್ ಮಂಡಲದಲ್ಲಿ ಮಂತ್ರಿಗಳಿಗೆ ಪ್ರತಿಯೊಂದು ಬಾರಿ ತುಂಬ ಕೆಲಸ ಮಾಡಿದ ಹೋಟೆಲ್ ಇಂಡಸ್ಟ್ರಿಗೆ ಉಪಕಾರ ಮಾಡಿದ್ದಾರೆ. ನಮ್ಮೊಟ್ಟಿಗೆ ವೇದಿಕೆ ವಿಶ್ವನಾಥ ಗೆಳೆಯರು
ಪನ್ನೂರು ಪರಿಸರದ ಹೋಟೆಲ್ ಉದ್ಯಮಿ ಅಂಚನೆ ನಮ್ಮ ಪ್ರತಿ ಕಾರ್ಯಗಳ ಕೇವಲ ಸಹಕಾರದ ಮೇಲಿನ ರವಿ ಶೆಟ್ಟರ್ ಗೌರವ ಬಂದು ಕೇಳೋಣ ಸಂಸ್ಥೆಯ ಕಾರ್ಯದರ್ಶಿಗಳು. ನಮ್ಮೊಟ್ಟಿಗೆ ವೇದಿಕೆಯ ಹಿರಿಯರಾದ ಶ್ಯಾಮ್ ಶೆಟ್ಟರ್ ಮೇರೆ ಹೋಟೆಲ್ ಫೆಡರೇಷನ್ ಉಪಾಧ್ಯಕ್ಷರು ಅಂಚನೆ ಪರಿಸರದ ಹೋಟೆಲ್ ಉದ್ಯಮಿ ಹೋಟೆಲ್ ನಗರದ ಮಾಜಿ ಅಧ್ಯಕ್ಷರು ಬಾಂಬೆ ಫೆಡರೇಷನ್ ಅಧ್ಯಕ್ಷರು ಮೇಲಿನ ಸಂಸ್ಥೆಯ ಕೃಷಿ ಅಧಿಕಾರಿ ಪ್ರಸನ್ನ ಶೆಟ್ಟರ್ ಗೌರವ ಪಡೆದು ಕೇಳೋಣ. ನಮ್ಮೊಟ್ಟಿಗೆ ವೇದಿಕೆಯ ರವಿಯಾರ್ ಶೆಟ್ಟರ್ ಮೇಲಿನ ಊರು ಕಟ್ಟಡ ನಿರ್ಮಾಣದ ಉದ್ಯಮಗಳ ಬೊಂಬೆಡ್ ಹೋಟೆಲ್ ಉದ್ಯಮಿ ಐಟ್ ವಿಷಯ ಧಾರ್ಮಿಕ ಕ್ಷೇತ್ರದ ಬಂದಾಗ ಶ್ರೀ ಗಣಪತಿ ಅಯ್ಯಪ್ಪ ದುರ್ಗಾದೇವಿ ಕ್ಷೇತ್ರದ ಕಾರ್ಯಾಧ್ಯಕ್ಷರಿಂದ ಬಂದರು. ನಾನು ಈ ಮೇಲೆ ವಿಶೇಷತೆ ಬಂದಾಗ ಸಾಮಾಜಿಕ ಕೆಲಸವು ನೇಪಾಳ ಬನಿಯರಂಡು ಬಣ್ಣ ಸಂಘ ಇಪ್ಪಡು ಬೇರೆ ಸಂಸ್ಥೆ ಎಲ್ಲ ತಿಪ್ಪಡು ಈಗ ಬರಿಯರ ಕೊಡ್ತಿದ್ವಿ ಈಗ ಹೆಂಚಿನ ಕೆಲಸ ಮಾಡ್ಬೋದು ಐಕ್ಯನ ಸಹಕಾರ ಉಂಟು ಖಾಲಿ ಪಂಪನ್ ಮಾತ್ರ ಗುಡುಗುಲದ ಒಂದು ಸಹಕಾರ ಬರ್ಬೋದು ರವಿಯಣ್ಣ ನಮ್ಮ ವೇದಿಕೆಗಳನ್ನು ನನಗೆ ಬೇರೆ ನಾನು ಮಾತಿರಲ್ಲ ಒಂದನೇ ಮತ್ತದ್ದು ಹೆಚ್ಚು ಪಟ್ಟುಗಳಂದ್ರೆ ಪಾತ್ರದಿಂದ ಬಂದರೆ ನಾನು ಸುರುಕಾದ ಪುರೋಹಿತರ ದೊಡ್ಡ ಪಾತ್ರ ಮಾಡೊಂದು ಮುಖ್ಯ. ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇದೀಗ ಧರ್ಮ ದರ್ಶನ ಧರ್ಮ ತೋಜವನಕ್ಕೆ ದರ್ಶಕರು ಧರ್ಮದರ್ಶಿ ಶ್ರೀ ರಮೇಶ್ ಪೂಜಾರ್ಲೆ ಅಂಚನೆ ಏನು ಈ ವೇದಿಕೆ ಮಸ್ತ್ ಮಲವಲ್ಲ ಜನ ದೇಶ ಸೇವೆನೇ ಈಶ ಸೇವೆ ಮಾಡೋದು ನನ್ನೊಂದು ಮಲ್ಪಂಚಿತ್ತಿನ ರಾಜಕಾರಣಿಗಳು ಉಳ್ಳದು ಅಂಚನೆ ಜನಸೇವೆ ಈಶ ಸೇವೆ ಜನಸೇವೆ ಅಂಚನೆ ಭಟ್ರು ಬೊಕ್ಕ ನಮ್ಮ ಆತ್ಮೀಯರ ಶ್ರೀ ಶಾಮಣ್ಣೆ ಬೊಕ್ಕ ವಿಶ್ವನಾಥಣ್ಣೆ ಅಂಚನೆ ಏನಿದ್ದು ಈ ಸದ್ಗುರು ನಿತ್ಯಾನಂದ ಸೇವಾ ಸಂಘದಲ್ಲಿ ಐತ ಒಟ್ಟು ತ್ರಿರಂಗ ಸಂಗಮದ ಒಂದು ಆಯೋಜಕ ಸಂಚಾಲಕತ್ವಡು ಇದು ಪೊರ್ಲುದ ಅದ್ಭುತವಾಗಿ ಅನ್ಸಿತ್ತಿನ ಸುಂದರವಾಗಿ ಅನ್ಸಿತ್ತಿನ ಅರ್ಥಗರ್ಭಿತವಾಗಿ ಅನ್ಸಿತ್ತಿನ ಈ ಯಕ್ಷಗಾನನು ಈ ಒಂದು ಪ್ರಾಂತ್ಯಗಳು ಆಯೋಜನೆ ಮಾಡ್ತೀನಿ ಈಗಲೇ ಮಾತರಿಗೆ ವಿಶೇಷ ಅಭಿನಂದನೆ ಬರೋದಾಗಿ ಅನ್ವಯಿಸ್ತದೆ. ಈ ಪ್ರಪಂಚ ಪ್ರತಿರಚಿತನಾಗಿ ಪಾಗವರು ಭಾರಿ ಪೂರ್ವದ ಇಲ್ಲಿ ನಮ್ಮ ದೇಶ ಅಂಡ ಆ ಇಲ್ಲದ ದೇವರ ಪೀಠ ನಮ್ಮ ತುಳುನಾಡು ಮಾಡ್ತಾರೆ. ಆ ತುಳುನಾಡಿದ್ದು ಒಂದು ಅನೇಕ ಸಂಸ್ಕೃತಿನ ಸಂಸ್ಕಾರಗಳು ಜೀವನದ ರೀತಿ ನೀತಿನ ಅವು ನಿರಂತರವಾದ ಕೊರದು ಬರ್ತಿತ್ತಿನ ಪ್ರಪಂಚದಲ್ಲಿ ಎಡ್ಡೆ ಮಣ್ಣುಂಡು ಪುಣ್ಯ ಮಣ್ಣುಂಡು ಬಂದಂಗ ನಮ್ಮ ತುಳುನಾಡು ಅಲ್ಪಡದ ಬರ್ತಿರೋ ಚಿತ್ತಿನ ವಿಶೇಷ ಲಕ್ಕದ ಕೈ ಮುಕ್ಕಿನ ಒಂದು ಕಲೆ ಉಂಟು ಬಂದ ಯಕ್ಷಗಾನ ಅಂತ ಒಂದು ಪ್ರಪಂಚದ ಅತಿ ಶ್ರೇಷ್ಠವಾದ ಚಿತ್ತಿನ ಪವಿತ್ರವಾದ ಚಿತ್ತಿನ ಒಂದು ವಿಚಾರ ದೇವಲೋಕ ನಡಪನ ಚಿತ್ತನೇನು ಭೂಲೋಕ ತೋಟದು ಇನ್ನಿದ್ದ ದಿನೊಟ್ಟು ಮನುಷ್ಯಗಳು ಎಡ್ಡೆ ಮಾರ್ಗದರ್ಶನ ಮನಶಾಂತಿದ ಒಟ್ಟುಡು ನಂಗೊಂದು ಜಾಗಕ್ಕೂ ಹೋಗಿನವಾಗ ನಮ್ಮ ದಾದಾಂಡಲು ಅಲ್ಪಡದು ಪಟ್ಟದ ಕೊಡುಗೆ ಇಲ್ಲ. ಈ ಯಕ್ಷಗಾನ ಬರ್ತಿನವಾಗ ನಂಗೆ ಅನೇಕ ನೆಟ್ಟು ಅರ್ಥಗಳು ಅನೇಕವಾದ ಚಿತ್ರ ನಂಗೆ ಜೀವನದ ತಾತ್ಪರ್ಯ ಬೊಕ್ಕ ಮನುಷ್ಯ ಜೀವನಕ್ಲ ದೇವರಿಗಿಲ್ಲ ದೇವಲೋಕ ಆತನಿಗಿಲ್ಲ ಭೂಲೋಕ ಆತನಿತ ಸಂಬಂಧನು ಈ ಒಂದು ವಿಶೇಷವಾದ ಯಕ್ಷಗಾನದ ಮುಖಾಂತರವಾದ ನಮ್ಮನ ಪೀಳಿಗೆಗೆ ಬರಲಿಕ್ಕೆ ಸಾಧ್ಯ ಆಗ್ಬೋದು. ದೇವಣ್ಣ ಒಂದೇ ಮುಖ್ಯವಾದ ನಮ್ಮ ಜೋಗುಲಿ ಬರಲು ಬರ್ತದೆ ಇಂಚಿತ್ತಿನ ಕಾರ್ಯಕ್ರಮ ತೋರಿಸಬಹುದು. ದಾಯಪಟ್ಟು ಬಂದಾಗ ಇಂಥ ದಿನ ದಾನ ಬಂಡ ಈ ಪುರ ಆಧುನಿಕ ಈ ಮೊಬೈಲ್ ಜಮಾನೋಡು ಪಾಪ ಈ ಮನುಷ್ಯನ ಸಂಬಂಧಗಳು ತುಂಬ ಮಾತ್ರ ಒಟ್ಟು ಹೋಗೋದೊಂದು ಪಾತ್ರ ಬಂದಿತ್ತಿಗೆ ದಯಪಟ್ಟಪ್ಪಾಗ ಮೊಬೈಲ್ ಒಂದು ಪುರ ಊರು ಎತ್ತಿಸಿ ಇಂಥ ದಾನ ಬಂದಾಗ ಒಲೆಗೋರಿಗೆ ತಿಕ್ಕುನ ಪಾತ್ರ ಪಟ್ಟ ಭಾರಿ ಕಷ್ಟ ಆಗ್ತದೆ.
ಅಂಚನೆಪ್ಪನಿಗೆ ಏತು ನಮ್ಮ ಸಹಭೋಜನ ಸಹಚಿಂತನ ಮಲ್ಪುವ ನಮ್ಮ ಆತ ಜ್ಞಾನವಂತರಾಗ್ತವೆ ಒಂದಿಲ್ಲ ಅವು ಇತ್ತ ಕಮ್ಮಿ ಆದ ಕಾರಣ ಅಗತ್ಯವಾದ ನಮ್ಮ ಜೋಗುಲಿಗೆ ಇಂಚಿನ ಪವಿತ್ರವಾದ ಚಿತ್ತಿನ ಕಲೆದ ಪರಿಚಯನು ಒಂದಿನ ಇದು ಮಾತಿಲ್ಲ ಮಲ್ಪನ ಪ್ರಯತ್ನ ನಿರಂತರವಾದ ಮಲ್ಪೊಡುಕೊಂಡಿದ್ದ ಚಿತ್ರವನ್ನು ಅಭಿಪ್ರಾಯ ಕೊಟ್ಟುಡು ಐಕ್ ಈ ಕಲಾವಿದರಿಗೆ ಇಂಚಿನ ಕಾರ್ಯಕ್ರಮವು ಇಂಚಿನ ಜಾಗೋಡು ಆಯೋಜನೆ ಮಾಡ್ಕೊಡಲ್ಲ ಅನೇಕ ಕಲಾ ಪೋಷಕರನ್ನ ಅವಶ್ಯಕತೆ ನೆಟ್ಟಿಪ್ಪು ಯಾನು ಭಾಸ್ಕರನ ಬಗ್ಗೆ ಕೇಳಿರುತ್ತೆ ಕರ್ಮೆ ದಾನಶೂರ ಕರ್ಮೆ ಅವರ ಮಹಾಮಲ್ಲ ದಾನಿಗೆ ಹೆಚ್ಚು ಬಂದಾಗ ಅವರ ಏರೋ ಬರ್ತದ ಕನ್ನಡ ದಾನಕೆಂಡರಿಗೆ ಆರು ದತ್ತ ಕೈಟಿತ್ತನ ಕಪಡಲು ಎತ್ಕೊಂಡು ಹೋಗಿ ದಾನ ದಿತ್ತನೆ ಪ್ರಾಣ ಕೊಂಡರಿಗೆ ಈ ಪ್ರಾಣ ಕೊಂಡಾಗ ದತ್ತ ಕೈಟ್ಕೊಂಡ್ರೆ ಬಂದೆ ಬಲತ ಕೈಟ್ಕೊಂಡು ಕೊನ್ನೆ ದಾನಡು ಫಲ ಐತಿ ಆಕೊಂಡರಿಗೆ ದತ್ತ ಕೈಟ್ಟು ಬಲತ ಕೈಗೆ ಬರಮಟ್ಟ ಎನ್ನ ಮನಸ್ಸು ಚೇಂಜ್ ಅಂಡ ಮನಸ್ಸು ವಂಚನೆ ಅಂಡ ಯಾಕೆ ಕೊಡ್ತೀನ ದಾನಗಳ ಫಲ ಐತಿ ಅಂಚೆಪ್ಪನಾಗ ಅವೇ ದತ್ತ ಕೈಟೆ ಕೊಡ್ತೆ ಒಂದಿನ ಪಕ್ಕ ಬೋಧೆ ಮಾಡಿದರಿಗೆ ನಮ್ಮ ಭಾಸ್ಕರನ್ನೇ ಅನೇಕ ಕಲಾವಿದರಿಗೆ ಅನೇಕ ರೀತಿಯ ದಾನವನ್ನು ಕೊಟ್ಟು ಅದನ್ನ ಜೀವನ ಬರ್ತಿನ ಸಂಪತ್ತನ್ನು ಎಡ್ಡ ಕಾರ್ಯ ವಿನಿಯೋಗ ಮಾಡ್ತದೆ ಎಡ್ಡ ಅದೇ ನನ್ನ ಹೆಚ್ಚಿನ ಆರೋಗ್ಯ ಆಯುಷ್ಯ ದೇವರಿಗೆ ಕೊರಡು ಪಡೆದು ನಮ್ಮ ವಿಶೇಷವಾದ ಚಿತ್ತನ ಪ್ರಾರ್ಥನೆ ಆಯ್ತು ಒಟ್ಟು ಅನೇಕ ಜನ ಸ್ವಲ್ಪ ದಾನಿಲು ಸಹಕಾರ ಮಾಡಕ್ಕೆ ಉಳ್ಳೇರು ಇನ್ನಿದ್ದ ದಿನೊಟ್ಟು ಎಂಟು ವಿಶೇಷವಾದ ಈ ಒಂದು ಫೋಟೋದ ಕಾರ್ಯಕ್ರಮ ಗೆಲ್ಲುತ್ತದೆ ಒಂದು ಎರಡು ಪಾತ್ರ ಹೊರತುನಿಗೆ ಕೊಂಚ ಅವಕಾಶ ಮಾಡ್ತಿನ ಚಿತ್ತಿನ ಮಾತ್ರ ಆಯೋಜಕರಿಂದ ನಮ್ಮ ಯುವಕ ನವೀನ್ ಪಡುವಿಂದ ನಾವು ಒಟ್ಟು ಕರ್ನೂರು ಮೋಹನ್ ರೇಖೆ ಉಳ್ಳೇರು ನವೀನ್ ಬಾಳಿಕೆ ಉಳ್ಳೇರು ನಿಖಲು ಮಾತ್ರ ನಮ್ಮ ಮುಂಬೈದ ಸಾಂಸ್ಕೃತಿಕ ರಾಯಭಾರಿ ನಮಗೆ ನಿಖಲಿಗೆ ಯಾಪಲ ದೇವೇಂದ್ರ ಮಸ್ತಿ ಇಟ್ಕೊಂಡು ಜನಕ್ಲಿನ ಆಶೀರ್ವಾದ ಇಟ್ಕೊಂಡು ಒಂದೇ ತರ ನಿಖಲು ಇಂಚಿನ ಕಾರ್ಯಕ್ರಮ ಮತ್ತೊಂದು ಬೋಲೆ ದೇವೇಂದ್ರ ಸೇರಿದ ಚಿತ್ತಿನ ಮಾತ್ರ ಯಕ್ಷಗಾನ ಪ್ರೇಮಿಗಳಿಗೆ ಎಡ್ಡ ಮಲ್ಪಡು ಅಂಚನೆ ನನಗೆ ವಾಸ್ತುಶಾಸ್ತ್ರ ಜ್ಞಾನ ಕಾರಣ ಈಗಲೆಲ್ಲ ಒಂದು ನೆಮ್ಮದಿ ಶಾಂತಿ ಸುಖ ಸಂಪತ್ತು ಒಂದು ಪೂರ ಪ್ರಾಪ್ತಿ ಅವರಿಗೋಸ್ಕರ ಇಲ್ಲಡ ಒಂದು ದೇವರಿಗೆ ಗೊತ್ತ ಪೇರ್ಲ ಸಕ್ಕರೆಲ್ಲ ದೇವರ ಮಂದಿರದ ಇದು ಪ್ರತಿನಿತ್ಯ ಮಾತೆಲ್ಲ ಒಟ್ಟು ಒಣಸ್ಮಾನ ದೇವರ ಸಹಭೋಜನ ಭಾರಿ ಪ್ರೀತಿ ಬರ್ಪಡ್ಗೆ ಇನ್ನಿತ ಜಮನೋಡು ಆಯ್ತು ಒಂಜಿ ಕೊಡ್ತಾಡಲ್ಲ ಮಾತೆಲ್ಲ ಒಟ್ಟು ಒಣಸ್ಮಲ್ಪುನ ಆಹಾರ ಪದ್ಧತಿ ಪ್ರತಿ ಇಲ್ಲಡ್ಲ ಪಾಲನೆ ಮಲ್ಪಲೆ ನೆಟ್ಟು ಎಡ್ಡೆ ಹಾಕೊಂಡು ಮಾಡ್ತಿರ್ತಿನ ಪಾತ್ರದ ಒಟ್ಟು ಏನಂತರು ಬೇಗ ಪಿದವಲ್ಲೇ ಮಾತೆಲ್ಲ ಕ್ಷಮೆಗೆ ಒಂದು ಅಂಚನೆ ನನ್ನ ಮಿತ್ರದ ಯಕ್ಷಗಾನದ ಮಾತ ಕಾರ್ಯಕ್ರಮಗಳ ಆ ದೇವರನ್ನ ಅನುಗ್ರಹ ಕೊಡು ಧರ್ಮದರ್ಶಿ ರೀತಿಯ ನನ್ನ ಪಾತ್ರೆಗಳು ಮಾತೆಲ್ಲ ನಕ್ಕಲ ಅಭಿಪ್ರಾಯ ಪಟ್ಟು ಎಂಗು ಎತ್ತಿನೇಕ ನನಗೆ ಸಲ ಧನ್ಯವಾದ ಕೊಡ್ತು ನವೀನಣ್ಣಗೆ ಮೋಹನಣ್ಣಗೆ ಸೇರಿದ ಮಾತರಿಲ್ಲ ಧನ್ಯವಾದ ಕೊಡ್ತೇನೆ ಎರಡು ಪಾತ್ರೆ ಹೊನ್ನಾಳಿಗಳು ಪುರೋಹಿತರೆ ವಾಸ್ತುಶಾಸ್ತ್ರ ಅಧ್ಯಯನ ಇರು ಸಹಭೋಜನ ಅನ್ನಪೂರ್ಣ ದೇವಿನ ಆರಾಧನೆ ಇಂಚ ಮಾಡ್ಕೊಂಡು ಬಾರಿ ಪೊರ್ಲುಡು ತೀರ್ಪಾದ ಬರೆಯರೆ ನಾನು ದುಂಬುದ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ಪಟ್ಲ ಭಾಗವತರು ದಲಿತ ವೇದಿಕೆ ಬಂದು ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟರು ಪಟ್ಲ ಭಾಗವತರಿಗೆ ಸನ್ಮಾನ ಮಾಡುವ ಬೆರಮೆ ಯಾಕಂದ್ರೆ ಕಲಾವಿದರಿಗೆ ಸನ್ಮಾನ ಸ್ವಾಭಾವಿಕನೇ ಕಲಾವಿದೆ ఆయన ಆ ಕಲಾಕ್ಷೇತ್ರಡು ಒಂದು ಹಂತ ನಿಂತು ಬೋದಿದ್ವಿ ಅಂಡ ಸತೀಶನ ಬಗ್ಗೆ ಬಂದ್ಕೊಂಡ ಒಂಚೂರು ವಿಶೇಷತೆ ಒಂದು ಯಾಕಂದ್ರೆ ಆ ಕಲೆತ ಆ ಕ್ಷೇತ್ರಗಳು ಮಿತ್ತು ಹೋಗುವುದು ಒಟ್ಟೊಟ್ಟಿಗೆ ಹೋದಾಗ ಒಂಚೂರು ಕಿರತೆ ಇದ್ರು ಮಾಡ್ತಿದ್ದೆ ಹೌದಾದಂದ್ರೆ ಒಟ್ಟಿಗೆ ಬರ್ತಾರೆ ಕಲಾವಿದರು ಅಕ್ಲ ಸಮಸ್ಯೆ ಇಲ್ಲ ಒಂದು ಮಾತನಾಡುವ ಬರಬೇಕು ಪ್ರತಿಯೊಂದು ಕಲಾವಿದರ ವಿಶೇಷವಾದ ಯಾಕೆ ಬಂದ ಏನೊಂದು ಪುನಃ ಐಟು ಸತೀಶನ ವಿಶೇಷತೆ ಆದ್ರೆ ಕಿರತೆ ಒಟ್ಟಿಗೆ ಕಲಾವಿದರನ್ನ ಬಂದ ಬೇನೆ ಯಾರ ಮನಸ್ಸಾಗ ಗೊತ್ತಾಗ ಆ ನಿಲಟ್ ಯಕ್ಷಧ್ರುವ ಪಟ್ಟಣ ಫೌಂಡೇಶನ್ ಬಂದದ್ದು ಬಂದ್ಬಿಡುತ್ತಿನ ಕಲಾವಿದರಿಗೆ ಒಂದು ಎರಡು ಸಾಲಿನ ತೋರಿಪಾಯ ಅಂಚಂದು ಆರು ಅಕಲ ಬದುಕದ ದಾರಿ ದೀಪಾದ ಇಲ್ಲಿ ಒಂಜಾತ ಕಲಾವಿದರು ಎಂಟೆಡು ಬದುಕುನಲ್ಕ ಒಂದು ಸಾಲಿ ಬಂದು ಕೊಟ್ಟಿದ್ದಾರೆ ಅದನ್ನ ಆ ಸಾಮಾಜಿಕ ಕೆಲಸವಾಡ ಅಥವಾ ಈ ಕಲಾಕ್ಷೇತ್ರದ ಕೆಲಸವಾಡ ಅವು ಉತ್ತುಂಗಕ್ಕೆ ಹೋದು ಅದಕ್ಕೆ ಉತ್ತಮ ಅಭಿವೃದ್ಧಿ ಆಶೀರ್ವಾದ ಅದಕ್ಕೆ ಸದಾ ಒಪ್ಪಡ ಶುಭ ಹಾಗೆಯೊಟ್ಟಿಗೆ ವೇದಿಕೆಯ ಮಾತ್ರ ಗಡಿಯರು ಸೇರಿದು ಅಣ್ಣ
ಈರಿನ ದುಂಬದ ಗಜ್ಜಗಳು ಈರು ನಮ್ಮದು ಬಂದಿನ ಕಟ್ಟಿಂದಪ್ಪೆ ಉಳ್ಳಾದಿನ ಆಶೀರ್ವಾದ ಸದಾ ಒಪ್ಪಣದ ಬಂದು ಒಂಜಿ ನಿಮಿಷ ಜನ ಈರು ಬಾರಿಗೊಲ್ಲ ಮೇರು ಕಲಾವಿದೆ ಮುಂದೆ ಒಂಜಿ ನಿಮಿಷ ಬಂದಿದೆ ಆಯ್ತು ಒಟ್ಟಿಗೆ ಇನ್ನೊಬ್ಬರಿ ಬಾಲ ಕಲಾವಿದೆ ಕುಂಚ ಕಲಾವಿದೆ ಈರ್ನ ಮಿತ್ತು ಮೋಕೆಡ್ ಈರ್ನ ಭಾವಚಿತ್ರವನ್ನು ವಾಟರ್ ಪೇಂಟಿಂಗ್ ಬಂದದ ಕಣದೆ ಮಾನಸ್ ಅದನ್ನು ವೇದಿಕೆದ ಗಣ್ಯರು ಅವರಿಗೆ ಪ್ರದಾನ ಕೊಡುವುದು ಕೇವಲ ಬೇವರಿಗೆ ಉದಯಮುಖ ಯಕ್ಷಗಾನ ಕಲಾವಿದ ಅಂತ ಅಂಜನೆ ಕುಂಚ ಕಲಾವಿದೆ ತುಂಬ ದಿನ ನವರಾತ್ರಿಯಲ್ಲಿ ಕೂಡ ಒಬ್ಬ ದೇವಿಗಣ್ಣಿನ ಚಿತ್ರವನ್ನು ಹಾಗೆ 11 ದಿನ ಗಣಪತಿದ ಕೂಡ ಗಣಪತಿನ 11 ವಿಧದ ಅವತಾರದ ಆ ಚಿತ್ರವನ್ನು ಕೊಡುವರು ಒಂದಾದ ಸ್ಪರ್ಧೆಯಲ್ಲಿ ಪಾಲ್ಪಡೆದು ಬಹುಮಾನ ಪಡೆದಿದ್ದಾರೆ ಸತೀಶನ ಮಿದ್ದು ಅಭಿಮಾನಗಳು ಈ ಭಾವಚಿತ್ರ ಮೊದಲು ಅವರಿಗೆ ಪ್ರಧಾನವಾದ ಸಚಿವ ಕಟೀಲದತ್ತ ಉಳ್ಳಾಲದಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸುವುದು ವೇದಿಕೆಯಲ್ಲಿ ಮಾತ ಗಣ್ಯರಿಗೆ ತರತಕ್ಕಂಥ ನೆನೆಸುವುದಿಲ್ಲ ಸೇರಿದ ಸಮಸ್ತ ಕಲಾಭಿಮಾನಿಗಳೇ ಶಿಬಿಡಿಂದ ಬಂದಾಗ ಭಾಸ್ಕರ ಅಂಕಲ್ನ ನೆನಪಾದ ಕಲೆ ಕಲಾವಿದರಿಗೆ ಬೋಡದೆ ತನ್ನನ್ನು ಈತು ತೊಡಗಿಸಿದ್ದರಿಂದ ಇಂಗ್ಲೆ ಕಣ್ಣಾರ ಇಂಗ್ಲು ತೂಯಿನಾಗಿದೆ ಅದರ ಬಗ್ಗೆ ಅಂದಾಲ ಪಾತ್ರಗಳನ್ನು ತೆಚ್ಚಿ ಆರ ಆಶೀರ್ವಾದ ಹಿಂಗೆಲ್ಲ ಕರೆತ ಮಿತ್ತಿತ್ತನೆ ಹಿಂಗೆ 5 ರೀತಿ ದಾಲ ಬೋಡ್ಸಿಂದ ಮಾತ್ರ ಹಿಂಗೆ ಏನು ನಾನು ಬಾಂಬೆಗೆ ಬರ್ತೇನೆ ಹಿಡಿದಿಂಚಿ ಶಾರ್ಟಿಂಗ್ ಹಿಡಿದಿಂಚಿ ಅವ್ರ ಭಾರಿ ಪ್ರೀತಿ ಮಾಡ್ತಾನೆ ಅವ್ರ ಭಾರತದ ಪ್ರೀತಿ ಮಾಡ್ತಾನೆ ಬಾಲ್ಯ ಅಂತ ಅವ್ರ ಆಶೀರ್ವಾದ ಇಪ್ಪಡಿದೆ ನಟ್ಟೊಂದಿಲ್ಲ ಓಕೆ ಮಾತ ಗಣ್ಯಾದ ಗಣ್ಯರು ಸಂತೋಷನ ಬಗ್ಗೆ ಪಣದ ಜೀವಿಗೆ ಮಾತ್ರ ಗೊತ್ತಿರ್ತಾವೆ ಮುರಲ್ಲ ಭಾರಿ ಶಬ್ದ ಕಾರ್ಯಕ್ರಮ ಮಲ್ಪದೆ ಇಡೀ ಕಲಾವಿದರಿಗೆ ಈಗಲೇ ಮಸ್ತ್ ಖುಷಿ ಬಂಪದ ಪ್ರತಿ ಕೇವಲ ನಮ್ಮ ಮೇಳದತ್ತು ಏನೇ ಕಲಾವಿದರ ಬರ್ತಲ್ಲ ಒಂದು ಕಾರ್ಯಕ್ರಮ ಏನೇ ಮಲ್ಪದ ಸಂತೋಷ ಖುಷಿ ಬಂದಿರ್ತಾನ ಆದರೆ ರಾಜಕಾರಣಿಗಳ ಅಂದು ನನಾತ್ ನಮ್ಮ ಮಾತೆಲ್ಲ ಸಪೋರ್ಟ್ ಕೊಡ್ದು ನಮ್ಮ ಸಪೋರ್ಟ್ ಕೇವಲ ಬಾಹ್ಯ ಮಾತ್ರ ಆಗ್ತದೆ ಪ್ರಾರ್ಥನೆ ಬಗ್ಗೆ ಹೆಚ್ಚಿನ ದೇವರನ್ನು ನಾವು ಪ್ರಾರ್ಥನೆ ಮಾಡ್ತಾನೆ ನನಾತ್ ರಾಜಕೀಯ ಕ್ಷೇತ್ರಗಳು ಉತ್ತುಂಗ ಶಿಖರಗೇರಿದ ಸಾಧ್ಯ ಸಂತೋಷನ ಈಗಿನ ಕೀರ್ತಿ ಪದಕ್ಕೆ ದುಂಬಾಡದೆ ನಟ್ಟೊಂದುಲ್ಲೆ ಕಳತು ವಿಶ್ವನಾಥನಲ್ಲಿ ಊರುಡ್ಲ ಭಾರಿ ಶೋಧದ ಕಾರ್ಯಕ್ರಮ ಮಾಡ್ತದೆ ಇಂಗ್ಲಿಗೆ ಸಾಕಾರ ಮಾಡ್ತಾರೆ ವಿಶ್ವನಾಥನ ಯುಗಪಸ್ಥದಲ್ಲಿ ಗೌರವಿಸಿದ್ರೆ ಮಾತ್ರ ಇಲ್ಲ ನಮ್ಮ ಪುರ್ತಿಜ್ಜಿ ನಿಖಲ ಮಾತ್ರ ನಮ್ಮ ಬಂಧುಲಿ ಅಂಚ ಅದು ನಿಖಲಿಗೆ ಮಾತ್ರ ಇಲ್ಲ ವಸ್ತುಜ್ಞರಿಗಿಲ್ಲ ಈ ಅನ್ಯರಿಗಿಲ್ಲ ನಮಿಸ ಒಂದು ನಿಖಲಿಗೆ ಬೊಕ್ಕರ ವಂದನೆ ಸಲ್ಲಿಸುವ ಒಂದು ಎರಡು ಪಾತ್ರ ನಮಗಿತ್ತು ನಮಸ್ಕಾರ ಸತೀಶನ ಮಲ್ಲನ ಈತು ಮಲ್ಲ ಕರವಾದ ಏರಲ ಪಾತ್ರಧಾರಕ್ಕೆ ಉಚಿಗಿಜಿ ಅಣ್ಣ ಆತ್ಮೀಯವಾದ ಏನ್ ಇಲ್ಲೇ ಬೋರ್ಡ್ ಹಾಗೆ ಆತ್ಮೀಯವಾದ ಕೈತರಿಗೆ ತಂದು ಪಾತ್ರ ಏನಿದೆ ನನಂಜಿ ಕರವಾದ ಅಕ್ಷಯ ಮಾರಾಟ ದಯವಿಟ್ಟು ವೇದಿಕೆ ಬರೋದು ಕೆಲವೊಮ್ಮೆ ಮೇಲೆ ನಮ್ಮ ಕರಾವಳಿ ಕರ್ನಾಟಕದ ಪ್ರಸಿದ್ಧ ತ್ರಿವೇಚದ ಲೀಡರ್ ಓದಿ ಮುರಾಣಿ ಪಂಗಡ ಸಂತೋಷನ ನಾಟಕದಲ್ಲಿ ಯೋಗಿವತ್ತಿಂದ ಬಂದಿದೆ ಅಕ್ಷಯ ಏತೆಡ್ಡೆ ಸೀರೆ ತುತ್ತಾಡು ಏತೆಡ್ಡೆ ವೇಷ ಮಾಡ್ಬೋಡ ಅಣ್ಣ ಅಂಚ ತೋಜು ನಿಂಗೆ ತಂದ ಆಯ್ತು ಅರ್ಥ ಆ ವೇಷ ಆಗ್ತದೆ ಜನರು ಬರೋದ್ರೆ ಅವೇ ವೇಷ ತುಯ್ಯರು ಬಯಮ ಆ ವೇಷ ಹೋಗೋದು ಕೇಳ ದೇವಿಯ ವೇಷ ಆ ದೇವಿನ ವೇಷದ ಭಾವಚಿತ್ರ ಅಕ್ಷಯ ಮಾತನಾಡಿದ ಕೊರಿಯರ್ ಕೊಡೋದು ಅಕ್ಷಯಣ್ಣ ಅಂಜನೆ ವೇದಿಕೆದ ಗಣ್ಯರು ಅಕ್ಷಯ ಮಾತನಾಡಿದ ದೇವಿನ ವೇಷ ಇಂಥ ತೋರಿರೋದು ನಮ್ಮ ಆಟದೋರು ಬಹುಶಃ ಹೆಚ್ಚದ ಇಪ್ಪತ್ತು ಆದ ಕೊರಡು ಅನಾಚಿತ್ರ ನಮಗೆ ಒಂದು ಕಾರ್ಯಕ್ರಮ ತುಂಬ ಬರುವುದು ಧರ್ಮದರ್ಶಿಗಳು ಎರಡು ಪಾತ್ರ ಕಾಣುತ್ತೆ ಕ್ಷೇತ್ರದ ಶಕ್ತಿ ಶನೀಶ್ವರ ದೇವರ ಸನ್ನಿಧಾನದ ತೆರೆದಗೊಂಡು ಅಪ್ಪೆ ಮುಖಾಂಬಿಕನ ಪಾದಪತ್ತೊಂದು ಅಯ್ಯಪ್ಪ ಗಡ್ಡಪುರೊಂದು ಸದ್ಗುರು ನಿತ್ಯಾನಂದ ಸ್ವಾಮಿಗಳ ಕರ್ನಾಟಕದಲ್ಲೂ ವಂದನೆ ಮತ್ತೊಂದು ಭಾರಿ ಸಂತೋಷ ಖುಷಿ ಹಾಕೊಂಡೆ ಬಂದಾಗ
ಸದ್ಗುರು ನಿತ್ಯಾನಂದ ಸ್ವಾಮಿಗಳ ಪರಮ ಭಕ್ತಿಯ ಸಿದ್ಧಿ ಭಾಸ್ಕರನ್ನೇ ಅಪ್ಪಗ ಈ ಜಾಗಡ ಆಟನ ನಾಟಕನ ಮಾಡ್ಕೊಂಡು ಜನಗಳಿಗೆ ಕೂಡ ಅಂದು ಭಾರಿ ಪ್ರಮುಖ ಕಾರ್ಯಕ್ರಮವನ್ನು ಮೊದಲಿಗೆ ಅಂತದಿಲ್ಲ. ನಮ್ಮ ಪಟ್ಲ ಸತೀಶ್ ಶೆಟ್ಟರನ ಸನ್ಮಾನ ಭಾರಿ ಖುಷಿ ಆಗ ದೇವನಾಗ ಅರೆ ನನಾತ್ ಇಂಚಿನ ಸನ್ಮಾನ ತಿಕ್ಕಾಡು ನನಾತ್ ಪ್ರಶಸ್ತಿ ತಿಕ್ಕಾಡು ಬಂದು ಆ ದೇವಡ ನಮ್ಮ ನಟದು ಬೇಡುವ ಇನಿ ಮಸ್ತ್ ನಮ್ಮ ವೇದಿಕೆಗಳು ಗಣ್ಯರು ಮಾತ್ರವಲ್ಲ ಆಂಡ ಪ್ರತಿವರೆಗಳ ಸಿಬ್ಬಿಡಿ ಭಾಸ್ಕರಣ್ಣನ ಈ ಕ್ಷೇತ್ರಗಳು ನಡಪಂಚಿತ್ತಿನ ಕಾರ್ಯಕ್ರಮ ಭಾರಿ ಖುಷಿ ಕೊಡಿಸಿನ ವಿಷಯ. ಪ್ರತಿಯೊಂದು ಕೆಲಸವನ್ನು ನಮ್ಮ ಆತ್ಮವು ಸರಿಯಾದ ಮಲ್ಕೊಡು ದೇಪಣ್ಣಗ ಒಂಜಿ ಕತೆ ಉಂಟು ಮನಸ್ಸು ಶುದ್ಧ ಹೋಗಿ ಆ ಮನಸ್ಸು ಶುದ್ಧದ ವಿಷಯಗಳು ನನಗೆ ಎಲ್ಲಿಯ ಕತೆ ಬರ್ತದೆ ಅವನಾಗ ಒಂಜಿ ಸ್ವಾಮಿ ಇರ್ತಾರೆ ಅದಕ್ಕೆ ವರ್ಮ ಶಿಷ್ಯರ ನಡುವಿಲ್ಲ ಈ ವರ್ಮ ಶಿಕ್ಷಣ ನಡುವಿಲ್ಲ ಮಾತೆಲ್ಲ ಎಡ್ಡೆ ಆರು ಬತ್ತಿ ಸತ್ತಕ್ಕೆ ಪ್ರತಿವರೆಲ್ಲ ಎಡ್ಡೆ ಅಗಲಗಳ ಕೆಲಸ ಮಾಡ್ತಂದಿಲ್ಲ ಅಂಡ ಸ್ವಾಮಿಗಳಿಗೆ ಮನಸ್ಸಿಡ ಎನ್ನ ನಂತರಡ್ಬೇಕ ಹಿಂಗ ಪಟ್ಟ ಶಿಷ್ಯ ಏರಾವು ತನ್ನ ಮನಸ್ಸಿಡ ಆಲೋಚನೆ ಮಾಡ್ತದೆ ಒಂದು ದಿನ ಮಾತಿನಲ್ಲಿ ಎತ್ತದು ಚೆಂಬು ಕೊರಿಯರಿಗೆ ನೀನು ಚೆಂಬು ಕೊರ್ಲುಡೆ ದೇಕೊಂಡು ಬರೋಣ ನೋಡಿ ಪ್ರತಿಯೊರಿಲ್ಲ ಹೋದ ಕೊರ್ಲುಡೆ ದೇಕೊಂಡು ಬರ್ತೇವೆ ಒರಿ ಮಾತ್ರ ಭಾರಿ ನಿಧಾನೋಡು ದೇಕೊಂಡು ಬರ್ತೇವೆ ಆ ಚೆಂಬುನ ಕಣತ್ತು ಕೊನೆ ತೋದು ಸ್ವಾಮಿಗಳು ಮುಟ್ಟ ಕೈತಾಟ ಕುಲ್ಲಾದ ತುಯ್ಯರು ಮುಟ್ಟ ಕುಲ್ಲಾಯರು ಬಾಕಿ ತಗಲಿಗೆ ಬಂದ್ರೆ ನನ್ನ ಮಿತ್ತಿಗೆ ಬೇ ಪಟ್ಟ ಶಿಷ್ಯ ಇಡ್ಲಿಕ್ಕೆ ಆಯ್ ಬಡ್ಲಿಕ್ಕೆ ನೀವು ಕೇಳೋಡು ಬಂದಾಗ ಆಲೋಚನೆ ಮಾಡ್ಬೇಕು ಆಯ್ ಚೆಂಬು ತೆಗೆದಿನೇ ಇಚ್ಚಿ ಅಪ್ಪಂಡ ಎಂಚ ಆಯ್ ಪಟ್ಟ ಶಿಷ್ಯ ನಿಂದು ಮಾತ್ರ ಮಾತೆಲ್ಲ ಕೊಟ್ಬಿಟ್ಟು ತೆಗೆದು ಬೇಡ ಅದಾಗ ಪಂಡರು ಆಯ್ ನಿಗುಲ್ ಮಾತ ಚೆಂಬುದ ಪಿದಾಯ್ಡು ತೆಗೆದಾರೆ ಆಯ್ ಚೆಂಬುದ ಉಲಾಯ್ಡು ತೆಗ್ದೆ ಚೆಂಬುದ ಉಲಾಯ್ಡು ತೆಗೆದ ಆಯನ ಮನಸ್ಸು ನಿರ್ಮಲ ಮನಸ್ಸು ತೆಗೆದಿನೇ ತೊಳೆಯಾದ ಬರೀ ಏನು ಬಂದು ಪಂಡರು ನನ್ನ ಮಿತ್ತಿಗೆ ಆಯ್ ನಿಗಲಿಗೆ ಎನ್ನ ಜಾಗದ ಆಯ ಉಲ್ಲೆ ಆಯ ಪಂಡ್ಲೆಕ್ಕೆ ಇನ್ನೊಂದು ಉಪ್ಪೋಡು ಕೊಡ್ದು ಪಂಡೆ ಇಂಥ ಅರ್ಥ ಹಿಂಗವನ್ನ ನಮ್ಮ ಮನಸ್ಸು ಶುದ್ಧ ನಾವು ಕೆಲಸ ಮಲ್ಕುವ ಮನಸ್ಸು ಶುದ್ಧ ಇದ್ದಿದ್ದು ಮಾತ್ರ ಮಾತ್ರ ಆಯ್ತ ಫಲಿತ ತಿಳ್ಕೊಂಡು ಇನಿ ನಿತ್ಯಾನಂದ ಸ್ವಾಮಿಗಳ ಸೇವೆ ಮಾಡ್ಕೊಂಡು ತಿಂತಿನ ಭಾಸ್ಕರನ್ನೇ ನಮ್ಮಲ್ಲ ಅಪಗ ಮತ್ತದ ಆ ದೇವರನ್ನ ಭಜನೆ ಕೀರ್ತನೆಗೆ ಬರೋದಕ್ಕೂ ಆಂಡ ಆ ನಿತ್ಯಾನಂದ ಸ್ವಾಮಿಗಳ ಸೇವೆ ಮಾಡ್ಕೊಂಡ ದಾದ ಫಲ ತಿಕ್ಕೊಂಡು ಬಂದ್ಬಿಟ್ಟಿತ್ತಿನ ವಿಚಾರ ಭಾಸ್ಕರಣ್ಣ ನಮಗೆ ಗೊತ್ತುಂಟು ದೇವಣ್ಣ ಅಂಚಿನ ಆ ಸೇವೆ ಮಾಡ್ಕೊಂಡಿಲ್ಲ రెండు ಪುಗಾರ್ನತ್ಯ ಆನಂದ ಸೇವೆ ಮಾಡ್ಬೇರು ವಾನಂದ ಕಷ್ಟ ಬರ್ತಿದ್ದಲ್ಲ ಕಷ್ಟ ಪರಿಹಾರ ಮಾಡ್ಕೊಂಡಿರ್ತಿಲ್ಲ ಸತ್ಯ ಆ ನಿತ್ಯಾನಂದ ಸ್ವಾಮಿಗಳ ಒಂದು ಕಣೊಂದು ಪಾತ್ರೆ ಅವಕಾಶ ಕೊರಿನ ಈ ಸಭೆ ಕಾರ್ಯಕ್ರಮ ಮೊದಲೇ ನಡ್ತದ ಮತ್ಸ್ಯ ಪಾತ್ರೆಗಳ ಆಟ ಅವರುಗಳು ಇಚ್ಛ ಪಾತ್ರೆ ಹೋಗಿ ಮನಸ್ಸಿಗೆ ಏನೊಂದು ಬರ್ತೀನಿ ಯಾವ ಪನ್ನಡು ಒಂದು ಪನ್ನಡು ಅಣ್ಣ ಮದತ್ತು ಹೋಗಿ ಪ್ರಾಯ ದೋಷ ಮಾಪ್ಮಲ್ಗೆ ಕ್ಷಮಿಸಲೆ ದೇವರು ಇಡಾಪಡ ನಮ್ಮ ಮಾತಿಲ್ಲ ನಮ್ಮಿನ ಸರ್ವಶಕ್ತಿ ಇಲ್ಲ ನಾವು ರಕ್ಷಣೆ ಮಾಡ್ಕೊಂಡು ಕಾಪಾಡಿಕೊಂಡು ಎರಡು ಸದ್ಭನಿ ನಮಸ್ಕಾರ ಒಂದನ್ನು ಧರ್ಮದರ್ಶಿ ನನ್ನ ಪೂರ್ವದ ಪಾತ್ರ ನಮ್ಮ ಈ ಕಾರ್ಯಕ್ರಮವು ಮುಂಜಾನೆ ಜನಗಳು ಸಹಕಾರ ಕೊಡ್ತಾರೆ ಜನಗಳಲ್ಲಿ ಐನಾರು ಬೇಗಗಳು ವೇದಿಕೆ ಬರೋಡು ಸದಾನಂದ ಶೆಟ್ಟರ್ ಹೋಟೆಲ್ ಸ್ವಾಮಿ ಉದಯ ಹೆಗ್ಡೆ ಹೋಟೆಲ್ ಸುನೀತಾ ಬಾಲಕೃಷ್ಣ ಟೂರ್ಬೆ ಯಾದವ್ ಶೆಟ್ಟರ್ ಹೋಟೆಲ್ ಉದ್ಯಮಿ ಮುಂಬೈ ಕಿಶೋರ್ ಶೆಟ್ಟರ್ ಅವರ ಕಂಕಣಗುತ್ತು ದಿವಾಕರ್ ಶೆಟ್ಟರ್ ಹೋಟೆಲ್ ಉದ್ಯಮಿ ಪನ್ವೇಲ್ ಆದರ್ ಶೆಟ್ಟರ್ ಹೋಟೆಲ್ ಉದ್ಯಮಿ ದಿವಾಕರ್ ನಬಲೆ ಕಿಶೋರ್ ನಬಲೆ ಭಾಸ್ಕರ್ ಶೆಟ್ಟರ್ ಹೋಟೆಲ್ ದಕ್ಷಿಣ ಸುರೇಶ್ ಶ್ರೀಯಾನ್ ಉದ್ಯಮಿ ಮತ್ತು ಸಮಾಜ ಸೇವಕರು ಡಿ.ಕೆ. ಗುರುಸ್ವಾಮಿ ಸಂಜೀವ ಶೆಟ್ಟರ್ ಪನ್ವೇಲ್ ಶೇಖರ್ ರೈತರು ಗಂಗಾಧರ್ ಆಳ್ವೇರ್ ವಸಂತ್ ಸಾಫಲ್ಯ ಗಿರಿಜಾ ವೆಲ್ಫೇರ್ ಜಯರಾಮ್ ಶೆಟ್ಟಿ ಹೋಟೆಲ್ ಐಶ್ವರ್ಯ
ಹರಿಶೆಟ್ಟಿ ಸಾಹಿತ್ಯಕ ಕ್ಯಾಟರರ್ಸ್, ಮಹೇಶ್ ಶೆಟ್ಟಿ ಹಾವಂಜೆ, ನವೀನ್ ಪಡುವಿನ, ಕರುಣಾಕರ್ ಶೆಟ್ಟಿ ಬಬ್ಬಣ್ಣೆ, ರಾಜೇಂದ್ರ ಶೆಟ್ಟಿ ಶಿವಡಿ, ಅನಿಲ್ ಹೆಗ್ಡೆ ನೇರು, ಭುಜಂಗ್ ಶೆಟ್ಟಿ ಬೊಕ್ಕ ಹಿರಿಯಣ್ಣ ಶೆಟ್ಟಿ ಹಿರಿಯ ಒಳ್ಳೆಯದು ಅಗ್ರಜ್ಞಾನ ಸಂಸ್ಥೆದ ಕಾರ್ಯದರ್ಶಿಗಳು ರವಿ ಶೆಟ್ಟಿ ರವೀಣ ದಯವಿಟ್ಟು ತಿರ್ತುಬೋದು ಅಗ್ಲೆ ಗೌರವ ಮಾಡಿದ್ರೆ ಭುಜಂಗ್ ಶೆಟ್ಟಿ ಒಳ್ಳೆಯದಲ್ವಾ. ಪರಿಸರದ ಹಿರಿಯ ಒಟ್ಟಿರುತ್ತೀವಿ ಭುಜಂಗಣ್ಣ ಸಂಸ್ಥೆಯ ಕಾರ್ಯದರ್ಶಿಗಳು ತಿರ್ತುಬೋದು ಗೌರವ ಮಾಡೋದು ವಂದನೆಗಳು. ಅಂಚನೆ ಈ ತಂಡನು ಮುಂಬೈಗೆ ಬಂದಿನ 3 ಜನ ಒಳ್ಳೆಯದು ಅನಿಲ್ ಹೆಗ್ಡೆ ಇಲ್ಲ ಬಾಲಾಜಿ ಯಾತ್ರಿ ವರ್ಗದ ಮುಖ್ಯಸ್ಥರು. ಈ ತಂಡನು ಮುಂಬೈಗೆ ಬಂದಿನ ಮೂಜಿ ತ್ರಿಮೂರ್ತಿ ತ್ರಿರಂಗ ಸಂಗಮದ ರೂವಾರಿ ಜನಗಳು ಮಕ್ಕಳ ಕಾರ್ಯನಿಮಿತಿಯನ್ನು ಮುಂಬೈ ತಂಡಲ್ಲ ನಮ್ಮೊಟ್ಟಿಗೆ ಕರ್ನೂರು ಮೋಹನ್ ರೈತರು ಅಂಜನೆ ನವೀನ್ ಶೆಟ್ಟಿ ಇನ್ನ ಬಾಳಿಕೆ ಒಬ್ಬರು 3 ಜನ ಸೇರಲು ಗುಂಜಾತ್ ಸಾಂಸ್ಕೃತಿಕ ಸಂಸ್ಥೆ ಮಂಡಲ ಮಣಜಿ ತಾಳಮಂತ್ರದ ತಂಡ ಬಂದ ಇತ್ತ ಈ ಮಲ್ಲ ಭಾವಜ್ಯದ ಪ್ರಸಿದ್ಧ ಮೇಳ ಮುಂಬೈ ಬರಲ್ಪ ಮಕ್ಕಳು ಐಕ ಬೆರಡು ಕೆಲಸ ಮಾಡುವುದಿಲ್ಲ. ಕರ್ನೂರು ಮೋಹನ್ ರೈತರು ನವೀನ್ ಶೆಟ್ಟಿನ ಬಳಿಗೆ ಅಂಜರಿ ಅಶೋಕ್ ಪಕ್ಕಳೆ ಮುನ್ನದ ಕೃಷ್ಣ ಪೂಜಾರಿಗಳು ನಮ್ಮೊಟ್ಟಿಗೆ ದಯಜಿತ್ ವೇದಿಕೆ ಬೋರ್ಡ್ ಕೃಷ್ಣನ ಅಂಜನೆ ಕರ್ನಾಟಕ ಮಲ್ಲದ ನವೀನ್ ನಮ್ಮ ಸುದ್ದಿ 400 ಬಸವಣ್ಣ ಐಕ್ಯ ಪತ್ರಿಕಾ ಮಿತ್ರರ ಕಾರಣವಾದ ಕೃಷ್ಣ ಯಾನ ಸಂದೀಪನ ವೇದಿಕೆ ತಂದಿಲ್ಲ. ನಮ್ಮ ಈ ಕಾರ್ಯಕ್ರಮ ಆನ್ಲೈನ್ ಚಾನಲ್ ಡಿಜಿಟಲ್ ಡೈನಾಮಿಕ್ ತುಳುನಾಡಿ ಪನ್ನ ಚಾನಲ್ ಮುಖಾಂತರ ನಿಮ್ಗೆಲ್ಲರೂ ಚೆಕ್ ಮಾಡ್ತಾ ನಮಗೆ 2,000 ಜನ ಈ ಕಾರ್ಯಕ್ರಮ ಓದಿದ್ದಾರೆ. ನೆಕ್ ಕಾರಣ ಅಂತ ಐನ ರೈತ 5,000 ಎಂಬತ್ತು ಸುಮಾರು ಆಗ್ತಾರೆ. ನೆಕ್ ಕಾರಣ ನಮ್ಮ ಸಂದೀಪ್ ಧೈರ್ಯದ ಕಾರ್ಯಕ್ರಮ ಗೌರವ ಅಧ್ಯಕ್ಷರು ನೋಡ್ಬೋದು ಬಲ್ಲ ಸಂದೀಪ್ ಪುಷ್ಪ ಒಂದನೇ ನಾನು ದುಮ್ಮದ ಭಕ್ತರಿಗೂ ಸುರೇಶ್ ಕೂಡ ವಿನಂತಿ ಮಾಡ್ತಾನೆ. ಸ್ವಾಮಿ ಶರಣಯ್ಯಪ್ಪ ಇಂಥ ಯಕ್ಷಗಾನದ ವೇದಿಕೆಗಳು ಪೂರ ಗಣ್ಯರು ಇಂಥ ಯಕ್ಷಗಾನದ ಇಲ್ಲಿ ಆರ್ಗನೈಸ್ ಮಾಡಿದ ಯಾಕಲ್ಲ ಅಣ್ಣೆ ಭಾಸ್ಕರ ಪೂರ ಗಣ್ಯರು ಅಂಚನೆ ಎದುರು ಸೇರಿನ ಯಕ್ಷಪ್ರಿಯ ಬಾರಿ ಒಂದು ಹಿರಿತರ ಪುರ ಮೋಹನ್ ರಾಯ್ ಭುಜಂಗಣ್ಣೆ ಬರ್ತೀರಿ. ಭುಜಂಗಣ್ಣೆ ಈ ಸಿಬಿಡಿ ಭಾರಿ ಒಂದು ಜುನ್ನ ಜನ ಆರು ಪಕ್ಕ ಭಾಸ್ಕರನ ಭಾರಿ ನಿಕಟ ಸಂಬಂಧ ಯಾಕೆ ಭುಜಂಗಣ್ಣ ಮಲ್ಲ ನಮಸ್ಕಾರ ಪಡ ಮಾತ್ರ ಸೇರಿದರೆ ನಮಸ್ಕಾರ. ಇನಿ ಸರ್ಕಾರ ಮೂರ್ತಿಯಾದ ಸತೀಶ್ ಪಟ್ಲ ಬೇರೆ ವಿಷಯಗಳು ಬೇರೆ ಕಟ್ಟಿದ ಅಪ್ಪನ ಅನುಗ್ರಹ ತಂದು ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿನ ಆಶೀರ್ವಾದ ಪಡೆದು ತನ್ನ ಮಿತ್ರ ಐಕಲ ಹರಿಶೆಟ್ಟನ ಮಿತ್ರತ್ವನ ಪಡೆದು ಈ ಒಂದು ಯಕ್ಷಗಾನದ ಒಂದು ಗ್ರೂಪ್ ಪಡೆದು ಯಕ್ಷಗಾನ ಒಂದು ಹೊಸ ಕ್ರಾಂತಿ ಬಂದಿದೆ. ದೇಪಣ್ಣಗ ತುಂಬ ಕಲಿಂಗ ನಾವಡ ಒಂದು ಯಕ್ಷಗಾನ ನಾವು ಪೂರ ಟಿಕೆಟ್ ಇತ್ತಿಲ್ಲ ನಾವು ಬೋದು ಅಂತ
ಯಕ್ಷಗಾನ ಅದು ಕಲಿಂಗ ನಾವಡ ಒಂದು ಗಾನಪ್ಪನಾಗ ನಮ್ಮ ಕ್ರಿಕೆಟ್ ಗೆತ್ತಂದ್ರೆ ಕೂತು ಅಂತ ಇತ್ತ ಆ ಒಂದು ಸುಂದರమైన ಯಕ್ಷಗಾನ ನಮ್ಮ ಸತೀಶ್ ಪಟ್ಲ ಇನಿ ಇಡೀ ದೇಶ ವಿದೇಶಗಳು ಕುರಿತು ನಮ್ಮ ಒಂದು ಸಂಸ್ಕೃತಿನ ನಮ್ಮ ಒಂದು ಕಲೆಯನ್ನು ಪ್ರಚಾರಕ್ಕಾದ ಮತ್ತೊಂದು ಅರೇಗ ತುಂಬ ಹೃದಯದ ಒಂದು ಧನ್ಯವಾದ ಕೊಡೋದಿಲ್ಲ ಅದು ಪಕ್ಕ ಬಂದ್ಬಿಡ ನಮ್ಮ ವೇದಿಕೆದ ಏನು ಮೇನ್ ಮಲ್ಲ ಅಧ್ಯಕ್ಷರು ಭಾಸ್ಕರಣ್ಣ ಅದನ್ನ ಕಾಪಾಡು ಏನೇಗ ಅನ್ಯಾಯ ಆಗಲಿ ನ್ಯಾಯ ಕೊಟ್ಟು ಪಂಚಾಯತಿಗೆ ಬಂದಿದ್ದು ಜನಸೇವೆ ಮಾಡ್ತಾರೆ ಇಂಥ ಧರ್ಮದ ಕೆಲಸ ಮಾಡ್ತಾರೆ ವರ್ಷಗಳು కొన్ని అయ్యప్ప స్వామి పడి పూజ నిత్యానంద సేవన గురు భక్తి ಅಂಚನೆ ಯಕ್ಷಗಾನ ನಾಟಕ ಅನ್ನುವಂಥದ್ದು ಇಡೀ ಒಂದು ಸಮಾಜಗಳು ಧರ್ಮನ ಒಂದು ಉರಿಪಾನ ಶಕ್ತಿ ನಿತ್ಯ ಮಂತ್ರಗಳು ಅರೆ ಜನಬಲ ಧನಬಲ ಇತ್ತ ಎರಡರ ಒಟ್ಟಾದ ಶಾಂತಿ ಸಮಾಧಾನಗಳು ನಿತ್ಯಾನಂದ ಸ್ವಾಮಿ ಅರೆ ಅವರವರ ಗಡ್ಡಪುರ ನಿತ್ಯಾನಂದ ಸ್ವಾಮಿ ದಿನ ಎಂಗಲು ಉದ್ದೇಶ ಕೊಡ್ತಿದ್ವಿ ಅಂಚಿನ ಒಂದು ಎರಡ ಒಂದು ಪ್ರೇರಣೆ ಉಂಟು ಅದು ಪ್ರತಿಯೊಂದು ಕ್ಷೇತ್ರಗಳ ಜನಗಳಿಗೆ ಸಹಾಯ ಮಾಡುವ ಶಕ್ತಿ ಬರ್ತದೆ ಅರೆಗ್ಲ ಒಂದು ಧನ್ಯವಾದ ಬರೋದು ಇನ್ನು ವೇದಿಕೆ ಲೆಕ್ಕದ ಸತ್ಕಾರ ಮಾಡ್ತಾರೆ ಇದೀಗ ಅಣ್ಣ ಇಂಚಿನ ಮತ್ತೊಂದು ಪ್ಲೇ ಇದನ್ನ ಆಶೀರ್ವಾದ ಎಂಕಲು ಪಡ ಎಂಕಲು ಸಂತೋಷ ಪಡ ಎಂಕಲ ಪಾತ್ರ ಪಡ ಆ ಭಾಸ್ಕರಣ ವಿಷಯ ಪಾತ್ರ ಮುಖ್ಯ ನಾವು ಮಾತ ಸೇರಿದ ಭಾಸ್ಕರಣಿಗೆ ಮಲ್ಲ ಥ್ಯಾಂಕ್ಸ್ ಅನ್ಕೊಂಡು ದೇವನ ಇನ್ನು ಮಹಾಭಾರತದ ಮೂಲ ಒಂದು ಸ್ಟಾರ್ಟಿಂಗ್ ಒಂದು ಯಕ್ಷಗಾನ ಈ ಧರ್ಮ ಸುವಾಸನ ಬಂದಾಗ ಮಹಾಭಾರತ ಇಂಚ ಉದ್ಭವ ಇನ್ನು ಕ್ಲೀನಾಗಿ ಅಂದರೆ ಮಹಾಭಾರತ ಮೇನ್ ಬೇಸ್ ಬಂದಾಗ ಇಂಥ ಯಕ್ಷಗಾನ ಅಂಚ ಒಂದು ಕಥಾ ಸಂಕಲನ ಈ ಬೇಲಪುರಿಯರು ಏರಿಯರು ನಂಗೆ ಪೂರ ತೈಪೈರು ಮಲ್ಲು ತೈಪೈರು ಸಾಕಾರ ಮಾಡ್ತಾರೆ ಅಂಚನ ಭಾಸ್ಕರಣ ಇದಕ್ಕೆ ಮಾತ್ರ ಅನೇಕ ಧನ್ಯವಾದ ಕೊಡ್ತೀವಿ ಎಲ್ಲರ ಪಾತ್ರ ಮುಗಿಯುವ ನಮಸ್ಕಾರ ಒಂದಲ್ಲ ಸುರೇಶನಿಗೆ ಬಾರಿ ಹೊರಲದ ಪಾತ್ರವನ್ನು ಮುದಿಯಾರು ಯಾನ ನವೀನ್ ಪಡುವಿನ ನಮ್ಮ ಈ ಕೆಲಸಗಳು ಭಾರಿ ಸಹಕಾರ ಮಾಡಿದ್ದಾರೆ ಯಾಕಡೆ ಎಲೆಕ್ಟ್ರಾನಿಕ್ ಘೋಷಿತ ನಾವು ಅರ್ಜೆಂಟ್ ಒಂದು ರೀತಿದ್ದೇವೆ ಅರೇನ ಗೌರವ ಬಂದು ಯಾನ ನಮ್ಮ ಅಧ್ಯಕ್ಷರು ಶಿವಡಿ ಭಾಸ್ಕರ ಏನೋ ಸಮಾವೇಶ ಕಮಿಟಿ ವೇದಿಕೆಯ ಗಣ್ಯರ ಮಾತ ಕ್ಷಮೆಗೆ ಒಂದು ಸಂತೋಷ ಬರ್ತಾರೆ ಸದ್ಗುರು ನಿತ್ಯಾನಂದ ಸ್ವಾಮಿ ಸೇವಾ ಬಳಗ ಪಾವಂಜೆ ಮೇಲೆ ಈ ಧರ್ಮ ಸಿಂಹಾಸನ ಆಟದ ನಡುಟೊಂದಿ ಸಭಾ ಕಾರ್ಯಕ್ರಮದ ವೇದಿಕೆ ದಿನಂಚಿನ ಮಾತಾ ಗಣ್ಯರುಗಳ ಒಬ್ಬ ಯಕ್ಷಗಾನ ಅಭಿಮಾನಿಗಳ ನಿಖಿಲೆಯನ್ನು ಪ್ರೀತಿದ ಸೊನ್ನೆ ಅನ್ನೆ ಪ್ರತಿ ವರ್ಷದ ಸಾಮಾಜಿಕ ಧಾರ್ಮಿಕ ಪ್ರತಿಯೊಂದಿನ ಪ್ರೋಗ್ರಾಮ್ ಕಾರ್ಯಕ್ರಮ ಮತ್ತೊಂದೇ ಉಪ್ಪೇರು ಇನ್ನು ಯಕ್ಷಗಾನ ನಮ್ಮ ಯಕ್ಷಗಾನ ಊರುಡು ಬತ್ತು ಬೊಂಬಾಯ್ಡು ಯಕ್ಷಗಾನ ಕೊರಿಪೇರೆ ಕೊಡೋದು ಅದು ಮಸ್ತ್ ನಮ್ಮ ಸತೀಶ್ ಪಟೇಲ್ ಮತ್ತು ಬಂಗಬರದು ನಮ್ಮ ಯಕ್ಷಗಾನ ಬಂದು ಏತು ಒಂದು ಪಟ್ಟಣ ಊರದ ತುಳು ಭಾಷೆಗಳ ಈಗ ಒಂದು ಕಾಂತಾರ ಪಿಕ್ಚರ್ ಎಲ್ಲ ಗೊತ್ತಾವು ನಮ್ಮ ಊರು ನಮ್ಮ ದೈವದ ನಮ್ಮ ಊರದ ಕಲೆ ಸಂಸ್ಕೃತಿ ಎಂಚ ತೃಪದಿರು ಪಂಡದ ಇಡೀ ವಿಶ್ವಡೈತೆ ನಮ್ಮ ತುಳು ಭಾಷೆ ಒಂದು ಪಂಡ ಆ ಕಾಂತಾರ ಪಿಕ್ಚರ್ ಗೊತ್ತಾವು ನಮ್ಮ ದೈವದ ಹೂವನ್ನಿನಕಲ್ಲ ಇನ್ನು ದೂರವರ ನಮ್ಮ ಜೋಗಡೆಗಳ ತಪ್ಪಲೆ ದಯಮಂಡಲ ನಮ್ಮ ಊರದ ದೈವದ ಶಕ್ತಿ ಪ್ರತಿ ಒರಿಯಾಗಲ ಗೊತ್ತಾವಡುದು ಅಂಚ ನಮ್ಮ ಯಕ್ಷಗಾನ ನಾನು ಒಂದು ದಿನ ಪಿಕ್ಚರ್ ಮಲ್ಪಡೆಯಲ್ಲಿ ನಾನು ಸತೀಶ್ ನಡಮನಂದ್ರೆ ಯಕ್ಷಗಾನದ ನಮ್ಮ ತಾಕತ್ಲ ಪ್ರತಿ ಒಂದು ಜನಕಲ ನಮ್ಮ ದೇಶಕ್ಕೂ ತೆರಿಪಡಬಾರ್ದು ಸತೀಶನ್ನ ನಾನು ಮುರಣಿ ಒಂದು ಮಲ್ಪನೆ ನೇಲ ಒಂದು ಇಂಚಿನ ಎಡ್ಡೆ ಮಲ್ಪನೆ ಪಿಕ್ಚರ್ ಮಲ್ಪದು ಪ್ರತಿ ಒಂದು ನಮ್ಮ ಎಲ್ಲೇ ಜೋಗಡೆಲ್ಲ ಗೊತ್ತಾವಡುದು ಯಕ್ಷಗಾನ ಬಣ್ಣದ ಆದ ಅಂದ್ರೆ ಇತ ಭೂತಫಲ ಗೊತ್ತಾಯಿಲ್ಲ ಕಣೆ ಗೊತ್ತ ಇಲ್ಲಿ ನಮ್ಮ ಈ ಕಾರ್ಯಕ್ರಮ ಮಲ್ಪದು ನಮ್ಮ ಭಾಸ್ಕರಣ್ಣೆ ಅದು ಮಾತೆರೆಗಳ ಅನ್ನೆ ಪ್ರತಿ ಒಳಗೆ ಮಾಡ್ತಾರೆ ಅನ್ನೆ ಬಣ್ಣದಾದ ಕೆಲವರು ಬಡಬಾಯಿರು ಅನ್ಸರ್ ಎನ್ನ ಇತ್ತೆಲ್ಲ ಮನಸ್ಸು ಅನ್ನೆ ಬಂದ ನಮ್ಮ ನೀವು ಬಂಬೇಡು ಮಾತೆರೆಗಳ ಬೇರೆ ಬಂಬೇಡ ಅನ್ನೆ ಉಂಟು ಇತ್ತರ ಅನ್ಸಲ್ಲರ ಅನ್ನೆದು ಬಂದ ಇದಿಲ್ಲ ನೀವು ಬಂಬೇಡ ಬಾಯಿ ಮಂಗ ಇರ್ತದೆ ಭಾಸ್ಕರಣ್ಣ ಪ್ರತಿ ಒಳಗೆ ಗೊತ್ತು ಹೋಟೆಲ್ ಏನಾದ್ರು ಮೂವ್ ಐದು ನಾಲ್ಕು
ಅವಾಗ ನಮ್ಮ ಮಾತ್ರ ಈಗ ಬಾಕಿದ ಬಂದ್ಕೊಂಡ ದಾಲಾಬಾರಡು ಅಂಡ ಅನ್ನೆ ಇತ್ತಿರೆಂಡು ನಮ್ಮ ನೀವು ಅಂಬಡಿ ಇತ್ತು ಒಂದು ಬಿಂದಷ್ಟು ಬೇರೆ ಮಾಡ್ಕೊಂಡಲ್ಲ ಅರೆಗಳ ಎಲ್ಲ ಮತ್ತು ಧನ್ಯವಾದ ಮಾತಾಡಿದ ಧನ್ಯವಾದ ಅನ್ನೋದು ಎಲ್ಲ ಎರಡು ನಮ್ಮ ಬಾಲನೆ ಅರೆ ಒಂದು ನಮ್ಮ ಭಾಸ್ಕರನ್ನ ಒಂದು ಎಲ್ಲೇ ಸನ್ಮಾನ ಬಂಡಾರ ಪ್ರತಿ ಒಂದು ಪ್ರೋಗ್ರಾಮ್ಲ ನಮಗೆ ಮಸ್ತ್ ದಾಖಲೆ ಮತ್ತೊಂದು ನಿರೂಪಣೆ ಮತ್ತೊಂದು ದಾಖಲೆಲ್ಲ ನಿರೂಪಣೆ ದಾಖಲೆ ನೆಟ್ಟದಾಗಿ ಎಡ್ಡನ್ನು ಮಾತಾಡಿದ್ವಿ. ವಂದನೆಗಳು. ವೇದಿಕೆದ ಮಾತ ಗಣ್ಯರಿಗೆ ನಾನು ಪ್ರತಿಯೊಬ್ಬರ ಪ್ರದರ್ಶನ ಹೋಗಿ ನಿಗಲು ನಿಗಿನ ಹೊರತು ಈ ವೇದಿಕೆಯನ್ನು ಹೊರಲು ಮಾತು ವೇದಿಕೆದ ಮಾತ ಗಣ್ಯರಿಗೆ ವಂದನೆಯನ್ನು ಹೊರದು ಅಂಜನ ಸೇರಿದ ಮಾತ ಕಲಾಭಿಮಾನಿ ವಂದನೆ ಹೊರದು ಕಾರ್ಯಕ್ರಮ ಮುಗಿಯುವ ಪ್ರೀತಿ ಭೋಜನದ ವ್ಯವಸ್ಥೆಗಳು ಈಗ ಮಾತಾಡಲ್ಲ ಕಡೆ ಹೋಗುದು ಈ ಬರುವುದ ಆಟವನ್ನು ತಂದು ಪ್ರೀತಿ ಭೋಜನ ಸ್ವೀಕಾರ ಮಾಡಿಕೊಂಡು ವಂದನೆ ಇಡೀ ಸಭೆಯನ್ನು ಮುಗಿಯುವ ಈ ಸಂದರ್ಭ ಪಾತ್ರ ಬರೆಯ ಖಂಡಿತ ಪಾಪು ಈ ಧರ್ಮಸಿಂಹನ ಆಟದ ಬರೆದಿನ ಆಯ್ತ ಕವಿ ಆಗ್ಲ ಊದ ಸಮಾರಂಭದ ನಮ್ಮ ಪಾತ್ರ ಬಂದಿದೆ ಏಪ ನಮ್ಮ ಯುವ ಪೀಳಿಗೆ ಯಕ್ಷಗಾನ ತುಯರ ಸುಲಭಂತನ ಆನಿ ಊರೊಮ್ಮೆ ತರವುತ್ತಿನ ವೃದ್ಧಾಶ್ರಮ ಕಡಿಮೆ ಸಾಧ್ಯತೆ ಉಂಟು ಬಾರಿ ಪ್ರವೃತ್ತ ಪಾತ್ರ ಮಾನವಿಕವಾದ ಬಂದರೆ ಒಂದು ಸತ್ಯವನ್ನು ತ್ಯಾಗದ ಕೇಳ ಕತೆ ಆಯ್ತ ನಡೆಗೊತ್ತಾಗ್ಬಿಡು ಇತ್ತ ಕಾರ್ಯಕ್ರಮ ದುಂಬು ಯಕ್ಷಗಾನ ಆರೋಗ್ಯನ ನಮ್ಮ ನೈಮುಂಬೈ ಪರಿಸರರು ಬರ್ಗಿನ 29 ತಾರೀಕು ನವೆಂಬರ್ ತಿಂಗಳ 3 ತಾರೀಕು ಕೊಟ್ಟ ಊರದ ವಿನಾಯಕ ಯಕ್ಷಗಾನ ಮಕ್ಕಳ ಮೇಳ ತೆರೆಗಳು ಬರೋದರು ನಮ್ಮ ಬೇರೆ ಬೇರೆ ಪರಿಸರಗಳು ಎಮ್ಮ ಕಾರ್ಯಕ್ರಮಗಳು ಐದ ವಿವರಣೆ ಪೇಪರ್ಗಳು ಅಂಜನಿ ನವೆಂಬರ್ ತಿಂಗಳ 9ನೇ ತಾರೀಕು 15 ತಾರೀಕು ಕೊಟ್ಟ ನೇರು ಶನೀಶ್ವರ ಮಂದಿರದ ಅವೇ ವೇದಿಕೆ ಆಚಿ ನಾಟಕ ನಡೆದು ನಮ್ಮ ಮುಂಬೈದ ಬೇರೆ ಬೇರೆ ಸಂಸ್ಥೆಗಳು ಅಂಜನೆ ಕಡೆಗೆ ಕಿರಿಗೊಡಿದ ವಿಜಯ ಕಲಾವಿದರ ನಾಟಕಗಳು ಈ ಮಾತು ಕಾರ್ಯಕ್ರಮಗಳು ಹೊರಟುಬಿಡದೆ ಐತ ಸಂಯೋಜಕನ ಪರದ ಜ್ಞಾನವನ್ನು ವಂದನೆ. ಯಕ್ಷಗಾನ ಮಾತ ಹೂಗಳು ನೆತ್ತ ನನದ ಪ್ರತಿ ಭಾಗದ ಹಂತ ತಿರುವು ಪಕ್ಕಂಚಿನ ಪ್ರಸಂಗ ಸುರೇಶ್ ಅಣ್ಣೆ ಈ ಪ್ರಸಂಗದ ಬಗ್ಗೆ ಬಂಡೆ ಮಹಾಭಾರತದ ಆರಂಭ ಇಂಚಾನ್ ಅದನ್ನು ಭಾರಿ ಒಳಗಡೆ ಸುರೇಶ್ ಅಣ್ಣೆ ಪಟ್ಲ ಸತೀಶ್ ಶೆಟ್ಟನ ಬಗ್ಗೆ ಬಂಡೆ ಬಹುಶಃ ರಾಜಕೀಯದ ಒತ್ತಡ ವ್ಯಾಪಾರದ ಒತ್ತಡ ಇತ್ತಲ್ಲ ಭಾರಿ ಕೊಟ್ಟುಡ ತೂತಿರಿಂದ ಪಾತ್ರ ಗೊತ್ತಾಂಡೆ ಬಂದ್ರೆ ಈ ಒಂದು ಪಟ್ಲ ಸತೀಶ್ ಶೆಟ್ಟನ ಸಾಹಿತ್ಯದ ಪಾವಂಜ ಮೇಳ 2 ವರ್ಷದಿಂದ ಮುಂಬೈ ಊರುಡು ಬಾರಿ ಯಶಸ್ವಿ ಪ್ರದರ್ಶನ ಕೊಡ್ತಿರ್ಬೇಕ ಇಂಕುಲು ಕ್ರೀಡಾಂಗ ಸಂಗಮ ಯಾನ್ ಅಶೋಕ್ ಪಕ್ಕಳಿ ಬೊಕ್ಕ ನವೀನ್ ಶೆಟ್ಟಿನ ಬಾಳಿಕೆ ಇಂಕುಲು ಮುಂಚೆನೆ ಖಂಡನೆ ಇಡೇ ಲೆಪ್ಪುಗಾನ ಅಂದಾಜು ಮಾಸದ ಸತೀಶ್ ಶೆಟ್ಟಡ ಪಟ್ಲ ಸತೀಶ್ ಶೆಟ್ಟಡ ಕೆನಗ ಆದ್ರೆ ಬಾಂಬೆಗೆ ಬರ್ತದ ಒಂಜಿ ದಿನ ಮಂದನಿ ಊರಿಗೆ ಹೋಗ್ತಾರೆ ಅಂಚಿನ ಅವನು 15 ದಿನ ಮೂಲು ಉಪ್ಪೊಡೊಂದು ಪನ್ನಗ ಒತ್ತೊಂದು ಈ 13 ದಿನ అంటే ಎಲ್ಲಕ್ಕೆ 14 ಪ್ರದರ್ಶನ ಹಾಕೋದು ಎಂಟ್ಲೆ ಮಲ್ಲ ಬಾಲಕೇಂಡ 2 ಪ್ರದರ್ಶನ ಮುಗಿ ಪ್ರದೇಶ ಒಂಜಿ ಸಂತೋಷ ಅಣ್ಣೆ ಪಡಬೇಡಿ ಬಾರಿ ಗೌಜಿ ಆಟ ಮಾಡ್ತಾರೆ ಐದು ಬೊಕ್ಕ ಅಣ್ಣೆ ಭಾಸ್ಕರ್ ಅಣ್ಣೆ ಮೂಲು ಅಕ್ಲು ವಾ ದಿನ ಇಂದು ಕೊರೋನಾ ದಿನ ಆರೆಗೆ ಮಂಗಳವಾರ ಕೊಡ್ತೀನಿ ಮೂಲು ಇಲ್ಲಿ ಇದರ ಅಂಚೆ ಬುಧವಾರ ಅವನು ಕೊರೋನಾ ದಿನಕ್ಕೆ ಅಡ್ಜಸ್ಟ್ ಮಾಡ್ತಾರೆ ಏತ್ ಇಂಕ್ಲು ಕೃತಜ್ಞತೆ ಪಡಲ ಕಮ್ಮಿ ನಿಕ್ಲ ಸಹಕಾರಿ ಪ್ರವಾಸದಲ್ಲಿ ಹೊರಲಾಂಡೆ ಭಾಸ್ಕರ್ ಶೆಟ್ಟನ ಬಗ್ಗೆ ಪನ್ನೊಂದಿಜಿ ಕಲೆಕ್ಟಿವ್ ಮಾತೆಗಳ ಒಂದು ವಿಶೇಷ ಪ್ರೋತ್ಸಾಹ ಕೊಡ್ತಾರೆ ಯಾನ ಪಟ್ಲ ಸತೀಶ್ ಶೆಟ್ಟರು ವೇದಿಕೆಗೆ ಹೊರಡು ಅಂಚನೆ ಎಂಕಲ್ನ ಕ್ರೀಡಾಂಗ ಸಂಗಮದ ನವೀನ್ ಶೆಟ್ಟಿನ ಬಾಳಿಕೆ ಹೊರಡು ಭಾಸ್ಕರಣ್ಣಗೆ ಒಂದು ಗೌರವದ ಸಂಕೇತವಾದ ಶಾಲ್ ಪಾಡ್ದು ಕೆಲವೊಂದು ಪ್ರೀತಿದ ಗೌರವವನ್ನು ಎನ್ನೆಂದು ನೀನು ಸ್ವೀಕಾರ ಮಾಡಿಕೊಡೋದು ವಿನಂತಿ. ಅಕ್ಕ ಇದು ವೇದಿಕೆ ಹೊರಡು ಕ್ಷಮಿಸಿ ಸುಖಲತಕ್ಕ ಕೊರಿ ಪುರುಷನ ಯಶಸ್ಸಿರ್ಲಂಚನೆ ಒಂದು ಪುರುಷ ಒಬ್ಬೇ ಕೆಲಸ ಮಾಡ್ಕೊಂಡ ಐತ ಪಿರವರು ಮಲ್ಲ ಸಹಕಾರ ಅಕ್ಲ ಧರ್ಮಪತ್ನಿಯ ಅವರು ಸಂತೋಷಣ್ಣನ ಧರ್ಮಪತ್ನಿ ಅಂಚನೆ ಪ್ರತಿ ಕಾರ್ಯಕ್ರಮದ ಪಿರವರು ಸಹಕಾರದ ಒಟ್ಟು ಉಪಸ್ಥಿತಿ ಇರುತ್ತೇವೆ ತನ್ನ ಸುಖಲತಕ್ಕನ ವಿನಂತಿ ಮಾತಾಡೋದ್ರೆ ವೇದಿಕೆ ಇವತ್ತು ನಮ್ಮ ಗೌರವವನ್ನು ಸ್ವೀಕಾರ ಮಾಡ್ತಾರೆ.
ಆರೋಗ್ಯನ ಕರುಣಿಸಬಡದು ಇಬ್ಬರು ಶ್ರೀ ಜ್ಞಾನ ಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ನಾಗಬ್ರಜ ಕ್ಷೇತ್ರ ಪಾವಂಜೆ ದೇವರ ಮಟ್ಟದಲ್ಲ ಕೃತಜ್ಞತರು. ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನ ಪಾವಂಜೆ ನೆತ ಟ್ರಸ್ಟಿ ಊರು ನಮ್ಮಟ್ಟುಗಳಿರು ಸದಾನಂದ್ ದೇವಂತ ವೇದಿಕೆ ಬರಡು ಸದಾನಂದನೆ ಇಲ್ಲಿ ಗೌರವ ಇದೆ. ಟ್ರಸ್ಟಿ ಮೇಲೆ ಪಾವಂಜೆ ದೇವಸ್ಥಾನದ ಟ್ರಸ್ಟಿ ಇನ್ನು ಮೇಳ ಪಾವಂಜೆ ಅದಕ್ಕೆ ಸಂಬಂಧಪಟ್ಟರೆ ಅದರಲ್ಲಿ ಈಗ ನಮ್ಮ ಮಾಧ್ಯಮ ಪರವಾಗಿ ಗೌರವ. ಕಾರ್ಯಕ್ರಮದ ಈ ಯಕ್ಷಗಾನ ಪ್ರದರ್ಶನದ ನಡುವೆ ರಸಭಂಗಕ್ಕೆ ಕ್ಷಮೆಯಾಚನೆ ಕೇಳುವುದು ಯಕ್ಷಗಾನ ಮುಂದುವರಿಸುವುದಿಲ್ಲ. ಯಕ್ಷಗಾನ ವಿಶ್ವಗಾನ. ಸರಿ
ಹೇಳ್ತಾ ಇದ್ದಾಳಂತೆ, ಅವರಿಗೆ ಇಷ್ಟ ಬಂದ ಹಾಗೆ ಅವರು ನಡೆಯಿರಿ. ಅದಲ್ಲ ಎಲ್ಲಿವರೆಗೆ ಪರಿಸ್ಥಿತಿ ಜನನಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠ ಶಾಲೆ, ಜನನಿಗಿದ್ದ ವಿದ್ಯೆ ಕಲಿತ ಜನರು ತಾವು ಧನ್ಯರು. ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕೊಡಬೇಕಾದದ್ದು ಹೆತ್ತ ತಾಯಿ, ಬದಲಾಗಿ ಅನ್ಯರಲ್ಲ. ಯಾವಾಗ ಹೆತ್ತ ತಾಯಿಗೆ ಅರ್ಥ ಸಂಸ್ಕಾರವನ್ನು ಕೊಡುವುದಿರುವೋ ಆವಾಗ ಆ ಮಕ್ಕಳೇ ನಾಳೆ ಇವರನ್ನು ವೃದ್ಧಾಶ್ರಮಕ್ಕೆ ಹಾಕುತ್ತಾರೆ ಅಂತ ಪರಿಣಾಮ ಏನಾಗುತ್ತದೆ ನೋಡೋಣ. ನಡೆಯೋಣ.
ಅವರನ್ನು ಉಪಚರಿಸು, ಅವರ ಆಶೀರ್ವಾದ ಪಡೆ ಎಂಬ ಹಾಗೆ ನನ್ನ ಮಾತಿಗೆ ಮೌಲ್ಯವೇ ಇಲ್ಲ. ಬಹುಶಃ ನಿನ್ನಲ್ಲಿ ಸುದ್ದಿ ಮುಟ್ಟಿಸುವ ಯೋಚನೆ ಮಾಡಿದ್ದೇನೆ, ಆದರೆ ಹುಟ್ಟಿದೆಯೋ ಇಲ್ಲೋ ಗೊತ್ತಿಲ್ಲ. ಈಗ ನಾನೇ ನಿಮ್ಮನ್ನು ಕರೆದೊಯ್ಯುತ್ತಾಗಿದ್ದೇನೆ. ಏನು ತಾಯಿಯೇ, ನಿನ್ನ ಮಗನನ್ನು ಇನ್ನಾದರೂ ತಿದ್ದು ರಾಜಧರ್ಮ ಪ್ರಧಾನವಲ್ಲದೆ ಸತಿಧರ್ಮ ಪ್ರಧಾನವಲ್ಲ. ಇದು ಶ್ರೀರಾಮಚಂದ್ರ ಕೊಟ್ಟ ಬೋಧನೆ. ಆದ್ದರಿಂದ ರಾಜಮಾದವನಿಗೆ ಎಲ್ಲರೂ ಮುಂದೆ ಬಂದು ಅವರ ಆಶೀರ್ವಾದ ಪಡೆದಲಿ, ಅವರನ್ನು ಸ್ವಲ್ಪ ತಿದ್ದುವ ಕೆಲಸ ಮಾಡು. ಏನಿದೆ ಭೀಷ್ಮ? ಒಬ್ಬ ಏನಾಗಿದ್ದಾನೆ ಅಂತ ಗೊತ್ತುಂಟಲ್ಲ, ಇದ್ದ ಓರ್ವ ಮಗನನ್ನಾದರೂ ಉಳಿಸಿಕೂ. ಈಗ ಕಾಮ ಕೇಳಿಯಲ್ಲೇ ತಾನು ಜೀವನವನ್ನು ಕಳೆಯುತ್ತಾ ಇದ್ದಾನೆ. ಈಗ ತಾನೇ ಮದುವೆಯಾಗಿ ಹೊಸದಾಗಿ ಶೃಂಗಾರ ರಸವನ್ನು ಇದ್ದಾರೆ. ಇದು ಚಕ್ರವರ್ತಿ ಪೀಠವಮ್ಮ, ಪ್ರಜೆಗಳಿಗೆ ಉತ್ತರ ಯಾರು ಕೊಡಬೇಕು? ಶೃಂಗಾರ ರಸವನ್ನು ಈಗಲೇ ಅನುಭವಿಸಬೇಕು, ಮತ್ತೆ ಮುದುಕರಾಗಿ ಅದನ್ನು ಅನುಭವಿಸಲಿಕ್ಕೆ ಆಗುತ್ತದೆ. ನಿನಗೆ ಎಲ್ಲಿಂದ ಬರಬೇಕು ಹೇಳಿ ಶೃಂಗಾರ ರಸದ ಅನುಭವ? ಅವನಿಗೆ ಮದುವೆ ಆಗಿಯೇ ಗೊತ್ತಿಲ್ಲ. ನನಗೆ ಮದುವೆ ಆಗಿ ಗೊತ್ತಿಲ್ಲ, ಆದ್ರೆ ತಾಯಿಗೂ ಮದುವೆ ಮಾಡಿಸಿದ್ದೇನೆ, ತಮ್ಮನಿಗೂ ಮದುವೆ ಮಾಡಿಸಿದ್ದೇನೆ. ನಮಗೆ ಕೋಟಿ ಅನುಭವ ಬಿಟ್ಟರೆ ಅನುಭವಿಸಿಲ್ಲ. ಹೌದಲ್ಲ? ಆದರೆ ಬಾಯಿ ಮುಚ್ಚಿ ಕುಳಿತುಕೋ, ಅವನನ್ನು ಅನುಭವಿಸಲಿ, ಸುಖ ಕಷ್ಟವನ್ನು ಅನುಭವಿಸಲಿ. ಆದರೆ ಇದು ಬ್ರಾಹ್ಮಣೋತ್ತಮರಾಗಿರ್ಬೋದು, ಋಷಿವರೇಣ್ಯರಾಗಿರ್ಬೋದು, ಅವರನ್ನು ಸತ್ಕರಿಸೋದಕ್ಕೆ ನೀನೇ ಈಗ ಹೋಗ್ಬೇಕು. ಹೋಗ್ಬೇಕಾದ್ರೆ ಮತ್ತೆ ಬರ್ತದೋ ನಾಳೆ ಬರ್ತದೆ, ನಾನು ಹೇಳಿಕೊಳಿಸ್ತೇನೆ. ಹಾಗಿದ್ರೆ ಇದು ನಿನ್ನ ನಿಜವಾದ ಯೋಚನೆ. ಹೌದು. ಒಬ್ಬ ಮಗ ಇರುವುದು, ಒಬ್ಬರೇ ಮಗ ಇರುವುದು. ಕಾಮ ಅತಿಯಾದರೆ ಕ್ಷಾಮ, ಕಾಮ ಮಿತವಾದರೆ ಕ್ಷೇಮ, ಕಾಮ ಮತ್ತೇರಿದರೆ ಲಯ. ನೋಡು Namo
ಅಹಂಕಾರದಿಂದ ಅವರ ಮಾತುಗಳನ್ನು ಧಿಕ್ಕರಿಸಬಹುದೇನಪ್ಪ. ಹಾಗಾಗಿ ಏನು ಇದು ಇವತ್ತಿನಿಂದ ಒಂದು ದೊಡ್ಡ ರೋಗಕ್ಕೆ ತಾಗಿ ಹೋಗಿದ್ದೆ ಅಪ್ಪ. ಈ ರೋಗದಿಂದಲಾಗಿ ಕೈಕಾಲುಗಳೆಲ್ಲ ನಡುಗುತ್ತಾ ಇವೆ, ಎದೆಯು ಉರಿಯುತ್ತಾ ಇವೆ, ನೆತ್ತಲು ಸುರಿತಾ ಇದೆಯಪ್ಪ. ಇದನ್ನೆಲ್ಲ ಕಾಣುವಾಗ ನನ್ನ ಮಗ ಹೆಚ್ಚು ಸಮಯ ಭೂಮಿಯ ಮೇಲೆ ಬದುಕುವುದಿಲ್ಲಪ್ಪ. ಎಷ್ಟು ಬೇಗ ನನಗೆ ಸಾಯುವುದಕ್ಕೆ ಮನಸ್ಸಿಲ್ಲಮ್ಮ. ನಿನ್ನ ಮಗನಿಗೆ ಬದುಕು ಇನ್ನು ಬೇಕು, ಇನ್ನು ನನಗೆ ಬದುಕಬೇಕು ಅಮ್ಮ. ಹೇಗಾದ್ರೂ ಮಾಡಿ ನನ್ನನ್ನು ಉಳಿಸಲ್ಲ. ಮಡಿಯೊಳಗೆ ಮಲಗಿಸುತ್ತ ಉರಿವೆದೆಯ ತೀರುತ್ತ ಮಡಿಯೊಳಗೆ ಮಲಗಿಸುತ್ತ ಉರಿವೆದೆಯ ತೀರುತ್ತ ಕುಡಿಸಿದಳು ಜಲ ಜನನಿ ಕುಡಿಸಿದಳು ಜಲ ಜನನಿ ಸುಡುವುದರ ಚೀಲ ಮೇಲುಸಿರ ಎಳೆಯುತ್ತ ಸುಡುವುದರ ಮತ್ತೊಬ್ಬರ ಮುಖದಲ್ಲಿರುವಂತಹ ಸಂತೋಷವನ್ನು ಕಂಡು ಆನಂದ ನೋವನ್ನೆಲ್ಲ ಮರೆಸುತ್ತಿದ್ದೆ ಕಂದ. ನಿನ್ನ ಮುಖದಲ್ಲಿ ಆ ಸಂತೋಷವನ್ನು ನಾನು ಕಾಣುತ್ತಾ ಇದ್ದೆ. ಇದೀಗ ನೀನು ಕೂಡ ನನ್ನನ್ನು ಬಿಟ್ಟು ದೂರವಾದೆಯ ಮಗನೇ, ನನ್ನನ್ನು ಬಿಟ್ಟು ದೂರ ಹೋದೆಯ. ಈ ಸಿಂಹಾಸನವನ್ನು ಏರಿ ಈ ಚಂದ್ರವಂಶವನ್ನು ಬೆಳೆದಿ ಎನ್ನುವ ಹಾಗೆ ಆಸೆಯನ್ನು ಬಿಟ್ಟರೆ ನನ್ನ ಆಸೆಯೆಲ್ಲವೂ ನುಚ್ಚುನೂರಾಗಿ ಹೋಯಿತಲ್ಲ ಶಿವನೇ, ನುಚ್ಚುನೂರಾಗಿ ಹೋಯಿತು. ಹೆತ್ತವರ ಹೆಣ್ಣ ಮಕ್ಕಳ ಹೆಗಲೇರಿ ಸ್ಮಶಾನಕ್ಕೆ ಹೋಗಬೇಕು ಅಂತ ಹೇಳುತ್ತಾರೆ. ಆದರೆ ನನ್ನ ದೌರ್ಭಾಗ್ಯ ನೋಡು, ನನ್ನ ಕಣ್ಣ ಮುಂಭಾಗದಲ್ಲಿ ನನ್ನ ಮರಣವನ್ನು ಕಾಣುವಂತಹ ದೌರ್ಭಾಗ್ಯ ಈ ನಿನ್ನ ತಾಯಿಗೆ ಬಂತಲ್ಲ ಶಿವನೇ. ಅಯ್ಯೋ ಶಶಿಕುಲಾನ್ವಯ ವೃಕ್ಷ ಬರಸಿಡಿಲ ಪಾರಾತೆ ಎನ್ನುತ್ತ ಚಿರಾಗಿಸುತ್ತ ಪರಿಸ್ಥಿತಿಯ ವಿಷವರ್ತುಲದಲ್ಲಿ ಸಿಲುಕಿ ಸಮಯದ ಕೈಗೊಂಬೆಯಾಗಿ ಇಬ್ಬಗೆಯ ಬರಿಬೆಂಕಿಯಲ್ಲಿ ದಹಿಸಿ ಹೋಗುವ ಬದುಕು ಭೀಷ್ಮನದ್ದಾಯಿತಲ್ಲ. ಯಾವ ಶಶಿವಂಶವನ್ನು ಬೆಳಗಿಸುತ್ತೇನೆ ಎಂಬ ಹಾಗೆ ಅಪ್ಪಯ್ಯನಿಗೆ ಭರವಸೆಯ ವಾಕ್ಯವನ್ನಾಡಿದೆನು. ಅತ್ತ ನನ್ನ ಕೈಯಲ್ಲಿ ಅವರ ಸತ್ಯವತೀ ದೇವಿಯ ಗರ್ಭದಿಂದ ಉದಿಸಿದ ಈರ್ವರು ಕನ್ನಮ್ಮಗಳನ್ನು ಉಳಿಸಿಕೊಳ್ಳುವುದಕ್ಕಾಗದೆ ಹೋಯಿತಲ್ಲ. ಮಾತೆಯ ಕಡುಮಮತೆಯ ಸುಳ್ಳಿಯಲ್ಲಿ ಅಲ್ಪಕರಿ ಇರುವರು ಬಲಿಯಾಗಿ ಹೋದರಲ್ಲ. ಈ ರತ್ನ ಸಿಂಹಾಸನಕ್ಕೆ ಯಾರು ಶಶವಂಶ ಎನ್ನುವ ವೃಕ್ಷಕ್ಕೆ ಬರಸಿಡಿಲೇ ಬಡಿದ ಅನುಭವ. ಶಿವನೇ, ಹೇಗೆ ಇದನ್ನು ಭೀಷ್ಮ
ಆ ನೀತಿಯ ಮಾತುಗಳನ್ನು ಕೇಳುತ್ತಿದ್ರೆ ಆ ನನ್ನ ಎರಡೂ ಮಕ್ಕಳನ್ನು ನಾನು ಉಳಿಸಿಕೊಳ್ಳುತ್ತಿದ್ದೇನೋ ಏನು. ಅವರ ಮೇಲಿರುವಂತಹ ಅಪಾರ ಪ್ರೀತಿಯಿಂದಲೇ ಕಡು ಮಮತೆಯಿಂದಲೇ ನನ್ನ ಮಕ್ಕಳ ಮರಣವೇ ಆಗಿ ಹೋಯಿತಲ್ಲ ಶ್ರೀಮತಿ. ಕಂದ, ಸಾಧ್ಯಮತೆ ವಂಶವೇ ಮುಂದುವರಿಯಬೇಕು ಎನ್ನುವ ಹಾಗೆ ಆಸೆಯನ್ನು ಪಟ್ಟೆ. ಶಂತನು ಚಕ್ರವರ್ತಿಯನ್ನು ವರಿಸಿ ನನ್ನ ಮಕ್ಕಳು ಈ ಸಿಂಹಾಸನವನ್ನು ಆಡುತ್ತಾರೆ ಎನ್ನುವ ಹಾಗೆ ಕನಸನ್ನು ಕಟ್ಟಿಕೊಂಡೆ. ಆ ಕನಸೆಲ್ಲವೂ ಈಗ ಚುರುರಾಯಿತು. ಆದ್ರೆ ಒಂದು ಪ್ರಶ್ನೆ ಮಾತ್ರ ಈಗ ಪ್ರಶ್ನೆಯಾಗಿ ಉಳಿದಿದೆ. ಏನಪ್ಪ? ಈ ಸಿಂಹಾಸನಕ್ಕೆ ಒಬ್ಬ ಯೋಗ್ಯ ಉತ್ತರಾಧಿಕಾರಿ ಯಾರು, ಈ ಚಂದ್ರವಂಶವನ್ನು ಬೆಳಕುವವರು ಯಾರು ಎನ್ನುವುದು ಈಗ ಪ್ರಶ್ನೆಯಾಗಿ ಉಳಿದಿದೆ ಮಗಳೇ. ಆದ್ರೆ ಆ ಪ್ರಶ್ನೆಗೆ ಉತ್ತರವನ್ನು ನಾನು ಕಟ್ಟಿಕೊಂಡು ಬಂದಿದ್ದೇನೆ. ಈಗ ನಿನ್ನಲ್ಲಿ ಕೇಳಿಕೊಳ್ಳುವುದು ಒಂದೇ ಮಗನಿಗೆ, ನೀನೊಬ್ಬಳ ಆಕೆಯನ್ನು ವರಿಸಬೇಕು, ಆ ಮೂಲಕವಾಗಿ ಸಂತಾನವನ್ನು ಪಡೆಯಬೇಕು, ಈ ಚಂದ್ರವಂಶವನ್ನು ಬೆಳಗಬೇಕು, ಈ ಸಿಂಹಾಸನವನ್ನು ನೀವು ಏರಬೇಕು ಮಗನೇ. ಈ ನಿನ್ನ ತಾಯಿಯ ಆಸೆ, ಇದು ಸತ್ಯ. ಎಷ್ಟು ನೀತಿಯನ್ನ ಆಡಿದೆ ನಮ್ಮ. ನನಗಾಗಿರುವ ನೋವೇನು ಬಲ್ಲೆಯ? ಒಬ್ಬಳು ತಾಯಿ, ನಿನ್ನಿರುವರು ಮಕ್ಕಳು, ಅವರನ್ನು ತಿದ್ದಲಾಗದ ಭೀಷ್ಮ, ಆಸೇತು ಹಿಮಾಚಲ ವ್ಯಾಪ್ತವಾದ ಭರತ ಖಂಡದ ಕೋಟಿ ಕೋಟಿ ಜನಗಳ ಮನವನ್ನು ಹೇಗೆ ತಿದ್ದಿಯಾನು? ಈ ನೋವಿಂದ ಕಣ್ಣೀರು ಕರೆಯುತ್ತಾ ಇದ್ದೆ ನಮ್ಮ. ನಮ್ಮ ನೆಲ, ನಮ್ಮ ಜಲ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಇದನ್ನು ಉಳಿಸಿಕೊಳ್ಳಬೇಕು ಎನ್ನುವ ಭೀಷ್ಮಾಂತರಂಗವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಇಲ್ಲಿಂದ ಸಾಧ್ಯವಾಗಲೇ ಹೋಯಿತಲ್ಲ. ಪರಿಣಾಮದಲ್ಲಿ ಕಂದಮ್ಮಗಳನ್ನು ಕಳಕೊಂಡೆ ತಾಯೇ. ಈಗ ನೀ ಪಟ್ಟ ಏನು? ಒಬ್ಬ ಭೀಷ್ಮ ಬ್ರಹ್ಮಚಾರಿಯಾಗಿದ್ದಾನೆ. ಕಟ್ಟಿಕೊಂಡ ಮನೆಯಿಲ್ಲ,
ಏರಲ್ಲರೆ ಸತ್ಯಂ ವದ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಬೆಚ್ಚನಾವ ಜಗದೀಶನು. ಆದ್ದರಿಂದ ಯಾವ ಕಾರಣಕ್ಕೂ ನಮ್ಮ ಬ್ರಹ್ಮಚರ್ಯ ಬಿಡಲಾರೆ, ಪಟ್ಟವನ್ನು ಏರಲಾರೆ, ಮದುವೆ ಆಗಲಾರೆ. ಇದು ದಿಟ್ಟ ದಿಟ್ಟ. ನೀನು ಮದುವೆ ಆಗುವುದಿಲ್ಲ, ನಿಜ. ಸಿಂಹಾಸನವನ್ನು ಏರುವುದಿಲ್ಲ, ಇಲ್ಲ. ಹಾಗಾದ್ರೆ ಚಂದ್ರವಂಶ ಪತನವಾಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಮಗನೇ. ಯೋಚನೆ ಮಾಡಬೇಡವಮ್ಮ. ಒಬ್ಬ ಭೀಷ್ಮನಲ್ಲಿಗೆ ಇಲ್ಲಿಯ ಚರಿತ್ರೆ ಮುಗಿಯಿತು ಅಂತ ಭಾವಿಸಬೇಡ. ಮತ್ತೆ ಅವ ಹೋದ್ರೆ ಮುಂದೆ ಯಾರು ಎನ್ನುವ ಪ್ರಶ್ನೆಯೇ ಇಲ್ಲವಮ್ಮ. ಈ ನೆಲ ತನ್ನ ತನವನ್ನು ಯಾವ ಕಾಲಕ್ಕೂ ಬಿಟ್ಟು ಕೊಡುವುದಿಲ್ಲ. ಹಿಂದಕ್ಕಾದರೂ ಭಾರ್ಗವ ರಾಮರು 21 ಆವೃತ್ತಿ ಭೂಮಂಡಲವನ್ನು ಸುತ್ತಿ ಸೊಕ್ಕಿದ ಭೂಪುಜರ ಶಿರ ಕಡಿದು ಛಾತ್ರವಂಶವೇ ನಿರ್ನಾಮವಾಗುತ್ತದೆ ಎನ್ನುವ ಹಂತದಲ್ಲಿದ್ದಾಗ ಅಲ್ಲಿದ್ದ ಕ್ಷಾತ್ರಿಯರ ಸತಿಯರಲ್ಲಿ ಋಷಿ ನಿಯೋಗದಿಂದಲೇ ಸಂತಾನ ವೃತ್ತಿಯಾಗಿ ಮತ್ತೆ ಕ್ಷಾತ್ರವಂಶಗಳಿಗೆ ತಮ್ಮ ಇಲ್ಲಿಯೂ ಅದೇ ದಾರಿ. ನಿನ್ನ ಮಕ್ಕಳು ಅಳಿದಿರಬಹುದು, ಸೊಸೆಯಂದಿರು ಈಗಲೂ ಇದ್ದಾರಲ್ಲ. ಇದ್ರೆ ಆ ಸೊಸೆಯಂದಿರ ಗರ್ಭದಲ್ಲಿ ಧರ್ಮಪೀಠದ ರಕ್ಷಣೆಗೆ ಉತ್ತರಾಧಿಕಾರಿಯೊಬ್ಬನನ್ನು ಪಡೆಯುವುದಕ್ಕೆ ಬೇಕಾಗಿ ನಿಯೋಗ ವಿಧಿಯಿಂದ ನೀ ಕಂದಮ್ಮಗಳನ್ನು ಪಡೆದರೆ ಅವರು ಮುಂದಕ್ಕೆ ಹಸ್ತಿನಾವತಿಯ ಧರ್ಮ ಸಮಾಧಾನವನ್ನು ಹೇಳುವುದಕ್ಕೆ ಸಮರ್ಥ. ಯೋಗ ಪದ್ಧತಿಯಲ್ಲಿ ಸತ್ಸಂತಾನವನ್ನು ನನ್ನ ಸೊಸೈಟಿಯ ಮೂಲಕ ಪಡೆಯಬಹುದು. ದಾರಿ ಬಿಟ್ಟು ಹಾಗಾದ್ರೆ ಒಂದು ಹೇಳಬೇಕಾದಂತಹ ನನ್ನ ಸಂತಾನವೇ ಮುಂದುವರಿಯುತ್ತದೆ, ಸತ್ಯವತೆಯ ವಂಶವೇ ಮುಂದುವರಿಯುತ್ತೆ ಎನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಮಗನೇ. ಹೇಗೆ ಸಾಧ್ಯ? ಇದಕ್ಕೆ ನನ್ನ ಪೂರ್ವದ ಹಿನ್ನೆಲೆ ಇದೆ, ನನ್ನ ಕಥೆ ಇದೆ ಮಗನೇ. ಕಂದ, ಈ ಹಿಂದೆ ಬ್ರಹ್ಮನ ಶಾಪಕ್ಕೆ ಒಳಗಾದಂತಹ ಅತ್ರಿಕೆ ಎನ್ನುವಂತಹ ಅಪ್ಸರೆ ಮೀನಾಗಿ ಜನಿಸಿದ್ದಳು. ಒಂದು ದಿವಸ ವಸು ಚಕ್ರವರ್ತಿ ಹರಿಣದ ಬೇಟೆಯನ್ನು ಆಡುವಂತಹ ಸಂದರ್ಭದಲ್ಲಿ ಹರಿಣ ಮಿಥುನಗಳನ್ನು ಕಂಡು ತನ್ನ ರೇತಸ್ಸು ಸ್ಖಲನವಾಯಿತು. ಅದು ನಾಶವಾಗಬಾರದು ಎನ್ನುವಂತಹ ಉದ್ದೇಶದಿಂದ ಆ ರೇತಸ್ಸನ್ನು ವರ್ಣಪಾತ್ರೆಯಲ್ಲಿ ಇರಿಸಿ ಜೇನ ಪಕ್ಷಿಯೊಟ್ಟಿಗೆ ಕಳುಹಿಸಿಕೊಟ್ಟಾಗ ಜೇನ ಪಕ್ಷಿಯಿಂದ ಆ ರೇತಸ್ಸು ಸಮುದ್ರಕ್ಕೆ ಬಿತ್ತು. ಆ ರೇತಸ್ಸನ್ನು ಅದ್ರಿಕೆ ಎನ್ನುವಂತಹ ಅಪ್ಸರೆ ಮೀನಾಗಿ ಹುಟ್ಟಿದವಳು ನುಂಗಿ ಬಿಟ್ಟಳು. ಮುಂದೆ ದಾಶರಾಜ ತನ್ನ ಬೆಸ್ತರನ್ನು ಕೂಡಿಕೊಂಡು ಮೀನು ಹಿಡಿಯುವಂತಹ ಸಂದರ್ಭದಲ್ಲಿ ಅದೇ ಮೀನಿನ ಬಲೆಗೆ ಸಿಕ್ಕಿತ್ತು. ನೋಡಿದಾಗ ಆ ದೊಡ್ಡ ಮೀನನ್ನು ಬಗೆಗೆ ನೋಡಿದಾಗ 2 ಶಿಶುಗಳು ಬರಲಿ. ಒಬ್ಬ ಮತ್ಸ್ಯರಾಜ, ಮತ್ತೊಬ್ಬಳು ಹೆಣ್ಣು ಮಗು, ಮತ್ತೆ ಬೇರೆ ಯಾರು ಅಲ್ಲ. ನಿನ್ನ ಕಣ್ಣ ಮುಂಭಾಗದಲ್ಲಿ ನಿಂತಿರುವಂತಹ ನಾನೇ ಸತ್ಯವತಿ, ಸುಚಕ್ರವರ್ತಿಯ ಮಗಳು, ಕ್ಷಾತ್ರಿಯಾಯಿ. ಇಲ್ಲಿಗೆ ಮುಗಿಲಿಲ್ಲ ಕತೆ. ಮುಂದೆ ನಾನು ಬೆಳೆದು ದೊಡ್ಡವಳಾಗಿ ನಾವೇನು ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಪರಾಶರ ಮುನಿಗಳು ನನ್ನನ್ನು ಕಂಡು ಮೋಹ ಪರವಶನಾಗಿ ನನ್ನನ್ನು ಒಡಗೂಡಿದರ ಪರಿಣಾಮವಾಗಿ ಒಬ್ಬ ಮಗ ಜನಿಸಿದ. ಅವ ಬೇರೆ ಯಾರು ಅಲ್ಲ, ಅವನೇ ವೇದವ್ಯಾಸ. ಜ್ಞಾನಿಗಳು ವ್ಯಾಸರನ್ನು ಈಗ ನೀನು ಹೇಳಿದ ಹಾಗೆ ಋಷಿ ನಿಯೋಗ ಪದ್ಧತಿಯಿಂದ ಸತ್ಸಂತಾನವನ್ನು ಪಡೆಯಬಹುದೇ ಆದಲ್ಲಿ ಬೇರೆ ಯಾವ ಋಷಿಗಳು ಬೇಡ. ನನ್ನ ಮಗನಾದಂತಹ ವೇದವ್ಯಾಸನನ್ನೇ ನೆನೆ ಅವನ ಮೂಲಕವಾಗಿ ನನ್ನ ಸೊಸೆಯಲ್ಲಿ ಋಷಿ ನಿಯೋಗ ಪದ್ಧತಿಯನ್ನು ಅನುಸರಿಸಿ ಆ ಮೂಲಕವಾಗಿ ಸತ್ಸಂತಾನವನ್ನು ಪಡೆದು ಈ ಪೀಠಕ್ಕೆ ಒಬ್ಬ ಯೋಗ್ಯ ಉತ್ತರಾಧಿಕಾರಿ ಬಂದರೆ ಸಾತ್ಯವತೆಯ ವಂಶವೇ ಮುಂದುವರಿಯುತ್ತದೆ. ಇನ್ನು ನಿಮ್ಮ ಕುಟುಂಬದವರೇ ಇರಬೇಕು ಅಂತ ನಿಮಗೆ ಆಸೆ. ಏರುವುದಿದ್ರೆ ಸಮಸ್ಯೆ ಇಲ್ವಮ್ಮ. ಏರಿದವರು ಇಲ್ಲಿಯದ್ದನ್ನು ಅರ್ಥ ಮಾಡಿಕೊಂಡು ಏರಿದಷ್ಟೇ ಕುಟುಂಬದವರು ಏರ್ಬೇಕಂತ ಆಸೆ ಆಗ್ಲಿ. ಗಡ್ಡ ಬಿಟ್ಟವರೆಲ್ಲ ಬಂದು ಏನಾದ್ರು ಉಪದ್ರ ಮಾಡ್ತಾರಂತ ಆಗುದಿಲ್ಲ. ಆದರೆ ಒಂದು ನೆನಪಿಟ್ಟುಕೋ, ನೀವು ಏರುವುದರ ಹಿಂದೆ ಒಬ್ಬ ಋಷಿಯ ಕೊಡುಗೆ ಇರ್ತದೆ. ಆದ್ದರಿಂದ ಯೋಗಿ ಇದ್ದಾನೆ ಎಂಬ ಪ್ರಜ್ಞೆ ಇತ್ತು ಎರಡು. ಆ ಆಕ್ಷೇಪಣೆ ಆ ಯೋಗ್ಯತೆ ನೋಡಿ
ತನುಜಾತ ಮಧ್ಯೆಯನಿ ಜನಮುನಿ ಪವರಾಜರಸು ತನಯನಿ ಗುರು ಮುರಿದು ಕಮರಿ ಪೂರು ಎಲ್ಲ ತಾಯಿಯ ನಿನಗೆ ಹಾಗೊಳಿಸಿದ ಆದರೆ ಈ ಮಾತೆಯ ಕರೆಗೆ ಹೋಗೊಟ್ಟು ಓಡೋಡಿ ಬಂದಿಯ ಈ ಭೂಮಿಯ ಬೆಳಕನ್ನು ಕಾಣಿಸಿದಂತಹ ಸಂತೋಷವಾಯಿತು. ಆದರೆ ಕೆಲವೊಂದು ವಿಚಾರಗಳನ್ನು ನಿನ್ನಲ್ಲಿ ಹೇಳಬೇಕಾಗಿದೆ. ಈ ಹೊತ್ತಿನಲ್ಲಿ ನನ್ನ ನೆನೆಯುವುದಕ್ಕೆ ಬಲವಾದಂತಹ ಇಬ್ಬರು ಮಕ್ಕಳನ್ನು ಪಡೆದೆ ನಾನು. ಆದರೆ ಆ ಎರಡು ಮಕ್ಕಳನ್ನು ಉಳಿಸಿಕೊಳ್ಳುವಲ್ಲಿ ನನ್ನಿಂದ ಅಸಾಧ್ಯವಾಗಿ ಹಾಗಾಗಿ ಈ ಮುಂದೆ ಚಂದ್ರವಂಶಕ್ಕೆ ಮುಂದುವರಿಸುವುದು ಹೇಗೆ ಎನ್ನುವ ಹಾಗೆ ನನ್ನ ಚಿಂತೆಯಲ್ಲಿರುವಂತಹ ಸಂದರ್ಭದಲ್ಲಿ ಭೀಷ್ಮನ ಆಡಿದಂತಹ ಮಾತು, ಇಬ್ಬರು ಮಕ್ಕಳು ಬಿಟ್ಟು ಹೋದರೂ ಕೂಡ ಆ ಮಗನ ಹೆಂಡತಿಯರಿದ್ದಾರೆ, ಸೊಸೆಯಂದಿರಿದ್ದಾರೆ. ಆ ಸೊಸೆಯಲ್ಲಿ ಋಷಿನಿಯೋಗ ಪದ್ಧತಿಯನ್ನು ಅನುಸರಿಸಿದರೆ ಆ ಮೂಲಕವಾಗಿ ಸತ್ಸಂತಾನವನ್ನು ಪಡೆದು ಮುಂದೆ ಚಂದ್ರವಂಶವನ್ನು ಬೆಳಗಬಹುದು ಎನ್ನುವ ಹಾಗೆ. ಹೀಗಾಗಿ ಋಷಿನಿಯೋಗ ಪದ್ಧತಿಯಿಂದ ಆ ಕ್ಷಣವೇ ನನಗೆ ನೆನಪಾದದ್ದು ನೀನು ಮಗನಿ, ಬೇರೆ ಯಾವ ಋಷಿಗಳು ಬೇಡ. ಮಗನಾದಂತಹ ವ್ಯಾಸನ ಮೂಲಕವಾಗಿ ನನ್ನ ಸೊಸೆಯಲ್ಲಿ ಋಷಿನಿಯೋಗ ಪದ್ಧತಿಯನ್ನು ಅನುಸರಿಸಿ ಚಂದ್ರವಂಶವನ್ನು ಬೆಳಗಬೇಕು ಎನ್ನುವುದು ಈಗಿನ ತಾಯಿಯ ಆಸೆ ಮಗನಿ. ಆಸೆಯನ್ನು ಈಡೇರಿಸಬೇಕಂತ ಪ್ರಪಂಚವನ್ನು ಪ್ರಶಾಂತವಾಗಿ ಬೆಳಗಿಸುವ ಸುಧಾಕರ ಅಶಾಂತತೆ ಆವರಿಸಿದೆ. ವಂಶ ಪಲ್ಲವಿಸಬೇಕು ಎನ್ನುವಂತಹ ಏಕಮೇವ ಉದ್ದೇಶದಿಂದ ನಮ್ಮನ್ನು ಧ್ಯಾನಿಸಿದವರು ತಮ್ಮ ಅಪೇಕ್ಷೆಯೇನು ಸಾಧುವಾದದ್ದು. ಋಷಿನಿಯೋಗ ಪದ್ಧತಿಯ ಅನುಗ್ರಹಕ್ಕೆ ಸತ್ಪಾತ್ರರಾಗಬೇಕು ಅಂತಾದರೆ ಕಠಿಣವಾದಂತಹ ವ್ರತಾಚರಣೆಯಲ್ಲಿ ನಿನ್ನ ಸೊಸೆ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕನ್ನೋ ಹೌದು. ಏನದು 1 ವರುಷಗಳ ಕಾಲ ಗರ್ಭೆಯಲ್ಲೇ ಮಲಗಬೇಕನ್ನೋ ಕಂದಮೂಲಾದಿಗಳನ್ನೇ ತಿಂದು ಬದುಕಬೇಕು. ಈ ಕಠಿಣವಾದಂತಹ ವ್ರತವನ್ನು ಆಚರಿಸುವುದಕ್ಕೆ ನಿನ್ನ ಸೊಸೆ ಸಿದ್ಧರಿದ್ದಾರೆ. 1 ವರ್ಷ ಹೌದಮ್ಮ, 1 ವರ್ಷಗಳ ಕಾಲ ಕಂದಮೂಲಾದಿಗಳನ್ನು ತಿನ್ನಬೇಕು, ದರ್ಬೆಯಲ್ಲಿ ಮಲಗಬೇಕು. ಹೌದು, ಕಂದಮೂಲಾದಿಗಳನ್ನು ತಿಂದು ಹೇಗಾದರೂ ನನ್ನ ಸೊಸೆ ಖಿಯಾಳು. ಆದರೆ ಒಂದು ವಿಷಯ ಏನು, 1 ವರ್ಷ ಕಾಯುವಷ್ಟು ವ್ಯವಧಾನ ನನಗೆ ಈಗಲೇ ಬೇಕು. ಹುಟ್ಟಿದಾಕ್ಷಣವೇ ನಿನ್ನ ಹಾಗೆ ನಡೆದುಕೊಂಡು ಹೋಗುವ ಮಗನನ್ನು ಬಿಟ್ಟು ಆಗಿದ್ದಾರೆ. ಏನಮ್ಮ ಇದು? ಎಲ್ಲರೂ ವ್ಯಾಸರಾಗುವುದಕ್ಕೆ ಸಾಕ್ಷ್ಯವಿರುತ್ತಾರೆ, ಎಲ್ಲರೂ ಅವಸರಿಸ್ತಾ ಇದ್ದಾರೆ. ನೀನು ಮನಸ್ಸು ಮಾಡಿದ್ರೆ ಆಗಬಹುದು ಅಮ್ಮ. ವೃತದ ವಿಷಯಕವಾಗಿ ನಾ ಎಚ್ಚರಿಸಿದೆ. ವ್ರತದ ಆಚರಣೆ ಆಗಲೇಬೇಕು. ಮತ್ತೊಂದು ಮಗುವಿನಿಂದ ನೀನು ಯೋಚಿಸಬೇಕಮ್ಮ. ಹೇಗೆ? ನನ್ನನ್ನು ಚೆನ್ನಾಗಿ ಗಮನಿಸಿ ನೋಡುತ್ತೇನೆ. ಕರ್ರಗಿನ ಕಾಯ, ಕೆಂಪಾದಂತಹ ಕಣ್ಣುಗಳು, ಕೆದರಿದ ಕೇಶರಾಶಿ, ಕಮಟು ವಾಸನೆ. ಒಂದು ಅರ್ಥದಲ್ಲಿ ನನ್ನ ಈ ರೂಪವನ್ನು ಕಂಡು ಸಹಿಸಿಕೊಳ್ಳುವುದೇ ನಿನ್ನ ಸೊಸೆಗೆ ವ್ರತ. ಅದನ್ನು ಸಹಿಸಿಕೊಳ್ಳುತ್ತಾರೆ ಅಂತ ಹೇಳಿಕೊಡ್ತಿದ್ದಾನೆ. ಹೌದು ತಾನೆ? ಸರಿಯಮ್ಮ, ನಿನ್ನ ಸೊಸೆಯನ್ನು ಮಧ್ಯರಾತ್ರಿ ಹೊತ್ತಿನಲ್ಲಿ ಅಂತಃಪುರಕ್ಕೆ ಕಳುಹಿಸಿಕೊಡು. ನಾನು ಗ್ರಹಿಸ್ತೇನೆ. ಮಗಳಿಗೆ ನಂಬಿಕೆ ಕವಿದುದು ಎಲ್ಲ ಮಾತಿಯೋ ವ್ಯಾಸ ಬರುವುದು ಸತ್ಯರಾತ್ರಿಯೋ ಗಂಡನನ್ನು ಕಳೆದುಕೊಂಡಿದ್ದೇನೆ, ಇನ್ನು ಹೇಗೆ ನನ್ನ ಜೀವನವನ್ನು ನಡೆಸುತ್ತೇನೋ ಹಾಗೆ ಚಿಂತೆ ಬಿಟ್ಟು ಬಿಡು. ನಿನ್ನ ದುಃಖವೆಲ್ಲವೂ ದೂರವಾಯಿತು. ಇನ್ನು ಮುಂದೆ ನಿನಗೆ ಸಂತೋಷವೇ. ಸಂತೋಷ? ಹೌದು. ಹೇಗತ್ತೆ? ನಿನ್ನಿಂದ ಒಂದು ಪವಿತ್ರವಾದಂತಹ ಕಾರ್ಯವಾಗುತ್ತದೆ. ನನ್ನಿಂದ ಪವಿತ್ರ ಕೆಲಸ? ಹೌದು. ಋಷಿನಿಯೋಗ ಪದ್ಧತಿಯನ್ನು ಅನುಸರಿಸಿದ ಸತ್ಸಂತಾನವನ್ನು ಪಡೆಯಬಹುದು ಎನ್ನುವ ಹಾಗೆ ಭೀಷ್ಮನಾದಂತಹ ಮಾತು ಮಗನಾದ ಈ ಕೂಡಲೇ ವ್ಯಾಸನ ಸತ್ಯಾಗ್ರಹಕ್ಕೆ ತೆರಳಿ ಋಷಿನಿಯೋಗ ಪದ್ಧತಿಯನ್ನು ಅನುಸರಿಸಿ ಸತ್ಸಂತಾನವನ್ನು ಪಡೆದು ಈ ಚಂದ್ರವಂಶವನ್ನು ಬೆಳಗಬೇಕು ಎನ್ನುವುದು ನನ್ನ ಆಸೆ. ಅದೇ ಇಲ್ಲಿ ನಡೆದ ವಿದ್ಯಮಾನಗಳನ್ನು ಚೆನ್ನಾಗಿ ಗಮನಿಸಿದ್ದೇನೆ. ಈ ಧರ್ಮ ಸಿಂಹಾಸನಕ್ಕೆ ಬೇಕಾದ ಅದೆಷ್ಟೋ ತ್ಯಾಗವನ್ನು ನೀವು ಮಾಡಿದವರು. ಹೌದಲ್ಲ? ಈ ಚಂದ್ರವಂಶದ ಉಳಿವಿಗಾಗಿ ಈ ತ್ಯಾಗವನ್ನು ಮಾಡುವುದಕ್ಕೆ ನಾನು ಸದಾ ಸಿದ್ಧತೆ. ಈಗಲೇ ತೆರಳು. ನೀನು ಹೇಳಿದಂತೆ ನನ್ನ ಹಿರಿಯ ಸೊಸೆಯನ್ನು ನಿನ್ನ ಸತ್ಯಾಗ್ರಹಕ್ಕೆ ಕಳುಹಿಸಿಕೊಟ್ಟ ಬಳಿದ್ದೇನೆ. ಫಲಿಸಿದ್ದೇನೆ.
ಆ ಸೇರಬೇಕಾದಂತಹ ಹೆಣ್ಣಿನ ಬಳಿಗೆ ಹೋಗುವಾಗ ಯಾವುದೇ ಕಾಮಭಾವವನ್ನು ಇರಿಸಿಕೊಳ್ಳಬಾರದು. ಸರಿ, ಋಷಿನಿಯೋಗ ಪದ್ಧತಿಯನ್ನು ಅನುಗ್ರಹಿಸಿ ಬಂದ ಬಳಿಕ ಆ ಹೆಣ್ಣಿನ ಮುಖವನ್ನು ಕನಸಿನಲ್ಲಿಯೂ ಯೋಚಿಸಬೇಕು. ಇಂತಹ ಕಠಿಣವಾದಂತಹ ವ್ರತಕ್ಕೆ ನಾವು ಬದ್ಧರಿರುವಾಗ ಇಲ್ಲ, ನಿನ್ನನ್ನು ಬಳಸಿಕೊಳ್ಳುವುದಕ್ಕೆ ಮಾಡಿಸಬಾರದು ಮಗನೇ. ಚಂದ್ರವಂಶದ ಉಳಿವಿಗಾಗಿ ನಾನು ಕಷ್ಟಪಡುತ್ತೇನೆ ಎನ್ನುವುದಷ್ಟು ನಿನಗೆ ತಿಳಿದುಕೊಳ್ಳಬೇಕು. ಒಂದು ಸಲ ಮತ್ತೊಮ್ಮೆ ನಿನ್ನನ್ನು ನಾನು ಒತ್ತಾಯ ಪಡಿಸುವುದಿಲ್ಲ ಮಗನೇ. ನಿನ್ನ ಒತ್ತಾಯಕ್ಕೆ ಮಣಿದಿದ್ದೇನೆ. ನಿನ್ನ ಸೊಸೆಯನ್ನು ಕಳುಹಿ ಕೊಡುತ್ತಾರೆ. ಮಗಳೇ ಎಂಬಾಲಿಕೆ ಋಷಿಯ ಬರುವುದೆಂದು ಕಾಮಿನಿ ಸುಯೋಗದೊಡದ ವಿಷಯ ಕಾಲದೊಡನೆ ಕಾಮಿನಿ ನಿನ್ನಿಂದ ಒಂದು ಪವಿತ್ರವಾದಂತಹ ಕಾರ್ಯವಾಗುವುದಕ್ಕಿದೆ. ಹೀಗೆ ಯಾವ ಕಾರಣ ಕಣ್ಣನ್ನು ಮುಚ್ಚಬೇಡ ನೀನು. ನನ್ನ ಸೊಸೆ ಕಡಬಸಿಲ್ಲ ಅಲ್ಲ? ಕಣ್ಣು ಮುಚ್ಚಿಲ್ಲ. ಪರಿಣಾಮವಾಗಿ ಸದ್ಗುಣ ಭರಿತನಾದಂತಹ ಗುಣಾನ್ವಿತನಾದಂತಹ ಮಗನೇ ಮುಂದಕ್ಕೆ ವಂಶದಲ್ಲಿ ಹುಟ್ಟಿ ಬರ್ತಾರೆ ತಾಯಿ. ಈಗಲಾದರೂ ನನ್ನದೊಂದು ಪ್ರಯತ್ನ ಅನಿಸಿದ್ದ ಫಲ ನೀಡಿದ ತಾಯಿ. ಅದಕ್ಕೆ ನನ್ನ ರೂಪವನ್ನು ಕಂಡು ನಿನ್ನ ಸೊಸೆ ಭಯಗೊಂಡು ಮೈಯೆಲ್ಲ ಬೆಳುಚಿಕೊಂಡ ಕಾರಣ, ಮುಖ ಎಲ್ಲ ವಿವರಣವಾದ ಕಾರಣ ಹುಟ್ಟುವಂತಹ ಮಗ ಪಾಂಡು ರೋಗಗ್ರಸ್ತನಾಗುತ್ತಾನೆ. ರೋಗಸ್ಥನಿಗೆ ಪೀಠವನ್ನು ಏರುವಂತಹ ಯೋಗ ಯೋಗ್ಯತೆ ಸತ್ಯವತಿ ಯಾವತ್ತು ನನ್ನ ಕೈಯನ್ನು ದೇವರು ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ನಾನು ತಿಳಿದದ್ದಿಷ್ಟೇ, ಈ ಲೋಕದಲ್ಲಿ ಬಾರದು ಒಪ್ಪದು, ಒಪ್ಪದು ತಪ್ಪದು. ಸತ್ಯವತಿ ಕೆಲಕಾಲ ಕಳೆಯೇ ಛಲವ ಬಿಡದೆ ನನ್ನ ಪ್ರಯತ್ನವನ್ನು ನಾನು ಹೀಗೆ ನಿಲ್ಲಿಸಬಾರದು. ಒಂದು ವೇಳೆ ನಿಲ್ಲಿಸಿದೆನು ಎಂದಾದರೆ ಈ ಸಿಂಹಾಸನವನ್ನು ಏರುವುದಕ್ಕೆ ಯೋಗ್ಯ ಉತ್ತರಾಧಿಕಾರಿಯನ್ನು ಪಡೆಯುವಲ್ಲಿ ನಾನು ಹಿಂದುಳಿಯುತ್ತೇನೆ. ಚಂದ್ರವಂಶ ಪತನವಾಗಿ ಹೋಗುತ್ತದೆ. ಸಾಧ್ಯವೇ ವಂಶವೇ ಮುಂದುವರಿಯುವುದಿಲ್ಲ. ಕೊನೆಯ ಬಾರಿ ಮತ್ತೊಮ್ಮೆ ನಾನು ಪ್ರಯತ್ನ ಮಾಡುತ್ತೇನೆ. ಮಗನಾದಂತಹ ವ್ಯಾಸನನ್ನು ನೆನೆಯಬೇಕಾಗಿದೆ. ಮಗನೇ ಏನೋ ಬಹು ದೀರ್ಘಾವಧಿಯವರೆಗೆ ಮಗನೊಬ್ಬ ಇದ್ದಾನೆ ಎನ್ನುವಂತಹ ವಿಚಾರವನ್ನೇ ಮರೆತು ಧ್ಯಾನಿಸದೇ ಇದ್ದಂತಹ ನೀನು ಈಗ ವಂಶಕ್ಕೊಂದಾವರ್ತೆ ಮಗನೇ ವ್ಯಾಸ. ಯಾಕೆ ಧ್ಯಾನಿಸುತ್ತಾಯಿ? ನನ್ನ ಪ್ರಯತ್ನ ಕೈಗೂಡುವವರೆಗೆ ನಿನ್ನನ್ನು ನೆನೆಯಲೇಬೇಕಾಗುವಂತಹ ಪರಿಸ್ಥಿತಿ ನನಗೆ ಬಂದಿದೆ ಮಗನೇ. ಮತ್ತೆ ಯಾವ ಪ್ರಯತ್ನ ತಾಯಿ? ಮತ್ತಿನ್ನೇನು ಅಲ್ಲ, ಹುಟ್ಟಿದ ಎರಡೂ ಮಕ್ಕಳು ಕೂಡ ಈ ಪೀಠ ಯೋಗ್ಯತೆ ಏರುವುದಕ್ಕೆ ಅನರ್ಹರು ಮಗನೇ. ಮತ್ತೊಮ್ಮೆ ಹಿರಿಯ ಸೊಸೆಯಲ್ಲಿ ಋಷಿನಿಯೋಗ ಏನಮ್ಮ ಇದು? ಕೇಳದೆ ವಿಧಿ ಇಲ್ಲ ನನಗೆ. ಬುದ್ಧಿಜೀವಿಯಾದವರು ಯಾವ ಕಾರಣಕ್ಕೂ ಇಂತಹ ವಿಚಾರವನ್ನು ಮುಂದಿಡಬಾರದು ತಾಯಿ. ಇಲ್ಲ ಋಷಿನಿಯೋಗ ಪದ್ಧತಿ ಒಬ್ಬಳಲ್ಲಿ ಒಮ್ಮೆ ಮಾತ್ರ ಸಾಧ್ಯ ತಾಯಿ. ತಿಳಿದಿದ್ದೆ. ಹೀಗಿರುತ್ತ ನೀನು ನನ್ನನ್ನು ಒತ್ತಾಯಿಸಿದಷ್ಟು ಸರಿ ಅಂತ ನೀನು ಯೋಚಿಸಬೇಕು ಬೇಡು. ನನಗೂ ನೋವಾಗುತ್ತದೆ ಮಗನೇ. ನಾನು ಇದನ್ನು ಕಾಡುತ್ತಾ ಇದ್ದೇನೆ. ಕೇಡನ್ನು ಒದಗಿಸುವಂತಹ ಮೋಹಪಾಶಕ್ಕೆ ನೀ ಒಳಗಾಗಿ ಈ ರೀತಿಯಾಗಿ ಯಾಚಿಸಿದರೆ ಅದನ್ನು ಅವಘಡವೇ ಸಂಭವಿಸುತ್ತದೆ ತಾಯಿ. ಬೇಡ ಮಗನೇ, ನಿನ್ನಲ್ಲಿ ನನ್ನ ಐಶ್ವರ್ಯವನ್ನು ಸಂಪತ್ತನ್ನು ಬೇಡುವುದಲ್ಲ ಮಗನೇ. ನನ್ನ ಬೇಡಿಕೆ ಒಂದೇ, ಸಿಂಹಾಸನಕ್ಕೆ ಒಬ್ಬ ಉತ್ತರಾಧಿಕಾರಿ ಬೇಕೆನ್ನುವುದು. ನಿನಗೆ ಋಣವನ್ನು ತೀರಿಸಬೇಕಿದೆ. ಮಾತೆ ಋಣವನ್ನು ತೀರಿಸಬೇಕೆನ್ನುವುದಿದ್ದರೆ ಈ ರೀತಿಯಾಗಿ ತೀರಿಸುವ ಮಗನೇ. ಮತ್ತಿದ್ದೇನು ನಿನ್ನಲ್ಲಿ ಹೇಳುವುದು? ಮಾತ್ರ ಋಣದ ಹಗ್ಗದಂತೆ ನನ್ನನ್ನು ಬಂಧಿಸ್ತಾ ಇದೆಯ ತಾಯಿ. ಒತ್ತಾಯ ಮಾಡಿದ್ದೆ ಹಿರಿಯ ಸೊಸೆಯನ್ನು ಹೊರದಿಗಳು ಅನುಗ್ರಹಿಸು. ಮಗಳೇ ಯಾಕೆ ಕನ್ನಡ ನೋಡಿದೆ, ಯಾವಾಗ ನೋಡಿದ್ರೆ ನಿನ್ನ ಕಣ್ಣಿಗೆ ಕುರುಡನ ಮಗನನ್ನು ಹೊಡೆದಿದ್ದೇನೆ ಎನ್ನುವಾಗ ಎಲ್ಲರೂ ಹೀಯಾಳಿದರು. ಕುರುಡನ ತಾಯಿ ನೀನಾಗಬಾರದು.
ಅಲ್ಲ ಗೊತ್ತು ನನಗೆ ಭಯವಾಗ್ತಾ ಇದೆ ಎಂದು ಸ್ವಲ್ಪ ಮನಸ್ಸನ್ನು ಗಟ್ಟಿ ಮಾಡಿತು. ಅವರ ಬಳಿಗೆ ಹೋಗುವುದಕ್ಕೆ ಆಗುವುದಿಲ್ಲ. ಯಾಕೆ? ಅವರು ನೋಡುವ ನಿಮಗೆ ಭಯವಾಗುತ್ತದೆ. ನನಗದು ಗೊತ್ತು ಬೇಕಾಯ್ತು. ನೀವು ಸಹಿಸಿಕೊಳ್ಬೇಕಂತ ಹೇಳಿದ್ದು ನಾನು. ಹೋಗಲೇಬೇಕು. ನಾನೇ ಬರುವುದರಿಂದ ಕೆಳಗೆ ಕೃಷಿಯನ್ನು ಮತ್ತೆ ಕೆಲಸಬೇಕಾದ್ದು ನಿನ್ನಲ್ಲಿ. ಹಾಗಾಗಿ ನಾನು ಹೇಳಿದಂತೆ ನೀವು ಕೇಳಬೇಕು. ಬೇರೆ ಯಾವ ಕೆಲಸವನ್ನಾದರೂ ಹೇಳಿ ನಾನು ಮಾಡಿ ಸಾಧ್ಯವಿಲ್ಲ. ನನಗೆ ನನ್ನ ಆಸೆ ಈಡೇರಬೇಕು. ಇಂಥ ಪರಿಸ್ಥಿತಿಗೆ ಸಿಲುಕಿಬಿಟ್ಟೆ ನಾನು. ಅತ್ತೆಯ ಮಾತನ್ನು ನಾನು ಮೀರುವಂತಿಲ್ಲ. ವ್ಯಾಸದ ಸಚಿವರು ನೀನು ಸೇರಲೇಬೇಕು ಅಂಬಿಕೆ ಎನ್ನುವುದಾಗಿ ಆಜ್ಞಾಪಿಸಿದ್ದಾರೆ. ಈ ಅಪಾಯವನ್ನು ಉಪಾಯದಿಂದ ತಪ್ಪಿಸಬೇಕು. ನನ್ನ ಬದಲಾಗಿ ಮಧ್ಯರಾತ್ರಿ ಹೊತ್ತಿನಲ್ಲಿ ನನ್ನ ದಾಸಿಯನ್ನು ವ್ಯಾಸದ ಸಚಿವಗೊಳಿಸಿದ್ದಾರೆ. ಮತ್ತೊಮ್ಮೆ ನಾನು ಕಳುಹಿಸಿಕೊಟ್ಟು ಬಳಿದ್ದೇನೆ. ಎಲ್ಲವನ್ನು ತಿಳಿಸಿ ಹೇಳಿದ್ದೇನೆ ಅವರಿಗೆ. ಈ ಸಲ ನನ್ನ ಪ್ರಯತ್ನ ಮಾತ್ರ ಖಂಡಿತವಾಗಿ ವ್ಯರ್ಥ ಆಗುವುದಿಲ್ಲ. ನಿನ್ನ ವಾಂಛೆ ಫಲಿಸಿದೆ ತಾಯಿ. ಅಪ್ಪ, ಇದು ನಿನ್ನ ಬದುಕಿನ ಭಾಗ್ಯೋದಯ ಪುಣ್ಯೋದಯ ಅಂತ ಹೇಳಿರುವ ಅತಿಶಯೋಕ್ತಿಯಾಗಲಾರದು. ದೇವರು ಈಗಲೂ ಕಂಡುಬಿಟ್ಟಲ್ಲ. ಮುಂದಕ್ಕೆ ಈ ವಂಶದಲ್ಲಿ ಹುಟ್ಟುವಂತಹ ಮಗ ಪರಮ ಹರಿಭಕ್ತನಾಗುತ್ತಾನೆ. ಹೌದೇ? ಮಹಾಜ್ಞಾನಿಯಾಗುತ್ತಾನೆ. ಅಂತವರೇ ಬೇಕಾದ ವಿಚಾರವಂತನಾಗುತ್ತಾನೆ. ಸದ್ಗುಣ ಭರಿತನಾಗುತ್ತಾನೆ ತಾಯಿ. ಸಂತೋಷವಾಯಿತು. ಆದರೆ ಈಗ ಆದರೆ ಮತ್ತು ಒಂದು ಶಬ್ದವನ್ನು ಹೇಳಬೇಡವಾಗದೆ ನನಗೆ ತಿಳಿಯಬೇಡವಾಗುತ್ತದೆ. ಮುಗಿಸುವುದನ್ನು ಆಗುವುದಿಲ್ಲ ತಾಯಿ. ಆದರೆ ಅಮ್ಮ, ಮೊದಲೇ ನನ್ನ ರೂಪವನ್ನು ಕಂಡು ಭಯಗೊಂಡಿದ್ದಂತಹ ನಿನ್ನ ಹಿರಿಯ ಸೊಸೆ ಆ ವಾರದೆ ತನ್ನ ದಾಸಿಯೊಬ್ಬಳನ್ನು ಕಳುಹಿಕೊಟ್ಟ ಕಾರಣ ಹುಟ್ಟುವಂತಹ ಮಗ ದಾಸಿಪುತ್ರ. ದಾಸಿಪುತ್ರನಿಗೆ ಸಿಂಹಾಸನವನ್ನು ಏರುವಂತಹ ಅರ್ಹತೆ ಬರುವುದು ಹೊಟ್ಟಿಗೆ ಸೊನ್ನದಗೆ ಬಹು ಸತ್ತು ಬಸಿಯೊಳಗೆ ಕೆತ್ತಿಗನಾಗಿ ವಾಚಿಯನ್ನು ತುರಿಸುವುದರಲು ವಾಸನೆಯ ಸಂತತಿಗೆ ಸರಿದರಡೋ ವಾಸನೆ ಪಾಲಿಸುವ ಆಶಿಯು ಇಲ್ಲವಾದರೆ ಮೊದಲ ಎರಡಲ್ಲ 3 ಬಾರಿ ಪ್ರಯತ್ನವನ್ನು ಪಟ್ಟರೂ ಕೂಡ ನನ್ನ ಪ್ರಯತ್ನವೆಲ್ಲವೂ ವ್ಯರ್ಥವಾಗಿ ಹೋಯಿತು. ಅಯ್ಯೋ ವಿಧಿಯೇ, ನನ್ನ ಹಣೆಯಲ್ಲಿ ಹೀಗೆ ಆಗಬೇಕೆಂದು ಹಾಗೆ ಬರೆದಿದ್ದ ಯಾರನ್ನು ತಪ್ಪಿಸುವುದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲವಾದರೆ ಅದೆಷ್ಟೋ ಕನಸುಗಳನ್ನು ಹೊತ್ತುಕೊಂಡು ಬಂದೆ ಇಲ್ಲಿಯವರೆಗೆ. ಅದೆಷ್ಟೋ ಕನಸುಗಳನ್ನು ಕಟ್ಟಿಕೊಂಡೆ ನಾನು. ನನ್ನ ಕನಸೆಲ್ಲವೂ ಕೂಡ ನುಚ್ಚನೂರಾಗಿ ಹೋಯಿತು. ಮೊದಲನೇ ಪ್ರಯತ್ನದಲ್ಲಿ ಕುರುಡ ಮಗನನ್ನು ನೋಡಿದೆ. ಎರಡನೇ ಪ್ರಯತ್ನವನ್ನು ಪಟ್ಟಾಗ ಪಾಂಡು ರೋಗಿಯನ್ನು ಕಂಡೆ. ಇದೀಗ ದಾಸಿ ಪುತ್ರದಂತೆ. ಅಯ್ಯೋ ದೇವರೇ,
ಅಣ್ಣರೆಲ್ಲರ ಅಳಿವಾಗುತ್ತಾ ಹೋಯಿತಲ್ಲ. ಆದರೆ ಅಣಿಮಾಂಡವೇ ಮಾತ್ರ ಜೀವಂತವಾಗಿ ಉಳಿದ. ನನಗೆ ಯಾಕಿಂತಹ ಶಿಕ್ಷೆ ಎನ್ನುವ ಹಾಗೆ ತನ್ನೊಳಗೆ ಯೋಚಿಸಿದ. ವಿಚಾರಿಸಬೇಕಾದದ್ದು ಉತ್ತರಿಸಬೇಕಾದದ್ದು ಈ ಅನೀತ ರಾಜ ಅಲ್ಲ, ಯಮಧರ್ಮರಾಯ ಎನ್ನುವ ಹಾಗೆ ಭಾವಿಸಿ ಧರ್ಮರಾಯನ ಮುಂದೆ ನಿಂತು ಪ್ರಶ್ನಿಸಿದ. ಯಾವುದೇ ಅಪರಾಧ ಎಸಗಬೇಕೆಂಬಂತಹ ನನಗೆ ಯಾಕೆ ಶೂಲಕ್ಕೇರಿಸಲ್ಪಟ್ಟ ಶಿಕ್ಷೆ? ಯಮಧರ್ಮರಾಯ ಉತ್ತರಿಸಿದ, ನೀ ಬಾಲ್ಯದಲ್ಲಿರುವಾಗ ನಿನ್ನ ಕೈಯಲ್ಲಿರುವಂತಹ ಮುಳ್ಳಿನಿಂದ ಅದೆಷ್ಟೋ ಸಣ್ಣ ಸಣ್ಣ ಜೀವಿಗಳನ್ನು ಪತಂಗಗಳನ್ನು ಚುಚ್ಚಿ ಸಾಯಿಸುತ್ತಾ ಇದ್ದೆ. ಪರಿಣಾಮವಾಗಿ ನಿನಗೆ ಶೂಲಕ್ಕೇರಿಸಲ್ಪಟ್ಟ ಶಿಕ್ಷೆ. ಅಣಿಮಾಂಡವ್ಯ ಕುಪಿತನಾದ. ಬಾಲಾಪರಾಧಕ್ಕೂ ಇಂತಹ ಶಿಕ್ಷೆ. ಯಾವ ಕಾರಣಕ್ಕೂ ನೀ ಈ ರೀತಿಯಾಗಿ ಶಿಕ್ಷಿಸಕೂಡದು. ಹಿಡಿ ಶಾಪ. ನೀನು ಭೂಲೋಕದಲ್ಲಿ ಶೂದ್ರ ಯೋನಿಯಲ್ಲಿ ಸಂಚರಿಸು, ದಾಸಿ ಪುತ್ರನಾಗು. ಅಣಿಮಾಂಡವ್ಯನ ಶಾಪವಾಕ್ಯ. ಯಮ ಧರ್ಮರಾಯನೇ ನಿನ್ನ ವಂಶದಲ್ಲಿ ವಿದುರನಾಮಕನಾಗಿ ಕಾಣಿಸಿಕೊಳ್ಳುತ್ತಾನೆ, ಹರಿಭಕ್ತನಾಗುತ್ತಾನೆ. ಸಂತೋಷ ಪಡಮ್ಮ. ಯಮಧರ್ಮನೇ ಹುಟ್ಟಲಿ, ಸಾಕ್ಷಾತ್ ಇಷ್ಟನೇ ಹುಟ್ಟಿ ಬರಲಿ. ಯಾರು ಹುಟ್ಟಿದ್ರೆ ಏನು ಪ್ರಯೋಜನ ಬರುತ್ತೆ? ಸಿಂಹಾಸನವನ್ನೇ ಏರುವುದಿಲ್ಲ, ಏರುವುದಕ್ಕೆ ಸಾಧ್ಯವಿಲ್ಲ ಎನ್ನುವಾಗಿ ಹೇಳ್ತಾ ಇದ್ದೀಯ. ಒಂದು ವಿಷಯ ಭವಿಷ್ಯವನ್ನೇ ಬೇಗಿಸುವಂತಹ ಶಕ್ತಿಯುಳ್ಳವರಿಗೆ ನಿನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಈಗ ಸಿಂಹಾಸನ ಬರಿದಾಗಿದೆ, ಮುಂದೆಯೂ ಹೇಗೆ ಸಿಂಹಾಸನ ಬರಿದಾಗಿ ಇರುತ್ತದೆಯೋ ಅಥವಾ ಈ ಸಿಂಹಾಸನವನ್ನು ಏರಿ ಆಳುವಂತವರು ಯಾರಾದರೂ ಮುಂದೆ ಬರ್ತಾರೆ? ಹೇಳುವಂತೆ ಹೇಳುವಿನ ತಾಯಿ. ಕ್ಷಿಪಿಯ ಭೇದಿಸಬಹುದು, ವೀಜಿಯನೆನಿಸಬಹುದು, ಮತದಿ ಸಾಗರಿಗೆ ಏನನ್ನು ತಾಗಲಬಹುದು. ಸತಿಯ ಮಾನಸದಾರ ಗತಿ ವಿಗತಿಯಂದರ ತಿಳಿಯುವರೆ ದುಸ್ತರವೋ. ಅಮಾರ ಅಮಾರ ಜನನಿ ಕೇಸರಿ ಪೀಠಕ್ಕೆ ಯಾರು ಎನ್ನುವಂತಹ ಪ್ರಶ್ನೆಯೇ ತಾಯಿ. ನೀ ಅವತರಿಸಿದ ಕಾರಣವಾಗಿ ಏನೆಲ್ಲ ಸಂಭವಿಸಿತು ಎನ್ನುವ ಹಾಗೆ ನೀವು ಚೆನ್ನಾಗಿ ಯೋಚಿಸಿ ನೋಡಬಹುದು. ಈ ಹೂವೊಂದು ಸಹಜವಾಗಿ ಅರಳಿದ್ರೆ ಅದು ಸೌಂದರ್ಯ ಅನ್ನಿಸಲ್ಪಡುತ್ತದೆ ತಾಯಿ. ಪ್ರಯತ್ನ ಪೂರ್ವಕವಾಗಿ ಆ ಹೂವನ್ನು ನಾವು ಅರಳಿಸ ಹೊರಟೆವು ಅಂತಾದರೆ ಅದು ಸಂವನಾಶ ಆಗುವುದಲ್ಲವೇ? ಮೊಟ್ಟೆಯಲ್ಲಿ ಚೆನ್ನಾಗಿ ಬಲಿತು ಅದರಿಂದ ಜೀವಿಯನ್ನು ಹೊರಬರುವುದು ಅಂತಾದರೆ ಸುದೃಢವಾದ ಸುಪುಷ್ಟವಾದಂತಹ ಜೀವಿಯನ್ನೇ ನಾವು ನಿರೀಕ್ಷಿಸಬಹುದು ತಾಯಿ. ಆದರೆ ಹೊರಗಿನ ಪ್ರಯತ್ನದಿಂದ ಮೊಟ್ಟೆಯನ್ನು ಹೊಡೆದೆವು ಅಂತಾದರೆ ಅದರಿಂದ ವಿಕಾರ ವಿಕೃತಿಗಳನ್ನು ಉಚ್ಚರಿಸುವುದಲ್ಲವೇ ತಾಯಿ? ಚಂದ್ರವಂಶದಲ್ಲಿ ಅರಳಬೇಕಾದಂತಹ ಚಂದ್ರವಂಶದಲ್ಲಿ ಬೆಳೆಯಬೇಕಾದಂತಹ ಅಡ್ಡವನ್ನು ಹೊಸಕ್ಕೆ ಹಾಕಿದೆ, ಹೊಸಕ್ಕೆ ಹಾಕಿದೆ. ಇದಕ್ಕೆ ಆಡಿದ್ದ ಪ್ರಾಜ್ಞರು ಸ್ತ್ರೀ ಬುದ್ಧಿ ಪ್ರಳಯಾಂತಕ ಎನ್ನುವ ಹಾಗೆ ವಿಶಾಲವಾದಂತಹ ಪೃಥ್ವಿಯನ್ನಾದರೂ ಪ್ರಯತ್ನಪೂರ್ವಕವಾಗಿ ಭೇದಿಸಬಹುದು, ಅಗಣಿತವಾದಂತಹ ನಕ್ಷತ್ರ ರಾಶಿಗಳನ್ನಾದರೂ ಎಣಿಸಬಹುದು, ಸಪ್ತ ಶರಧಿಯನ್ನಾದರೂ ದಾಟಬಹುದು ತಾಯಿ. ಆದರೆ ಹೆಣ್ಣಿನ ಮನಸ್ಸಿನ ಆಳವನ್ನು ತಿಳಿಯುವುದಕ್ಕೆ, ಹೆಣ್ಣಿನ ಮನಸ್ಸಿನಲ್ಲಿರುವಂತಹ ಭಾವತರಂಗಗಳನ್ನು ಪಡೆಯುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಎನ್ನುವ ಹಾಗೆ ಮತ್ತೊಮ್ಮೆ ನಿರೂಪಿಸಿ ಬಿಟ್ಟಿದ್ದಾರೆ. ಅಮ್ಮ, ಸಿರಿಗುಡಿ ಹೊತ್ತಂತಹ ನಾನೇ ಮುಂದೆ ನಿಂತು ಎಲ್ಲವನ್ನು ನಿಭಾಯಿಸ್ತೇನೆ ಎನ್ನುವ ಹಾಗೆ ಯೋಚಿಸಿ ಅದೆಷ್ಟೋ ಹಿರಿಯರನ್ನು ಅದೆಷ್ಟೋ ಮುತ್ಸದ್ದಿಗಳನ್ನು ಬದಿಗಿರಿಸಿ ನೀ ಕೆಟ್ಟ ಹಠಕ್ಕೆ ಬಿಟ್ಟಿದ್ದಾರೆ. ಪರಿಣಾಮವಾಗಿ ಏನಾಯಿತು ಚೆನ್ನಾಗಿ ಆಲೋಚಿಸಿ ನೋಡುತ್ತಾಯಿ. ಚಂದ್ರವಂಶಕ್ಕೆ ಕಣ್ಣಾಗಿದ್ದಂತಹ ಭೀಷ್ಮನನ್ನ ಪೀಠವಾಹಿನನ್ನಾಗಿಸಿದ್ದಕ್ಕೆ ಕುರುಡ ಮಗ ಹುಟ್ಟದೆ ಇನ್ಯಾರು ಹುಟ್ಟುವುದಕ್ಕೆ ಸಾಧ್ಯವಿಲ್ಲ. ನಿನ್ನನ್ನು ಮದುವೆಯಾಗುವುದರ ಪೂರ್ವದಲ್ಲಿ ಶಂತನು ಚಕ್ರವರ್ತಿ ಭೀಷ್ಮನ ವಿಷಯಕವಾಗಿ ಬಹುದೊಡ್ಡ ಕನಸುಗಳನ್ನು ಕಟ್ಟಿಕೊಂಡಿದ್ದ ತಾಯಿ. ನಿನ್ನನ್ನು ಮದುವೆಯಾದ ಬಳಿಕ ತಾನು ಕಟ್ಟಿಕೊಂಡಂತಹ ಕನಸಿನ ಬಣ್ಣ ಅಳೆದ ಕಾರಣ ಬಾಂಡು ರೋಗಗ್ರಸ್ತ ಹುಟ್ಟದೆ ಇನ್ಯಾರು ಹುಟ್ಟುವುದಕ್ಕೆ ಸಾಧ್ಯವಿಲ್ಲ. ನಿನ್ನಲ್ಲಿ ಆಳವಾಗಿ ಬೇರೂರಲ್ಪಟ್ಟಂತಹ ಅಸೂಯೆಗೆ ಇದಕ್ಕಿಂತ ದೊಡ್ಡ ಕಾಶಿಗಳ ಬೇಕೇ ತಾಯಿ. ನಿಮಗೆ ಬೇಕಾಗಿ ತ್ಯಾಗದ ಬೆಂಕಿಯಲ್ಲಿ ಬೆಂದು ಶುದ್ಧ ಪುತ್ಥಳಿಯಾಗಿ ಗೋಚರಿಸಿದ್ದಂತಹ ಭೀಷ್ಮನನ್ನು ನಿನ್ನ ದಾಸನನ್ನಾಗಿಸಿದೆ ತಾಯಿ. ನಿನ್ನ ಪೀಠದ ದಾಸನನ್ನಾಗಿಸಿದೆ. ಹೆಚ್ಚೇಕೆ ನಿನ್ನ ಮಕ್ಕಳ ದಾಸನನ್ನಾಗಿಸಿದೆ. ಪರಿಣಾಮವಾಗಿ ದಾಸಿ ಪುತ್ರ ಹುಟ್ಟದೆ ಇನ್ಯಾರು ಹುಟ್ಟುವುದಕ್ಕೆ ಸಾಧ್ಯವಿಲ್ಲ.
ಸಾವಿರ ಸಾವಿರ ಮಾತೆಯರು ತಮ್ಮ ಮಕ್ಕಳನ್ನು ಕಳೆದುಕೊಂಡು ಬಸಿರು ಪಡೆದು ಗೋಳು ಎನ್ನುವ ಹಾಗೆ ಅಳುವಂತಹ ಯಾತನಾಮಯ ನರಕಮಯ ಸ್ಥಿತಿ ನಿರ್ಮಾಣ ಆಗುತ್ತದೆ. ರಾಜ್ಯದ ವ್ಯಾಜ್ಯ ಎನ್ನುವಂತಹ ವಿಷ ಬೀಜವೇ ಹೆಮ್ಮರವಾಗಿ ಬೆಳೆದು ಅಪಾರ ಜನಕ್ಷಯಕ್ಕೆ ಕಾರಣವಾಗುವಂತಹ ಯುದ್ಧವೇ ಘಟಿಸಿ ರಕ್ತದ ಕಾಲುವೆ ಈ ದಾಶರಾಜ ಎಲ್ಲಿ ಹೋದ ಏನಾದ ಎನ್ನುವುದು ಪ್ರಶ್ನೆ ಅಲ್ಲ ತಾಯಿ. ದಾಶರಾಜನ ದುರಾಸೆ ನಿನ್ನಲ್ಲಿರುವಂತಹ ಅವಿವೇಕಕ್ಕೆ ದೊರೆಯುವ ಫಲ ಏನು ಬಲ್ಲೆಯ ತಾಯಿ? ಏನು ಧರ್ಮ ಸಿಂಹಾಸನ ಅಲ್ಲವಮ್ಮ, ಇದು ಮೃತ್ಯು ಈ ಕೋಮಲವಾದಂತಹ ಹೃದಯವನ್ನು ನಿನ್ನ ಮಾತಿನ ಈಟಿಯಿಂದ ಚುಚ್ಚುಬೇಡ ಮಗನೇ, ಚುಚ್ಚುಬೇಡ. ಸಾಕು, ಎಲ್ಲವನ್ನು ಈ ಕಣ್ಣುಗಳಿಂದ ನೋಡಿ ಆಯಿತು, ಇನ್ನೇನು ಉಳಿದಿಲ್ಲ ಮಗನೇ. ನನ್ನ ತಪ್ಪಿನ ಅರಿವು ನನಗೆ ಈಗ ಆಗುತ್ತಾ ಇದೆ. ಇಷ್ಟೆಲ್ಲ ಆಗುವುದಕ್ಕೆ ಕಾರಣ ನಾನೇ ಆಗಿದ್ದೇನೆ. ನನ್ನದಾದಂತಹ ಮಾತ್ಸರ್ಯ, ನನ್ನದಾದಂತಹ ಅಸೂಯೆ ಕಾರಣ ಎನ್ನುವುದು ನನಗೆ ಈಗ ತಿಳಿಯುತ್ತದೆ. ಶಂತನು ಚಕ್ರವರ್ತಿಯನ್ನು ವರಿಸಿದೆ, 2 ಮಕ್ಕಳನ್ನು ಪಡೆದೆ. ಆದರೆ ಭೀಷ್ಮನ ನೀತಿಯ ಮಾತುಗಳನ್ನು ಹೇಳಿ ಆ ಮಕ್ಕಳನ್ನು ನನ್ನ ಸರಿದಾರಿಗೆ ತಲುಪಿದರೆ ಖಂಡಿತವಾಗಿ ಆ ಮಕ್ಕಳೇ ಈ ಸಿಂಹಾಸನವನ್ನು ಆಳುತ್ತಿದ್ದರು. ಏನು ಮಕ್ಕಳ ಮೇಲಿನ ಕಡು ಮಮತೆಯಿಂದಲೇ ಆ ಮಕ್ಕಳ ಮರಣಕ್ಕೆ ಕಾರಣವಾಗಿ ಹೋಯಿತು. ನೀನಂತ ಹಾಗೆ ಇನ್ನು ಋಷಿಯೋಗ ಪದ್ಧತಿ ಅನುಸರಿಸುವಲ್ಲಿಯೂ ಕೂಡ ನಾನು ಅವತರಿಸಿದೆ. 1 ವರ್ಷಗಳ ಕಾಲ ವ್ರತವನ್ನು ಆಚರಿಸಬೇಕು ಎನ್ನುವಾಗ ನೀನು ಹೇಳಿದಾಗ ಇಲ್ಲ, ನನಗೆ ಈಗಲೇ ಬೇಕು, ಈ ಕ್ಷಣವೇ ಬೇಕು ಎನ್ನುವಾಗ ಪಟ್ಟವನ್ನು ಹಿಡಿದೆ ನಾನು. ಒಂದು ವೇಳೆ ನನ್ನ ಸೊಸೆಯಿಂದ ಏನಾದರೂ 1 ವರ್ಷಗಳ ಕಾಲ ವ್ರತವನ್ನು ಆಚರಿಸುತ್ತಿದ್ದರೆ ಖಂಡಿತವಾಗಿ ಸತ್ಪುತ್ರರನ್ನೇ ಪಡೆಯುತ್ತಿದ್ದರು. ಏನು ಇಷ್ಟೆಲ್ಲ ಕಾರಣ ನನ್ನ ಅವಸರವೇ ಕಾರಣ ಎನ್ನುವುದು ನನಗೆ ಈಗ ಅರ್ಥವಾಯಿತು ಮಗನೇ. ಸಾಕಪ್ಪ, ಮತ್ತೊಮ್ಮೆ ಹುಟ್ಟು ಬೇಡ ಮಗನೇ. ಇನ್ನು ನಾನು ಬದುಕಬೇಕೆನ್ನುವಂತ ಆಸೆಯನ್ನು ಕಟ್ಟಿಕೊಂಡಿಲ್ಲ. ಆದರೆ ಒಂದೇ ಒಂದು ವಿಚಾರ ಮಗನೇ, ಈ ಚಂದ್ರವಂಶ ಬೆಳಗಬೇಕು ಎನ್ನುವುದು ಸತ್ಯವತಿಯ ಆಸೆ. ಸಾತ್ಯವತೆಯ ವಂಶವೇ ಬೆಳಗಬೇಕು ಎನ್ನುವುದು ನನ್ನ ಕನಸು ಮಗನೇ. ಆ ಕನಸು ನನ್ನ ಗರ್ಭದಲ್ಲಿ ಬೀಜವಾಗಿ ಬಿತ್ತಿ ಈಗದು ಗಿಡವಾಗಿ ಬೆಳೆದು ಹೆಮ್ಮರವಾಗಿ ಬೆಳೆದು ನಿಂತಿದೆ ಮಗನೇ. ಅದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಅದು ವಾಸನಾ ಎನ್ನುವಂತಹ ನೆಲೆಯಿಂದ ಮತ್ತೆ ಮತ್ತೆ ನನ್ನನ್ನು ಕಾಡುತ್ತಲೇ ಇರುತ್ತದೆ. ಈ ಸಿಂಹಾಸನಕ್ಕೆ ಯಾರು, ಸಿಂಹಾಸನಕ್ಕೆ ಯಾರು ಎನ್ನುವ ಹಾಗೆ. ಹಾಗಾಗಿ ನಿನ್ನಲ್ಲಿ ಬೇಡುವುದು ಒಂದೇ ಮಗನೇ, ಧರ್ಮ ಸಿಂಹಾಸನಕ್ಕೆ ಯಾರು ಮಗನೇ, ಯಾರು? ಬಸಿರ ಭಾಂಡದಲ್ಲಿ ಚಿಗುರೊಡೆದಿದ್ದಂತಹ ಲತೆಗಳೆಲ್ಲವೂ ಕರಟಿ ಕವರಿ ಹೋದಾಗ ಅಯೋಮಯಳಾಗಿ ಹತಾಶಳಾಗಿ ಮತ್ತೊಮ್ಮೆ ಪ್ರಶ್ನಿಸುತ್ತಾ ಇರುವುದು ಸಿಂಹಾಸನಕ್ಕೆ ಯಾರು? ಆಸೆ ಇದಕ್ಕೆ ಕೊನೆಯಿಲ್ಲ ತಾಯಿ. ಒಂದಷ್ಟು ಇದ್ದರೆ ಮತ್ತಷ್ಟು ಇದ್ದರೆ ಇನ್ನಷ್ಟು ಬೇಕು ಎನ್ನುವಂತಹ ಆಸೆ. ಭವಿಷ್ಯದಲ್ಲಿ ಆಳುವವರು ಯಾರು ಎನ್ನುವಂತಹ ಚಿಂತನೆ ನಿನಗೆ. ಒಂದೊಮ್ಮೆಗೆ ಈ ಆಸೆಯನ್ನು ಉಳಿಸಿ ಅಳಿದೆ ಅಂತಾದರೆ ಹುಟ್ಟು ಸಾವುಗಳಿರುವಂತಹ ಲೋಕವನ್ನು ಸೇರಿ ಅದರಿಂದ ಮುಕ್ತಳಾಗಿಸಬೇಕು ಅಂತಾದರೆ ಮಗನಾಗಿ ನಿನಗೆ ಅಂತಹ ಒಂದು ವಿಚಾರವನ್ನು ನಾನು ನಿನಗೆ ತಿಳಿಸಲೇಬೇಕು ತಾಯಿ, ತಿಳಿಸಲೇಬೇಕು. ಅಮ್ಮ, ಯಾವ ಮನುಷ್ಯ ಪ್ರಯತ್ನದಿಂದ ಇದು ಮೃತ್ಯು ಸಿಂಹಾಸನವಾಯಿತು, ಮತ್ತೆ ಅದೇ ಮನುಷ್ಯ ಪ್ರಯತ್ನದಿಂದ ಇದು ಧರ್ಮ ಸಿಂಹಾಸನ ಆಗಲಾಗುತ್ತಾರೆ. ದೇವತೆಗಳೇ ಕರೆಗಿಳಿದು ಬರಬೇಕು, ಋಷಿ ಮುನಿಗಳು ಮಂತ್ರವನ್ನು ಕೊಡಬೇಕು, ಯಾಗ ಆಗಬೇಕು, ಯಜ್ಞ ಆಗಬೇಕು, ವ್ರತ ಆಗಬೇಕು ತಾಯಿ. ದೇವಕಲ್ಪ, ಋಷಿಕಲ್ಪ, ಕ್ರತುಕಲ್ಪ, ವ್ರತಕಲ್ಪ, ಮಂತ್ರಕಲ್ಪ ಇವುಗಳೆಲ್ಲ ಒಂದಾದಂತಹ ಕಾಲದಲ್ಲಿ ಜಗನ್ನಿಯಾಮಕ ಸೂತ್ರಧಾರಿಯಾದಂತಹ ಹರಿಯೇ ಕರೆಗಿಳಿದು ಬಂದು ಈ ಮೃತ್ಯು ಸಿಂಹಾಸನವನ್ನು ಧರ್ಮ ಸಿಂಹಾಸನವನ್ನಾಗಿಸಬೇಕು ತಾಯಿ. ಅಂತಹ ಕಾಲ ಒಂದೇ ನೀ ಹಂಬಲಿಸಿದೆಯಲ್ಲ, ಸಾತ್ಯವತೆಯ ವಂಶದವರೇ ಆಳಬೇಕು ಎನ್ನುವ ಹಾಗೆ ಸಾತ್ಯವತೆಯ ವಂಶದವರೇ ಆಳುತ್ತಾರೆ. ಪರಮ ಪಾವನವಾದ ಭರತ ಭೂಮಿಯಲ್ಲಿ, ಭರತ ವಂಶದಲ್ಲಿ ಧರ್ಮಾತ್ಮನಾದ ಧರ್ಮಿಷ್ಠನಾದಂತಹ ಧರ್ಮರಾಯನೇ ಉದಿಸಿ ಬಂದು ಧರ್ಮ ಸಿಂಹಾಸನವನ್ನು ಏರುತ್ತಿದ್ದಾನೆ. ಧರ್ಮರಾಯನ ಧರ್ಮ, ಭೀಮನ ಬಲುಹು, ಪಾರ್ಥನ ಸಾಹಸ, ನಕುಲ ಸಹದೇವರ ಪರಾಕ್ರಮದೊಂದಿಗೆ ಈ ಸಿಂಹಾಸನ ಮೇಳೈಸುವುದಕ್ಕೆ ನಿಯಮ. ಬಹುದೀರ್ಘ ಅವಧಿಯ ಆಯುಷ್ಯವನ್ನು ನೀನು ಹೊಂದಿಲ್ಲ. ಹಾಗಾದರೆ ಆ ಆಸೆಯನ್ನು ಕಣ್ತುಂಬಿಸಿಕೊಳ್ಳುವುದಕ್ಕೆ ಮಹದವಕಾಶವನ್ನು, ಭವಿಷ್ಯವನ್ನು ಭೇದಿಸಬಲ್ಲ ವ್ಯಾಸ ತೋರಿಸುವುದಿದ್ದಾರೆ. ನಿನ್ನಲ್ಲಿರುವಂತಹ ಆಸೆಯನ್ನು ಪೂರ್ಣಗೊಳಿಸುವುದಕ್ಕೆ ಬೇಕಾಗಿ ಇದೋ ನಿನಗೆ ದಿವ್ಯ ಚಕ್ಷಣೆ
ಇದು ಧರ್ಮ ಸಿಂಹಾಸನ ಧರ್ಮ ಸಿಂಹಾಸನ ಇದು ಧರ್ಮ ಸಿಂಹಾಸನ ಧರ್ಮ ಸಿಂಹಾಸನ ಧರ್ಮ ಬದಲಿಸಿದ ಧರ್ಮದ ಕೇಂದ್ರದಲ್ಲಿ ಧರ್ಮದಲ್ಲಾಳುವ ಧರ್ಮ ಸಮ್ಮೇಳನವು ಧರ್ಮ ಸಿಂಹಾಸನ ಧರ್ಮ ಸಿಂಹಾಸನ ಧರ್ಮ ಸಿಂಹಾಸನ ಇದು ಧರ್ಮ ಸಿಂಹಾಸನ ಪ್ರಾಣತರುವುದೇ ಪ್ರಾಣದಲ್ಲಿ ಬೀಳುವುದು ಜೋಗಿದ ದೇವರ ಮಾತನು ಕಾಡಮನೆಯುವ ಯಮನನು ಮಾರನು ರಾಣಿಯು ದ್ರೌಪದಿ ಪಂಚವಲ್ಲಭೆಯು ಧರ್ಮ ಸಿಂಹಾಸನ ಇದು ಧರ್ಮ ಸಿಂಹಾಸನ ಧರ್ಮ ಸಿಂಹಾಸನ ಧರ್ಮ ಸಿಂಹಾಸನ ಶ್ರೀವರ್ಧನೆ ಪೊರೆವ ಸಿಂಹಾಸನ ಸುರಂತಿ ಮಾಡದೆ ಪೊರೆವ ಸಿಂಹಾಸನ ಗುರುತಿ ಪದೋಡನ ಕಾಟಿ ಸಿಂಹಾಸನ ಭಗವಾನುಯದುಳು ದೇವ ಸಿಂಹಾಸನ ಇದು ಧರ್ಮ ಸಿಂಹಾಸನ ಧರ್ಮ ಸಿಂಹಾಸನ ಇದು ಧರ್ಮ ಸಂತೋಷವಾಯಿತು ವ್ಯಾಸರೇ. ಪ್ರಿಯವ್ರತರಾಜನಿಂದ ಜಂಬೂದ್ವೀಪವೆಂದು ಭರತ ಚಕ್ರವರ್ತಿಯಿಂದ ಭಾರತವೆಂದು ಶ್ರೀರಾಮನಿಂದ ರಾಮರಾಜ್ಯವೆಂದು ಕರೆಸಿಕೊಂಡ ಈ ಭರತ ಭೂಮಿಯ ಭವಿಷ್ಯದ ರಕ್ಷಣೆಯ ಹೊಣೆ ಒಬ್ಬ ತ್ಯಾಗಿಗೆ ಇನ್ನೊಬ್ಬ ಯೋಗಿಗೆ. ಹಾಗಾಗಿ ನಿನ್ನನ್ನೇ ಅನುಮೋದಿಸಿದ್ದೇನೆ. ಧನ್ಯೋಸ್ಮಿ. ಎಲ್ಲಿ ಮಾತಿನಲ್ಲಿ ಸತ್ಯ ಇರುತ್ತದೆ ಅಲ್ಲಿ ಆಚರಣೆಯಲ್ಲಿ ಧರ್ಮ ಇರುತ್ತದೆ. ಎಲ್ಲಿ ಧರ್ಮ ಇರುತ್ತದೆ ಅಲ್ಲಿ ದೈವ ಸಾನ್ನಿಧ್ಯವಿದೆ. ಎಲ್ಲಿ ದೈವ ಸಾನ್ನಿಧ್ಯ ಇದೆಯೋ ಅಲ್ಲಿಗೆ ಐಶ್ವರ್ಯ ಜಯಗಳು ಸಾಗಿ ಬರುತ್ತದೆ. ಧರ್ಮ ಸಿಂಹಾಸನ ಎನ್ನುವಂತಹ ಈ ಪುಣ್ಯ ಅಂಶನ ಧರೆಯಲ್ಲಿ ಕಚ್ಚಳೆಯದೆ ಉಳಿಯಬೇಕು. ಈ ಕಥಾಭಾಗದ ಪ್ರೇಕ್ಷಕ ವೀಕ್ಷಕ ದರ್ಶಕ ವರ್ಗಕ್ಕೆ ನಾವು ನಂಬಿಕೊಂಡು ಬಂದಿರುವಂತಹ ಶ್ರೀ ಜ್ಞಾನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ವರಪ್ರದ ಗಣಪತಿ ದೇವರು ಶ್ರೀ ದುರ್ಗಾ ಪರಮೇಶ್ವರಿಯ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕಾಪಾಡಲೆನ್ನುವ ಹಾಗೆ ಪ್ರಾರ್ಥಿಸುತ್ತಾ ಮಂಗಳಗೀತೆ ಧರ್ಮ
सिद्धेश 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 चौकी बजे एक मिनट एक मिनट बॉस 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 सर सर ये जा ऊपर जा ऊपर जाना ऊपर जाना दिनेश अण्णा प्रवीण अण्णा
कुछ कुर्सी कर लो राइट कुर्सी माइक